ಕಾರಣ ಇಷ್ಟೇ, ನಾವು ಹೇಳುವಲ್ಲಿ ಎಷ್ಟೋ ಶೈಥಿಲ್ಯವಾಗುತ್ತೆ. ಸಂವಾದ ರೂಪದಲ್ಲಿ ಬೆಳೆದಾಗ ಆತ್ಮೀಯತೆ ಇರಬಹುದಾದರೂ ಅದರೊಳಗೆ ಸಮಗ್ರತೆ ಇರುವುದಿಲ್ಲ, ಸೂಚ್ಯಗ್ರತೆ ಇರುವುದಿಲ್ಲ, ಶಾಸ್ತ್ರ ಪರಿನಿಷ್ಠಿತವಾದಂತಹ ವಿವರಣೆ ಇರೋದಿಲ್ಲ. ಹಾಗಾಗಿ ಅವೆಲ್ಲ ಸಾಂದ್ರವಾಗಿ ಬರಬೇಕು ಅಂದರೆ ದತ್ತ ಮನಸ್ಕನಾಗಿ ದತ್ತಾವಧಾನನಾಗಿ ಒಬ್ಬ ವಿದ್ವಾಂಸ ಬರವಣಿಗೆಯನ್ನು ಮಾಡಬೇಕು. ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಅಂತಹ ಶಾಸ್ತ್ರ ನಿರ್ಮಾಣವನ್ನು ವ್ಯಾಸರು ಮಾಡಿದ್ದು, ಶಾಸ್ತ್ರ ಕಾವ್ಯದ ನಿರ್ಮಾಣವನ್ನು ವ್ಯಾಸರು ಮಾಡಿದ್ದು, ಕಾವ್ಯದ ನಿರ್ಮಾಣವನ್ನು ಕಾಳಿದಾಸ, ವಾಲ್ಮೀಕಿ ಇತ್ಯಾದಿಗಳು ಮಾಡಿತ್ತು. ಶಾಸ್ತ್ರವನ್ನು ಪಾಣಿನಿ, ಪತಂಜಲಿ, ಶಂಕರ, ರಾಮಾನುಜ ಇತ್ಯಾದಿ ಮಹನೀಯರು ಮಾಡಿದಂಥದ್ದು. ಅಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ಇಲ್ಲದೇ ಇದ್ದರೆ ಕೇಳಿದ್ದೆ ನಮಗೆ ಮುಷ್ಟಿಗ್ರಾಹ್ಯವಾಗಿ ಯಾವುದೂ ಸಿಗೋದಿಲ್ಲ. ನೀವೇ ಹೋಗಿ ಮನೆಯಲ್ಲಿ ನನ್ನ ಭಾಷಣವನ್ನೇ ಜ್ಞಾಪಿಸಿಕೊಳ್ಳಿ, ಎಷ್ಟು ಸಿಕ್ಕಿರುತ್ತೆ ಅಂತ ನೋಡಿದ್ರೆ ಒಂದು ಕೊಡಕ್ಕೆ ಒಂದು ಸೌಟಿನಷ್ಟೇ ನಿಮಗೆ ಸಿಕ್ಕುವಂಥದ್ದು, ಜಾಸ್ತಿ ಅಲ್ಲ. ಅದರಿಂದ ನಾನು ಪ್ರಧಾನವಾಗಿ ಹೇಳುವುದು ಗ್ರಂಥಗಳನ್ನು ಓದಬೇಕು, ಪುಸ್ತಕ ಅಲ್ಲ. ಪುಸ್ತಕ ಅಂತಂದರೆ ಸಮಥಿಂಗ್ ಸ್ಟಫ್ಡ್ ಇನ್ ಅಂತ ಸಂಸ್ಕೃತದಲ್ಲಿ ಅರ್ಥ. ಸುಮ್ಮನೆ ಏನೋ ಒಂದು ಸ್ಟಫ್ ನಾನ್ಸೆನ್ಸ್ ಅನ್ನು ತುಂಬಿರೋದು ಪುಸ್ತಕ ಆಗುತ್ತೆ. ನಮಗೆ ಆತ್ಮೀಯವಾಗಿಬಿಟ್ರೆ ಅದು ಪುಸ್ತಕವಾಗುತ್ತೆ, ಹ್ಯಾಂಡಿ ಆಗಿದ್ದರೆ ಪುಸ್ತಕವಾಗುತ್ತೆ. ಆದರೆ ಗ್ರಂಥ ಅಂತಂದರೆ ಗಂಟು ಇರುವಂತಹದ್ದು, ಆ ಗಂಟನ್ನು ಬಿಡಿಸಿದರೆ ನಮಗೆ ಸ್ಪಷ್ಟತೆ ಸಿಗುವಂತಹದ್ದು, ಮತ್ತು ಅದು ನಮ್ಮ ನೆನಪಿನ ಜೊತೆಗೆ ಗಂಟಾಗಿ, ನಂಟಾಗಿ, ಅನುಬಂಧವಾಗಿ, ಬದ್ಧವಾಗಿ, ಸಿದ್ಧವಾಗಿ, ಪ್ರಬುದ್ಧವಾಗಿ ಇರುವಂತಹದ್ದು. ಈ ದೃಷ್ಟಿಯಿಂದ ನಾವು ಮಹಾಭಾರತದಂಥ ಇತಿಹಾಸಗಳನ್ನು ಗಮನಿಸಬೇಕು. ಅಲ್ಲಿ ಮೊದಲು ನಾನು ಹೇಳಿದನಲ್ಲ, ಶಾಂತಿ ಪರ್ವದಲ್ಲಿ ಬರುವ ಒಂದು ಸೊಗಸಾದ ಚಿಕ್ಕ ಕಥೆ. ಒಬ್ಬ ಮಹರ್ಷಿ ಇದ್ದ. ಆ ಮಹರ್ಷಿಯ ಆಶ್ರಮದಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು ಓಡಾಡಿಕೊಂಡಿದ್ದವು. ಅದರ ವರ್ಣನೆಯೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಗ್ರಾಮ್ಯಸ್ತ್ವೇಕ ಪಶುಸ್ತತ್ರ, ಒಂದು ಊರಿನ ಪಟ್ಟಣದ ಪಶು ಅಂದರೆ 4 ಕಾಲಿನ ಪ್ರಾಣಿ ಅಂತಷ್ಟೇ ಅರ್ಥ. ಅದು ಇತ್ತು. ಅದೊಂದು ನಾಯಿ. ಅದು ನೋಡಿ ಕಾಡಿನದಲ್ಲ, ಊರಿಂದ ಬಂದಿದ್ದು. ಹಾಗಾಗಿ ಅದಕ್ಕೆ ನಗರದ ಸ್ವಲ್ಪ ದುರ್ಗುಣಗಳು ಬಂದಿವೆ ಅಂತ ಅನ್ಸುತ್ತೆ. ನಾಜಹಚ್ವ ಮಹಾಮುನಿಂ, ಆ ಮಹಾಮುನಿಯನ್ನ ಸ್ವಲ್ಪವೂ ಬಿಟ್ಟು ಕೊಡದೆ ಆತ್ಮೀಯವಾಗಿತ್ತು. ಭಕ್ತೋನುರಕ್ತ ಸತತಂ ಉಪವಾಸ ಕೃಶೋಬಲ ಫಲಮೂಲೋತ್ಕರಾಹಾರ ಶಾಂತಶಿಷ್ಟಾಕೃತಿರ್ಯಥ. ಅದು ಈ ಋಷಿಯ ಜೊತೆಗೆ ಸಾತ್ವಿಕವಾದ ಹಣ್ಣು, ಹಂಪಲು ಇತ್ಯಾದಿ ಆಹಾರವನ್ನೇ ತೆಗೆದುಕೊಂಡು, ನಾಯಿಗೆ ಅದು ಸಹಜವಾದದ್ದಲ್ಲ. ನಾಯಿ ಕಾರ್ನಿವರಸ್ ಅನಿಮಲ್, ಮಾಂಸಾಹಾರಿಯಾದದ್ದು. ಅದರ ದಂತ ರಚನೆಯೇ ಹಾಗಿರುವಂತಹದ್ದು. ಆದರೂ ಅದು ಮುನಿಯ ಜೊತೆ ಇದ್ದು ತಾನು ಮುನಿವ್ರತ ಮಾಡುವಂತೆ ಇತ್ತು. ಮನುಷ್ಯವದ್ಗತೋ ಭಾವ ಸ್ನೇಹಬದ್ಧೋ ಭವದ್ ಭೃಶಂ, ಮನುಷ್ಯರಂತೆಯೇ ಆಗಿಬಿಟ್ಟು ಸ್ನೇಹವಾಗಿ ಇತ್ತು ಆ ಮಹರ್ಷಿಯ ಜೊತೆಗೆ. ಆ ಮಹರ್ಷಿಗೂ ಸ್ವಲ್ಪ ಮೋಹ ಬಂತು. ಒಂದು ದಿನ ಅದು ಒಂದು ಚಿರತೆಯನ್ನು ನೋಡಿತು. ಇಲ್ಲಿ ದ್ವೀಪಿ ಅಂತ ಬರುತ್ತೆ. ದ್ವೀಪಿ ಅಂತಂದ್ರೆ ಕೆಲವೊಮ್ಮೆ ಹುಲಿಗೂ ಹೇಳುವುದುಂಟು, ಚಿರತೆಗೂ ಹೇಳುವುದುಂಟು. ತರಕ್ಷು ಅಂತ ಚಿರತೆಗೆ ಹೇಳುವುದುಂಟು. ಇರಲಿ, ಆ ಚಿರತೆಯನ್ನು ನೋಡಿ ಇದು ಹೆದರಿ ಓಡಿ ಹೋಗುತ್ತೆ. ದ್ವೀಪಿ ಮಾಂ ಹಂತುಮಿಚ್ಛತಿ ಅಂತ ಹೇಳಿ ಓಡಿ ಹೋಗುತ್ತೆ. ಆಗ ನ ಭಯಂ ದ್ವೀಪಿನಃ ಕಾರ್ಯಂ ಮೃತ್ಯುದಸ್ತೆ ಕಥಂಚನ ಯಶಸ್ವರೂಪರಹಿತೋ ದ್ವೀಪೀ ಭವಸಿ ಪುತ್ರಕ. ನೀನು ಯೋಚನೆ ಮಾಡಬೇಡ ಮಗು, ಪುತ್ರಕ, ನಾನು ನಿನ್ನನ್ನೇ ಚಿರತೆಯಾಗಿ ಮಾಡಿಬಿಡ್ತೀನಿ. ನಿನಗೆ ಯಾವ ಚಿರತೆಯಿಂದಲೂ ಮತ್ತೆ ಹೆದರಿಕೆ ಇರೋದಿಲ್ಲ ಅಂತ ಚಿರತೆಯನ್ನಾಗಿ ಮಾಡಿಬಿಟ್ಟು. ಅದು ತತಶ್ವ ದ್ವೀಪಿತಾಂ ನೀತೋ ಜಾಂಬೂನದ ನಿಭಾಕೃತಿ ಚಿತ್ರಾಂಗೋ ವಿಸ್ಫುರನ್ ಹೃಷ್ಟೋ ವನೇ ವಸತಿ ನಿರ್ಭಯ. ಅದು ಮೈಯೆಲ್ಲ ಬಂಗಾರದ ಬಣ್ಣ ಆಗಿ ಅದರ ಮೇಲೆ ದೃಷ್ಟಿಬೊಟ್ಟುಗಳನ್ನು ಸಾವಿರಾರು ಇಟ್ಟಂತೆ ಕಪ್ಪು ಚುಕ್ಕೆಗಳು ಆಗಿ ಅಲಂಕೃತವಾಗಿ ಕಾಡೆಲ್ಲ ಅಟ್ಟಹಾಸದಿಂದ ಮೆರೆಯೋದಿಕ್ಕೆ ಆರಂಭ ಮಾಡಿತು. ಆಗ ದ್ವೀಪಿನಂ ಲೇಲಿಹದ್ವಕ್ತ್ರೋ ವ್ಯಾಘ್ರೋ ರುಧಿರಲಾಲಸಃ, ಅದನ್ನ ತಿಂದು ಬಿಡಬೇಕು ಅಂತ ನಾಲಿಗೆ ಚಪ್ಪರಿಸಿಕೊಂಡು ಒಂದು ಹುಲಿ ಬಂತು. ಹುಲಿ ಬಂದಾಗ ಮತ್ತೆ ಇದಕ್ಕೆ ಮಾಮೂಲಿ ಹೆದರಿಕೆ. ಆಗ ಋಷಿ ಅದನ್ನ ಹುಲಿಯಾಗಿ ಮಾಡಿದ. ಹುಲಿಯನ್ನ ನೋಡಿ ಒಂದು ಆನೆ ಹೆದರಿಸೋಕ್ಕೆ ಬಂತು. ಕಡೆಗೆ ಆನೆಯಾಗಿ ಮಾಡಿದ. ಸುವಿಷಾಣೋ ಮಹಾಕಾಯೋ ಮೇಘ ಗಂಭೀರ ನಿಸ್ವನಃ ತಂ ದೃಷ್ಟ್ವಾ ಕುಂಜರಂ ಮತ್ತ ಮಾಯಾಂತಂ ಮದಗರ್ವಿತಂ ವ್ಯಾಘ್ರೋ ಹಸ್ತಿ ಭಯಾತ್ರಸ್ತಃ ತಂ ಋಷಿಂ ಶರಣಂ ಯಯೌ. ಆನೆಯೂ ಆಯಿತು, ಸಲಗ. ಆಮೇಲೆ ಅಥಾಜಗಾಮ ತಂ ದೇಶಂ ಕೇಸರಿ ಕೇಸರಾರುಣ, ಒಂದು ಸಿಂಹ ಬಂತು. ಆ ಸಿಂಹವನ್ನು ಕಂಡು ಇದು ಹೆದರಿತು. ನೋಡಿ, ಬಹಿರಾಕಾರ ಬದಲಾಗ್ತಾ ಇದೆ, ಅಂತರ್ದ್ರವ್ಯ ಮಾತ್ರ ನಾಯಿಯೇ ಆಗಿದೆ. ಯಾರೇ ಆಗಲಿ ಕಟ್ಟಿಕೊಟ್ಟ ಬುತ್ತಿ ಅಷ್ಟೇ ಹೊರತು ಇನ್ನೇನು ಅಲ್ಲ. ಹೊರಗೆ ಎಷ್ಟೆಲ್ಲ ಪುಷ್ಟಿ ಮಾಡಿದ್ರು ಅದು ಅದೇ ರೀತಿಯಾಗಿರುವಂಥದ್ದು.
ಒಂದು ಸುಭಾಷಿತ ಇದೆ, ನನಗೆ ಮೂಲ ವಾಕ್ಯಗಳು ನೆನಪಿನಲ್ಲಿಲ್ಲ. ಎಷ್ಟು ಕಷ್ಟಪಟ್ಟು ನಾನು ಹಸುಗಳನ್ನೆಲ್ಲ ಕೊಂದು ಈ ನಾಯನ್ನ ಬಹಳ ವೀರಾವೇಶದ ಸಿಂಹವಾಗಲಿಂತ ದನದ ಮಾಂಸ ಇಟ್ಟು ಬೆಳೆಸಿದ್ರೆ ಇದು ಒಂದು ಸಿಂಹದ ಗರ್ಜನೆಯ ಮಾತ್ರದಿಂದಲೇ ಓಡಿ ಪಲಾಯನ ಮಾಡಿತು, ಗೋಹತ್ಯೆ ಪಾಪ ಮಾತ್ರ ನನಗೆ ಬಂತು ಅಂತ ಯಾರೋ ಗೋಳಾಡದಂತೆ. ಅಯೋಗ್ಯರಿಗೆ ಆಶ್ರಯ ಕೊಟ್ಟರೆ ಏನು ಅನ್ನೋದೇ ಈ ಕಥೆಯ ತಾತ್ಪರ್ಯ ಕೂಡ. ಆಮೇಲೆ ಆ ಸಿಂಹಕ್ಕೆ ಹೆದರಿಕೆ ಆಗುವಂತೆ ಅಷ್ಟಾಪದೂರ್ಧ್ವಚರಣ ಶರಭೋ ವನಗೋಚರ. ಶರಭ ಅದು ಒಂದು ಕಾಲ್ಪನಿಕವಾದ ಪ್ರಾಣಿ, ಅದಕ್ಕೆ 8 ಕಾಲುಗಳು. ಆ 8 ಕಾಲುಗಳು ಸಿಂಹದ ಆಕೃತಿಯಲ್ಲಿರುತ್ತವೆ. ಸಿಂಹದಂತೆ ಜೂಲು ಕೇಸರ ಇರುತ್ತೆ, ಆನೆಯ ಹಾಗೆ ಸೊಂಡಿಲಿರುತ್ತೆ, ಮತ್ತೆ ಆ ಹೆಬ್ಬಾವಿಗಿರುವ ಬಲದ ಒಂದು ಚಾವಟಿಯಂತಹ ಬಾಲ ಕೂಡ ಇರುತ್ತೆ ಅಂತ. ಆ ಶರಭ ಇದನ್ನು ನೋಡಿ ಹೆದರಿಸೋದನ್ನು ಕಂಡು ಶರಭಾಕೃತಿಯನ್ನು ಮಹರ್ಷಿ ಇದಕ್ಕೆ ಕೊಟ್ಟ. ಆಗ ಅದು ತಥೋ ರುಧಿರತರ್ಷೇಣ ಬಲಿನಾ ಶರಭೋನ್ವಿತ ಯೇಷ ತಮ್ಮುನಿಂ ಹಂತುಂ ಅಕೃತಜ್ಞಶ್ವಯೋ ನಿಜ. ಈ ಋಷಿಗೆ ನನ್ನ ಹಿಸ್ಟ್ರಿ ಎಲ್ಲ ಗೊತ್ತಿದೆ, ನಾಯಿಯಾಗಿದ್ದು ಇಲ್ಲಿವರೆಗೂ ಪ್ರಮೋಷನ್ ತೆಗೆದುಕೊಂಡಿದ್ದು ಅಂತ. ಹಾಗಾಗಿ ಜೊತೆಗೆ ಹಸಿವು ಬೇರೆ ಇದೆ ತನಗೆ, ಈ ಮುನಿಯನ್ನೇ ಕೊಂದು ಬಿಡೋಣ, ಇನ್ಯಾವ ಪ್ರಾಣಿಯಿಂದಲೂ ನನಗೆ ಚಿಂತೆ ಇಲ್ಲ, ಶರಭಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಮುನಿಯ ಮೇಲೆ ಹಾರೋದಿಕ್ಕೆ ನೋಡುತ್ತೆ. ವಿಜ್ಞಾಯ ಚ ಮಹಾಪ್ರಾಜ್ಞೋ ಮುನಿ ಶ್ವಾನಂ ಮುಕ್ತವಾನ್ ಶ್ವಾತ್ವಂ ದ್ವೀಪಿತ್ವಮಾಪನ್ನೋ ದ್ವೀಪಿ ವ್ಯಾಘ್ರತ್ವಮಾಗತಃ ವ್ಯಾಘ್ರೋ ನಾಗೋ ಮದಪಟು ನಾಗಃ ಸಿಂಹತ್ವಮಾಪ್ತವಾನ್ ಸಿಂಹೋತಿ ಬಲಸಂಯುಕ್ತೋ ಭೂಯಶ್ರವತಾಂ ಗತಃ ಮಯಾ ಸ್ನೇಹಪರೀತೇನ ನವಿಮೃಷ್ಟ ಕುಲಾನ್ವಯ ತಸ್ಮಾತ್ ಸ್ವಯೋನಿಮಾಪನ್ನ ಶ್ವೈವತ್ವಂ ಹಿ ಭವಿಷ್ಯಸಿ. ನಾನು ನಿನ್ನ ಹುಟ್ಟುಗುಣ ನೋಡಲಿಲ್ಲ. ಕುಲ ಅಂದರೆ ನಾವ್ಯಾರು ನಮ್ಮ ಆಧುನಿಕ ಅರ್ಥದ ಜಾತಿ ಅಂತಂದುಕೊಳ್ಬೇಡಿ, ಫ್ಯಾಮಿಲಿ ಟ್ರೈಟ್ಸ್ ಅಂತ, ಮನೋಭೂಮಿಕೆ ಅದನ್ನು ನೋಡಬೇಕು. ಹಾಗಾಗಿ ನೀನು ನಾಯಿ ಬುದ್ಧಿಯನ್ನು ಬಿಡಲಿಲ್ಲ, ಅದಕ್ಕೆ ನಾಯೇ ಆಗಿ ಬಿದ್ದಿರು ಅಂತ ಶಾಪ ಕೊಟ್ಟ. ಕಡೆಗೆ ಅದು ನಾಯಿಯಾಗಿಯೇ ಹೋಯಿತು ಅಂತ. ಇದು ಧರ್ಮರಾಜನಿಗೆ ಭೀಷ್ಮ ಹೇಳುವುದು ಸೇವಕರನ್ನ ಯಾವ ರೀತಿ ಇಡಬೇಕು, ಯಾವ್ಯಾವ ಹಂತದಲ್ಲಿ ಯಾರ್ಯಾರನ್ನ ಇಡಬೇಕು ಅಂತ. ನನ್ನಂಥವರಿಗೆ ಕಷ್ಟವಿಲ್ಲದ್ದಿದು, ಕಾರಣ ಸೇವಕರೇ ನನಗೆ ಯಾರು ಇರೋಲ್ಲ. ನಾನೂ ಕೂಡ ಸಾಮಾನ್ಯವಾಗಿ ಸೇವಾವೃತ್ತಿಯನ್ನು ಇಷ್ಟಪಡೋದಿಲ್ಲ. ಅಮಾತ್ಯ ರಾಕ್ಷಸ ಚಾಣಕ್ಯನ ಹತ್ತಿರಕ್ಕೆ ಒದ್ದಾಡಿಕೊಂಡು ಹೋಗ್ತಾ ವೈಹೀನರಿ ಅಂತ ಒಬ್ಬ ಕಂಚುಕಿ ಹೇಳ್ಕೊಳ್ತಾನೆ, ಸ್ಥಾನೇ ಕಲು ಸೇವಾವೃತ್ತಿಂ ಶ್ವವೃತ್ತಿಂ ವಿದುಹು. ನಿಜ ತಾನೇ ವಿದ್ವಾಂಸರು ಹೇಳೋದು, ಸೇವಾವೃತ್ತಿ ಅಂದ್ರೆ ನಾಯಿಪಾಡು ಅಂತ, ಅದು ಬಹಳ ಸತ್ಯ ಅಂತ. ಇದರ್ಥರದ್ದೆಲ್ಲ ಕಷ್ಟ ಬರುತ್ತೆ, ಆದರೆ ಅನೇಕರಿಗೆ ಲೋಕದಲ್ಲಿ ಇದು ಅನಿವಾರ್ಯ. ಅದು ಮಾತ್ರವಲ್ಲ, ಲೋಕಕ್ಕೆ ಈ ರೀತಿಯ ಹೈರಾರ್ಕಿ ಅನಿವಾರ್ಯ. ಅದು ಹೇಗಿರಬೇಕು, ಮ್ಯಾನೇಜ್ ಮಾಡುವುದು ಬಹಳ ಕಷ್ಟ, ಆದರೆ ಕಷ್ಟದ ಕೆಲಸವನ್ನು ಕೆಲವರಾದರೂ ಕೈಗೊಳ್ಳಬೇಕು. ಅದರಿಂದ ಒಂದು ಮಟ್ಟದ ನಿಷ್ಠುರತೆ ಇದ್ದರೂ ಕೂಡ ಆ ನಿಷ್ಠುರತೆಯನ್ನ ಹದ ಮೀರದಂತೆ ಕಾಪಾಡಿಕೊಳ್ಳಬೇಕಾಗುತ್ತೆ ಈ ಸೇವೆಯ ಸೇವಕ ವೃತ್ತಿಯನ್ನ ಗಮನಿಸುವಲ್ಲಿ ಅಂತ. ಅದಕ್ಕೆ ಮುಂದೆ ಭೀಷ್ಮನ ಉಪದೇಶ ಬರುತ್ತೆ. ತತ್ಪೂರ್ವದಲ್ಲಿ ಈ ಬಗ್ಗೆ ನಮ್ಮ ಪರಂಪರೆಯಲ್ಲಿ ಒಂದು ಇಂಡಿಪೆಂಡೆಂಟ್ ವರ್ಕೇ ಇದೆ. ಪಂಚತಂತ್ರದ ಮಿತ್ರಭೇದ ಅಂತ ಪ್ರಥಮ ಪ್ರಕರಣದಲ್ಲಿ, ಪ್ರಥಮ ತಂತ್ರದಲ್ಲಿ ಈ 2 ನರಿಗಳು ಬರ್ತವಲ್ಲ, ಕರಟಕ ದಮನಕಗಳು, ಅವುಗಳು ಈ ಸೇವಾವೃತ್ತಿ ಮಾಡುವ ಸೇವಕ ಹೇಗಿರಬೇಕು ಅಂತ, ರಾಜಸೇವಕ ಹೇಗಿರಬೇಕು ಅಂತ ಒಂದು ದೊಡ್ಡ ಲಿಸ್ಟ್ ಕೊಡುತ್ತವೆ. ಅದು ಬಹಳ ಸ್ವಾರಸ್ಯವಾಗಿದೆ. ಆದರೆ ಪಂಚತಂತ್ರದ ಮೇಲೆ ಒಂದು ಪ್ರತ್ಯೇಕವಾಗಿ ಮಾತನಾಡುವ ಸಂದರ್ಭ ಬಂದರೆ ಹೇಳಬೇಕಷ್ಟೇ, ಅಷ್ಟು ವಿಸ್ತಾರವಾಗಿ ಮನೋಹರವಾಗಿದೆ. ಅದರಿಂದ ಇನ್ನೊಂದು ಅಷ್ಟು ಪ್ರಸಿದ್ಧವಲ್ಲ, ಆದರೂ ತುಂಬ ಚೆನ್ನಾಗಿರುವ ಕೃತಿ ಕ್ಷೇಮೇಂದ್ರ ಮಹಾಕವಿಯ ಸೇವ್ಯ ಸೇವಕೋಪದೇಶ ಅಂತ. ಅಲ್ಲಿಯ 1-2 ಪದ್ಯಗಳನ್ನು ಓದಿದ್ರೆ ನಿಮಗೆ ನಮ್ಮ ಭಾರತೀಯರು ಸೇವಾವೃತ್ತಿಯ ಬಗ್ಗೆ ಎಷ್ಟು ಗಮನ ಇಟ್ಟಿದ್ರು ಅಂತ ಗೊತ್ತಾಗುತ್ತೆ. 1000 ವರ್ಷಗಳ ಕೆಳಗಿನ ಈ ಕೃತಿ ವಿಭೂಷಣಾಯ ಮಹತೆ ತೃಷ್ಣಾ ತಿಮಿರಹಾರಿಣೆ ನಮಃ ಸಂತೋಷ ರತ್ನಾಯ ಸೇವಾ ವಿಷ ವಿನಾಶಿನೇ ಅಂತ ಅವನು ಮೊದಲು ಪ್ರಾರ್ಥನೆ ಮಾಡ್ತಾನೆ. ಕ್ಷೇಮೇಂದ್ರ ಕವಿಯ ಒಂದು ವೈಶಿಷ್ಟ್ಯ ಏನೆಂದರೆ, ಕೃತಿ ಯಾವುದನ್ನು ಉದ್ದೇಶಿಸಿದೆಯೋ ಅದಕ್ಕೆ ತಕ್ಕಂಥ ಪ್ರಾರ್ಥನೆಯನ್ನು ಅವನು ಮಾಡ್ತಾನೆ. ಯಾವುದೇ ಒಂದು ಕೃತಿಯ ವಸ್ತುವನ್ನು ಇಟ್ಟುಕೊಂಡು ತದನುಸಾರವಾಗಿ ಪ್ರಾರ್ಥನೆ. ಸೇವಾವೃತ್ತಿ ಅನ್ನುವುದು ಒಂದು ವಿಷ ಇದ್ದಂತೆ. ಆ ವಿಷವನ್ನು ಇಳಿಸೋದಕ್ಕೆ ಮಣಿ ಮಂತ್ರ ಇತ್ಯಾದಿಗಳಿಂದ ವಿಷವನ್ನು ಇಳಿಸುವಂಥ ಪ್ರಕ್ರಿಯೆ ಉಂಟಲ್ಲ. ಈ ಮಣಿ ಯಾವುದು ಅಂದರೆ ಸಂತೋಷ ಅನ್ನುವ ರತ್ನ. ಸಂತೋಷ ರತ್ನ ಇದ್ದರೆ ಸೇವಾ ವಿಷವನ್ನು ಇಳಿಸಬಹುದು ಅಂತ, ಸೇವೆಯ ಸಂಕಟದ ವಿಷವನ್ನು. ಅದು ವಿಭೂಷಣವೂ ಆಗುತ್ತೆ ಮತ್ತು ಆಸೆ ಅನ್ನುವ, ದುರಾಶೆ ಅನ್ನುವಂತಹ ಕತ್ತಲನ್ನು ಹೋಗಲಾಡಿಸುವಂತಹ ಜಜ್ವಲ್ಯಮಾನವಾದ ವಜ್ರ ಅದು. ಹಾಗಾಗಿ ಆ ವಿಷವನ್ನು ಇಳಿಸಿಕೊಡುವಂಥದ್ದು ಅಂತ.
ಇಲ್ಲಿ ಇಬ್ಬರಿಗೂ ಕೂಡ ಅವನು ಹೇಳ್ತಾನೆ, ಯಜಮಾನ ಮತ್ತು ಸೇವಕ ಇಬ್ಬರಿಗೂ ಸೇವ್ಯ ಸೇವಕ ಉಪದೇಶ. ಸೇವ್ಯ ಅಂದರೆ ಟು ಬಿ ಸರ್ವ್ಡ್ ಅಂತವನು, ಸೇವಕ ಅಂದರೆ ಸರ್ವರ್, ಇಬ್ಬರಿಗೂ ಕೂಡ. ಮನ್ಯೇ ಸುಕೃತಿನಾಥೇನ ಭಾಗೀರಥ್ಯಾಂ ಕೃತಂ ತಪಃ ವೈರಾಗ್ಯ ಭಾಗೀರಥ್ಯಾಂ ಯಹ ಸೇವಾಸು ನ ವೈಗಾಹತೆ. ಈ ವೈರಾಗ್ಯ ಭಾಗಿಯಾದವನು ಯಾವನು, ರಥ್ಯಾಂ ಯಹ ಮನ್ಯೇ ಸುಕೃತಿನಾಥೇನ ಭಾಗೀರಥ್ಯಾಂ ಕೃತಂ ತಪ. ಪುಣ್ಯವಂತ ಯಾವನು ಭಾಗೀರಥಿಯಲ್ಲಿ ಗಂಗೆಯಲ್ಲಿ ಸ್ನಾನ ಮಾಡಿ ತಪಸ್ಸು ಮಾಡಿರಬೇಕು ಅಂಥವನು ಮಾತ್ರ ವೈರಾಗ್ಯ ಭಾಗೀ ಆಗಿ ರಥ್ಯಾಂ ಬೀದಿಯಲ್ಲಿ ಸೇವಾವೃತ್ತಿಯ ಕಷ್ಟವನ್ನು ಪಡೆಯಲ್ಲ ಅಂತ. ವೈರಾಗ್ಯ ಭಾಗೀ ರಥ್ಯಾಂ, ಭಾಗೀರಥ್ಯಾಂ ಅಂತ ಆ ಶಬ್ದದ ಪನ್ನಿದೆ. ಅಂದರೆ ಗಂಗೆಯಲ್ಲಿ ಮಿಂದು ತಪಸ್ವಿ ಆದವನಿಗೆ ಮಾತ್ರ ಈ ಸೇವಾವೃತ್ತಿಯ ಸಂಕಟ ಇರೋದಿಲ್ಲ. ಇನ್ನು ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಸೇವಾವೃತ್ತಿ ಪೀಡಿತರೆ. ಪುರಾಣಗಳಲ್ಲಿ ಬರ್ತವೆ, ಕಲಿಯುಗದಲ್ಲಿ ಇರುವುದು ಒಂದೇ ವರ್ಣ, ಅದು ಶೂದ್ರ ವರ್ಣ. ಎಲ್ಲರೂ ಶೂದ್ರರೇ, ಎಲ್ಲ ಜಾತಿಗಳು ಒಂದೇ ಜಾತಿ, ಶೂದ್ರ ಜಾತಿ. ಕಾರಣ ಎಲ್ಲರೂ ನಾವು ಸೇವಕರು ಅಂತ. ಈಗ ಯಾರು ಬ್ರಾಹ್ಮಣ್ಯ ಅಂತ ಹೇಳ್ತೀವಿ, ಅದು ಒಂದು ವಿದ್ಯೆಯನ್ನೋ ಯಾವುದನ್ನೋ ಪರ್ಸ್ಯೂ ಮಾಡುವಂಥ ಒಂದು ಜಾತಿ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ಅವರಿಗೆ ಸ್ಯಾಲರಿ ಕೊಡ್ತಕ್ಕಂಥವರಿಗೆ ಸೇವಕರು. ಹಾಗಾಗಿ ಅಲ್ಲಿ ಶೂದ್ರತ್ವ ಅಂತ. ಹಾಗೆ ಪ್ರಭುಗಳು ನಾವು ಪ್ರಜಾಸೇವಕರು ಅಂತ ಹೇಳಿಕೊಂಡು ಓಟಿಗಾಗಿ ಭಿಕ್ಷಾಪಾತ್ರೆ ಇಟ್ಟು ಬರುವಾಗ ಅವರೂ ಕೂಡ ಸೇವಕರೇ ಆಗ್ತಾರೆ. ಇನ್ನು ವರ್ತಕರು, ಕೃಷಿ ಗೋರಕ್ಷಾ ವಾಣಿಜ್ಯ ಇತ್ಯಾದಿ ಮಾಡುವಂತಹ ವೈಶ್ಯವೃತ್ತಿ ಎನ್ನುವರು, ಅವರು ಕೂಡ ಅದೇ ರೀತಿಯಾಗೇನೆ ನಾವು ಸರ್ಕಾರಕ್ಕೆ ಸೇವಕರಾಗಿರಬೇಕು, ಇಲ್ಲ ನಮ್ಮನ್ನ ಕೊಳ್ಳುವಂಥವರಿಗೆ ಕಸ್ಟಮರ್ ಇಸ್ ಆಲ್ವೇಸ್ ರೈಟ್ ಅನ್ನುವ ಮಂತ್ರವನ್ನು ಜಪ ಮಾಡಿಕೊಂಡ ಸೇವಕರು ಅಂತ. ಅದು ಸೋಗು ಇರಬಹುದು ಅಥವಾ ವಾಸ್ತವ್ಯ ಇರಬಹುದು, ಒಟ್ಟಿನಲ್ಲಂತೂ ಸೇವಾವೃತ್ತಿ ಅಂತ ಹೇಳ್ಕೊಳ್ಳೋದಂತೂ ತಪ್ಪೋದಿಲ್ಲ. ಹೀಗೆ ಇಡೀ ಜಗತ್ತು ಶೌದ್ರವನ್ನ ಅನುಭವಿಸ್ತಾ ಇದೆ. ಅದು ತಪ್ಪಲ್ಲ, ಯುಗಧರ್ಮ. ಇದನ್ನ ನಮ್ಮ ಪುರಾಣಗಳು ಗಮನಿಸಿವೆ. ನಿಸ್ಸಂತೋಷ ಪರಿತ್ಯಜ್ಯ ಭ್ರಮರ ಪುಷ್ಪಿತಂ ವನಂ ಸೇವತೆ ದಾನಲೋಭೇನ ಮಾತಂಗಮಪಿ ಸೇವಕ. ಈ ತುಂಬಿ ಕಾಡಿನ ಒಂದು ಹೂವನ್ನ ಬಿಟ್ಟು ದಾನಲೋಭದಿಂದ, ದಾನ ಅಂದ್ರೆ ಮದಧಾರೆ, ಆನೆಯ ಮದಧಾರೆ ಅಂತ, ಅದರ ಲೋಭದಿಂದ ಮಾತಂಗಮಪಿ, ಮಾತಂಗ ಅಂದ್ರೆ ಆನೆ, ಆನೆಯನ್ನು ಸೇವಿಸುತ್ತೆ ಅಂತ. ಇನ್ನೊಂದರ್ಥ, ಕಾಡಿನಲ್ಲಿ ನೆಮ್ಮದಿಯಾಗಿರಬಹುದಾದದ್ದು, ತನ್ನಂತೆ ತಾನು ಇರಬಹುದಾದವನು ದಾನ ಲೋಭ ಅಂದರೆ ಸಂಪಾದನೆಯ ಲೋಭದಿಂದ ಮಾತಂಗ ಅಂದರೆ ಚಂಡಾಲನನ್ನು ಕೂಡ ಸೇವಿಸುವಂಥವನಾಗ್ತಾನೆ ಅಂತ. ಪ್ರಮ್ಲಾನ ಸರಸತ್ವಮೇತಿನ ಪುನರ್ಮಾಲೇವ ಲಗ್ನಾತಪ ಭಗ್ನ ಕಾಚಮಯೀವ ಸಂಧಿ ಘಟನ ಯೋಗೇನ ನ ಶ್ಲಿಷ್ಯತಿ ಸೇವಾ ದೀಪಶಿಖೇವ ದುರ್ಗತ ಗೃಹೆ ಸಂಧಾರ್ಯಮಾಣ ಪರಂ ನಿಸ್ನೇಹ ಕ್ಷಯಮೇತಿ ಖೇದಜನಿತೆ ರುಚ್ಛ್ವಾಸ ಮಾಲಾನಿಲೈ. ಈ ಸೇವೆ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಸಂಗತಿ. ಅದಕ್ಕೆ ಅನೇಕ ರೂಪಕಗಳನ್ನು ಇಲ್ಲಿ ಕೊಡ್ತಾನೆ. ಪ್ರಮ್ಲಾನ ಸರಸತ್ವಮೇತಿ ನ ಪುನರ್ಮಾಲೇವ ಲಗ್ನಾತಪ. ಈ ಪುಷ್ಪಮಾಲೆಯನ್ನ ಅಮುಕಿದ್ರೆ ಅದು ಒಣಗೋಗ್ಬಿಡುತ್ತಂತೆ. ಆದರೆ ಸೇವಕರನ್ನು ಎಷ್ಟು ಮೇಲೆ ಮರ್ದಿಸಿದ್ರು ಅವರು ಏನು ಹಾಳಾಗೋದಿಲ್ಲ, ಒಣಗೋಗೋದಿಲ್ಲ. ಅವರು ಮತ್ತಷ್ಟು ಎಫಿಷಿಯೆಂಟ್ ಆಗ್ತಾರೆ. ಅಂದ್ರೆ ಚೆನ್ನಾಗಿ ಅವರನ್ನು ದುಡಿಸಿದಷ್ಟು ಕೂಡ ಅವರು ಎಫಿಷಿಯೆಂಟ್ ಆಗ್ತಾರೆ. ಅದು ಸೇವಾವೃತ್ತಿಯ ಒಂದು ರೀತಿ. ಭಗ್ನ ಕಾಚಮಯೀವ ಸಂಧಿ ಘಟನ ಯೋಗೇನ ನ ಶ್ಲಿಷ್ಯತಿ. ಆದರೆ ಒಮ್ಮೆ ಮುರೀತು ಅಂತಂದ್ರೆ ಗಾಜಿನ ಕುಪ್ಪಿ ಇದ್ದಂತೆ, ಅದು ಮತ್ತೆ ಎಂದೂ ಅಂಟಿಕೊಳ್ಳೋದಿಲ್ಲ. ಹಾಗೆ ಒಮ್ಮೆ ಅವರು ಮುದಡಿದ್ರು ಅಂದ್ರೆ ಹೂಗಳು ಹೇಗೆ ವಾಪಸ್ ಬರೋಲ್ವೋ ಹಾಗಾಗೋದಿಲ್ಲ. ಸೇವಾ ದೀಪ ಶಿಖೇವ ದುರ್ಗತ ಗೃಹೆ ಸಂಧಾರ್ಯಮಾಣ ಪರಂ. ಈ ಹಾಳು ಮನೆಯಲ್ಲಿ ದೀಪವನ್ನು ಉಳಿಸಿಕೊಳ್ಳೋದೆಷ್ಟು ಕಷ್ಟವೋ ಹಾಗೆ ಸೇವಾ ವೃತ್ತಿಯನ್ನ ಹಾಳಾಗದೆ ಉಳಿಸಿಕೊಳ್ಳುವುದಷ್ಟು ಕಷ್ಟ. ಆದರೂ ಅದು ಉಳಿಯುತ್ತೆ ದೀಪ, ಎಲ್ಲಿವರೆಗೂ ಸ್ನೇಹ ಇರುತ್ತೆ ಅಲ್ಲಿವರೆಗೂ. ಹಾಗೆ ಯಾವಾಗ ಸೇವಕ ದುಃಖದ ಒಂದು ನಿಟ್ಟುಸಿರು ಬಿಡತಾನೋ ಆಗ ಸೇವಾವೃತ್ತಿ ಅನ್ನೋ ದೀಪ ಆರಿ ಹೋಗುತ್ತೆ ಅಂತ. ಅದು ಹಾಗೆ ಯಾವುದೋ ಒಂದು ಫ್ರೆಂಡ್ಶಿಪ್ ಇರುವವರೆಗೂ ಸ್ವಾಮಿ ಸೇವಕರ ಮಧ್ಯೆ ಅದು ನಡೆಯುತ್ತೆ. ಆ ಫ್ರೆಂಡ್ಶಿಪ್ ಹೋಯ್ತು ಅಂತ ಇವನು ನಿಟ್ಟುಸಿರು ಬಿಡೋಕ್ಕೆ ಶುರು ಮಾಡಿದ್ರೆ ಸಬಾರ್ಡಿನೇಟು ಅಲ್ಲಿ ಉಳಿಯುವಂಥದ್ದಾಗೋದಿಲ್ಲ. ಅದು ಎಂದೂ ಕೂಡ ಒಮ್ಮೆ ಮುರಿಯಿತು ಅಂದರೆ ಅದನ್ನು ಪ್ಯಾಚ್ ಮಾಡೋಕ್ಕಾಗುವುದೇ ಇಲ್ಲ. ಮತ್ತೆ ಅದು ಬಂದುಬಿಡುತ್ತೆ, ಒಂದು ಅಡ್ಡಿ ಬಂದುಬಿಡುತ್ತೆ. ಅದನ್ನು ಮುಂದೆ ಇನ್ನೊಂದು ಉಪಾಖ್ಯಾನ ಬ್ರಹ್ಮದತ್ತ ಮತ್ತು ಪೂಜನಿ ಅನ್ನೋ ಉಪಾಖ್ಯಾನದಲ್ಲಿ ಅದನ್ನು ಮತ್ತಷ್ಟು ತೋರಿಸ್ತೀನಿ. ಹೀಗೆ ಸುಮಾರು 60 ಶ್ಲೋಕಗಳು ಬರುತ್ತವೆ. ವಿಸ್ತಾರವಾಗಿ ಅದನ್ನು ಹೇಳಬಹುದು, ಸದ್ಯದ ಪ್ರಸಕ್ತಿಗೆ ಅದು ಬೇಡ. ಇಲ್ಲಿ ಭೀಷ್ಮ ಈ ಹಿನ್ನೆಲೆಯಲ್ಲಿ ಸೇವಕರನ್ನ ಇಟ್ಟುಕೊಳ್ಬೇಕು ಅಂತ ಹೇಳ್ತಾ
ಏವಂ ರಾಜ್ಞಾ ಮತಿಮತ ವಿದಿತ್ವಾ ಶೀಲಶೌಚತಾಂ ಆರ್ಜವಂ ಪ್ರಕೃತಿಂ ಸತ್ವಂ ಕುಲಂ ವಿತ್ತಂ ಶ್ರುತಂ ದಮಂ ಅನುಕ್ರೋಶಂ ಬಲಂ ವೀರ್ಯಂ ಭಾವಂ ಸಂಪ್ರಶಮಂ ಕ್ಷಮಾಂ ಭೃತ್ಯ ಯೇ ಯತ್ರ ಯೋಗ್ಯ ಸ್ಯುಃ ತತ್ರ ಸ್ಥಾಪ್ಯ ಸುಶಿಕ್ಷಿತಾ. ಹೀಗೆ ರಾಜನಾದವನು, ವಿದ್ವಾಂಸನಾದವನು ಶೀಲವನ್ನ, ಶುಚಿತ್ವವನ್ನ, ರುಜುತ್ವವನ್ನ, ಅವರ ಸಹಜ ಸ್ವಭಾವವನ್ನ, ಅವರ ಇಂಟ್ರೆನ್ಸಿಕ್ ಕೇಪಬಿಲಿಟಿ ಸತ್ವವನ್ನ, ಅವರ ಕುಟುಂಬದ ಹಿನ್ನೆಲೆಯನ್ನ, ಅವರ ನಡವಳಿಕೆಯನ್ನ, ವಿದ್ಯೆಯನ್ನ, ಅವರ ಆತ್ಮನಿಗ್ರಹವನ್ನ ಮತ್ತು ಅವರ ಕಾರುಣ್ಯ ಭಾವವನ್ನ, ಭುಜಬಲವನ್ನ, ಬುದ್ಧಿಬಲವನ್ನ, ಮನೋಬಲವನ್ನ ಮತ್ತು ಕಲ್ಪನಾಶಕ್ತಿಯನ್ನ, ಶಾಂತಿಯನ್ನ, ಕ್ಷಮಾಗುಣವನ್ನ, ಸಹನಶೀಲತೆಯನ್ನ ಎಲ್ಲ ನೋಡಿಕೊಂಡು ಅವರನ್ನ ತಕ್ಕ ಜಾಗದಲ್ಲಿಡಬಹುದು ಅಂತ. ಅದು ಉಂಟಲ್ಲ, ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಯೋಗ್ಯ ಪುರುಷೋ ನಾಸ್ತಿ ಯೋಜಕಸ್ತತ್ರ ದುರ್ಲಭ ಅಂತ. ಮಂತ್ರವಲ್ಲದ ಅಕ್ಷರ ಇಲ್ಲ, ಹಾಗೆ ಔಷಧವಲ್ಲದ ಬೇರಿಲ್ಲ, ಪ್ರಯೋಜನಕ್ಕೆ ಬಾರದ ಮನುಷ್ಯ ಇಲ್ಲ, ಕೇವಲ ಅವನ್ನ ಹುಡುಕಿ ಯೋಜನೆ ಮಾಡಬಲ್ಲವನು ಮಾತ್ರ ದುರ್ಲಭ ಅಂತ. ಅದಕ್ಕೆ ಒಂದು ಕಥೆಯೂ ಉಂಟು. ಈ ಮಾತನ್ನ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಒಮ್ಮೆ ತಿಮ್ಮರಸು ಮಹಾಮಂತ್ರಿ ಹೇಳಿದನಂತೆ. ಆ ತತ್ಕ್ಷಣ ಮೊದಲು ಎರಡನ್ನು ಒಪ್ಪಿಕೊಳ್ಳೋಣ, ಅಮಂತ್ರಮಕ್ಷರಂ ನಾಸ್ತಿ ನಾಸ್ತಿ ಮೂಲ ಮನೌಷಧಂ ಅಂತ. ಅಯೋಗ್ಯ ಪುರುಷೋ ನಾಸ್ತಿ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ, ತುಂಬಾ ನೀಚರಾದಂಥ ಮನುಷ್ಯರು ಎಷ್ಟೋ ಜನ ಇದ್ದಾರೆ ಅಂತ ಕೃಷ್ಣದೇವರಾಯ ಆಕ್ಷೇಪ ಮಾಡಿದ. ದೊರೆ ಯಾವಾಗ ಆಕ್ಷೇಪ ಮಾಡಿದನೋ ತತ್ಕ್ಷಣ ಗೆದ್ದೆತ್ತಿನ ಬಾಲ ಹಿಡಿಯುವಂತೆ ಮಿಕ್ಕವರು ಹಾಗೆ ಅನುಸರಿಸುವುದು ಸಹಜ. ಆದರೆ ಧೀಮಂತರಾದವರು ಮಾತ್ರ ತಮ್ಮ ಅಭಿಪ್ರಾಯವನ್ನು ತಾವು ಹೇಳಿಕೊಳ್ತಾರೆ. ಈ ಬಗ್ಗೆ ನನಗೆ ನೆನಪಿಗೆ ಬರುತ್ತೆ. ಒಮ್ಮೆ ವಾಲ್ಟೇರ್ ಅವನು ತನ್ನ ತುಂಬ ಪ್ರೀತಿಪಾತ್ರನಾದಂಥ ಒಬ್ಬ ಶ್ರೀಮಂತನ ಮನೆಗೆ ಹೋದರೆ ಅವನ ಮನೆಯಲ್ಲಿ ಒಂದು ದೊಡ್ಡ ಸಂತೋಷ ಕೂಟ ನೆರೆದಿತ್ತು. ಜನ ಚಪ್ಪಾಳೆ ತಟ್ತಾ ಇದ್ರಂತೆ. ಕಾರಣ ಅವನು ಪ್ರಭು ಯಾವನಿದ್ದಾನೆ ಅವರಿಗೆ ಆಶ್ರಯದಾತ, ಅವನೊಂದು ಜೋಕ್ ಮಾಡಿದ್ದಾನೆ ಅಂತ. ಮತ್ತೆ ಅವನು ಯಾವುದೋ ಒಂದು ಡಿಬೇಟ್ನಲ್ಲಿ ಕೂಡ ಪಾಲ್ಗೊಂಡಿದ್ದ. ಡಿಬೇಟ್ನಲ್ಲಿ ಒಂದು ಜೋಕ್ ಮಾಡಿದ್ದಾನೆ ಮತ್ತು ಆ ಡಿಬೇಟ್ನಲ್ಲಿ ಅವನು ಗೆದ್ದೇ ಇದ್ದಾನೆ. ಹಾಗಾಗಿ ಜನ ಇನ್ನಷ್ಟು ಚಪ್ಪಾಳೆ ತಟ್ತಾ ಇದ್ದಾರೆ, ಒಂದು ವಿಟ್ ಮೂಲಕವಾಗಿ ಗೆದ್ದಿದ್ದಾನೆ. ಆಗ ವಾಲ್ಟೇರ್ ಹೋದ. ಬಂದ ತಕ್ಷಣ ವಾಲ್ಟೇರ್ ಹೇಳು, ನಾನು ಗೆದ್ದಿದ್ದೀನಿ, ನಾನು ಗೆದ್ದಿರೋದು ಸರಿಯೋ ತಪ್ಪು ಅಂತ. ಸರಿಯೋ ತಪ್ಪು ಅಂತ ಮಾತ್ರ ಹೇಳಲಾರೆ, ನೀವು ಗೆದ್ದಿರೋದಂತೂ ಹೌದು ಅಂತ ನನಗೆ ಗೊತ್ತಾಗುತ್ತೆ, ನೀವು ಹೇಳದೇ ಇದ್ರು ಅಂತ. ಅದು ಹೇಗೆ ಅಂದ್ರೆ ಚಪ್ಪಾಳೆ ಕೇಳಿಸ್ತಲ್ಲ, ಚಪ್ಪಾಳೆ ಕೇಳಿಸ್ತಂದ್ರೆ ಅದು ನೀವು ಗೆದ್ದಿರೋದಕ್ಕೆ ಆಗಿರಬೇಕು, ಬೇರೆಯವ್ರು ಎಷ್ಟು ಗೆದ್ದಿರೋ ಅದಕ್ಕೆ ಚಪ್ಪಾಳೆ ಬರುವಂತಹದ್ದಲ್ಲ ಅಂತ. ಹಾಗೆ ಪ್ರಭುಗಳ ಬಗ್ಗೆ ಆ ಓಲೈಸುವವರಿಗೆ ಇದೇ ಆಗಿರುತ್ತೆ. ಅದರಿಂದ ಇನ್ನು ಮಿಕ್ಕ ಕವಿಗಳು ಅವರು ಇವರು ಆಸ್ಥಾನದ ಪಂಡಿತರು ಅದೇ ವೃತ್ತಿಯನ್ನು ಕೈಗೊಂಡ್ರು. ಆಗ ತಿಮ್ಮರಸ ಹೇಳ್ದ, ಇಲ್ಲ, ನಾನು ನನ್ನ ಮಾತಿಗೆ ಕಟ್ಟಿ ಬೀಳ್ತೀನಿ ಅಂತ. ಅದಕ್ಕೇನಾದ್ರೂ ಮಾಡಬೇಕಲ್ಲ, ವ್ಯವಸ್ಥೆ ನಿದರ್ಶನ ತೋರಿಸ್ಬೇಕಲ್ಲ ಅಂತ. ಆಗಲಿ ತೋರಿಸೋಣ, ಯಾವನಾದ್ರೂ ನೀವೇ ತೀರ್ಮಾನಿಸ್ರಿ, ಅಪ್ರಯೋಜಕ ಅಥವಾ ದುಷ್ಪ್ರಯೋಜಕ ಅಂತ, ಅವನನ್ನು ನಾನು ಮಾಡ್ತೀನಿ ಅಂತ. ಅದೇ ಹೊತ್ತಿಗೆ ಒಬ್ಬ ತರುಣನನ್ನ ಎಳೆದುಕೊಂಡು ಬಂದ್ರು. ಅವನು ತುಂಬಾ ಉದ್ಧಟ. ಅವನು ಉದ್ಧಟತನ ಎಷ್ಟು ಅಂತಂದ್ರೆ ಅವನು ಹೆತ್ತ ತಂದೆಯನ್ನೇ ಕೊಂದಿದ್ದಾನೆ, ಅವನನ್ನ ವಿರೋಧಿಸಿದ ಅನ್ನೋದಕ್ಕೆ ಇವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತ. ತಂದೆಯನ್ನೇ ಕೊಂದಿರ್ತಕ್ಕಂಥವನು ಮಹಾಪಾತಕಿ, ಇವನಿಗೆ ಶಿರಶ್ಛೇದನ ಅಂತ. ಇವನಲ್ಲಿ ಏನಾದರೂ ವಿದ್ಯೆ ಇದೆಯಾ, ವಿನಯ ಇದೆಯೇ, ಸದಾಚಾರ ಇದೆಯಾ, ಯಾವುದೂ ಇಲ್ಲ ಅಂತ. ಇಂಥವನನ್ನು ಅಪ್ರಯೋಜಕ ಅಂತ ಹೇಳ್ತೀರಾ ಅಂತಂದ್ರು. ಹೌದು ಅಂತ. ಹಾಗಿದ್ರೆ ಕೊಡಿ, ಇವನಿಂದ ನಾನು ಒಳ್ಳೆ ಪ್ರಯೋಜನಾತ್ಮಕವಾದ ಕೆಲಸ ಮಾಡ್ತೀನಿ ಅಂತ. ಆಯಿತು, ನಿನ್ನ ರಿಸ್ಕ್ ಅಂತಂದ. ಪರವಾಗಿಲ್ಲ ಅಂತ ತಿಮ್ಮರಸು ಅವನನ್ನು ತೆಗೆದುಕೊಂಡು ತನ್ನ ಅರಮನೆಗೆ ಹೋಗಿ ಅವನಿಗೆ ಅಲ್ಲಿ ಅನುಕೂಲ ಮಾಡಿಕೊಟ್ಟ. ಯಾವುದಕ್ಕೂ ಏನೂ ತೊಂದರೆ ಆಗದಂತೆ ನೋಡಿಕೊಳ್ಳೋದು. ಮತ್ತು ಯಾವ ಸೇವಕರಿಗೂ ಅವನು ಏನು ಕೇಳಿದ್ರು ಕೂಡ ಇದು ಯಾರು ಮಾಡಿದ್ರು, ಇದು ಯಾಕೆ ಮಾಡಿದ್ರು, ಎಲ್ಲವನ್ನೂ ತಿಮ್ಮರಸು ನಿಮ್ಮ ಮೇಲೆ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಅಷ್ಟೆ. ಅದು ಮಾತ್ರ ಹೇಳಬೇಕು, ಇನ್ನೇನು ಹೇಳಬಾರದು ಅಂತ. ಹೀಗೆ ಒಂದು ವರ್ಷ ಕಳೆಯಿತು. ಯಾವಾಗಲಾದರೂ ಬಂದು ವಿಚಾರಿಸಿಕೊಂಡು ಹೋಗ್ತಾ ಇದ್ದ. ಅವನು ಉದ್ದಟ, ಆದರೆ ಅದನ್ನು ಒಂದಿಷ್ಟು ತಲೆಗೆ ಹಾಕ್ಕೊಳ್ಳದೆ ಬಹಳ ಪ್ರೀತಿಯಿಂದ ಮಾತಾಡಿಸಿಕೊಂಡು ಅವನು ಹೇಳಿದ್ದೆಲ್ಲ ಸರಿ ಅಂತ ಮಾತಾಡ್ಕೊಂಡು ಬರ್ತಾ ಇದ್ದ. ಅವನಿಗೆ ತುಂಬಾ ದುಡುಕುತನ, ಹುಚ್ಚು ಸಾಹಸ ಎಲ್ಲ ಇದ್ದಂತಹದ್ದು ವ್ಯಕ್ತಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ ಅವನಲ್ಲಿ ಯಾವ ಸದ್ಗುಣವೂ ಇಲ್ಲ, ಬಹಳ ಒರಟ ಪ್ರಾಣಿ ಮಾತ್ರ ಅಂತ. ಆಗ ಬಹಮನಿ ರಾಜರುಗಳು ಎಲ್ಲ ಸೇರಿಕೊಂಡು ಗೋಲ್ಕೊಂಡ ಮತ್ತೆ ಬಿಜಾಪುರ, ಅಹಮದ್ನಗರ ಎಲ್ಲ ಇಲ್ಲ ಆ ಎಲ್ಲ ರಾಜರು ಸೇರಿಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ತಿಮ್ಮರಸ ಒಂದು ಪತ್ರವನ್ನು ಬರೆದು ಅಲ್ಲಿಯ ಮುಖ್ಯ ಸೇನಾ ನಾಯಕನಿಗೆ ಬರೆದು ಕಳಿಸಿಕೊಟ್ಟ. ಅದನ್ನು ಇವನ ಕೈನಲ್ಲಿ, ನೋಡಪ್ಪ,
ನೀನು ನನಗೆ ಒಂದೇ ಕೆಲಸ ಮಾಡಿಕೊಡ್ಬೇಕು, ಈ ಪತ್ರವನ್ನು ತಗೊಂಡು ಆ ಸೇನಾ ನಾಯಕನಿಗೆ ಖಾಸಗಿಯಾಗಿ ಕೊಡಬೇಕು ಅಂತ. ಮತ್ತೆ ಅವನು ಓದಬೇಕು, ಆ ಓದಿ ಅವನು ಮುಗಿಸೋವರೆಗೂ ನೀನಲ್ಲಿ ಇರಬೇಕು ಅಂತ. ಆಯಿತು ಅಂತಂದ, ತಗೊಂಡು ಹೋದ. ಅವನನ್ನು ಖಾಸಗಿಯಾಗಿ ನಾನು ನೋಡಬೇಕು ಅಂತ ಹೇಳಿದ. ಆಯಿತು ಅಂತ ಕೊಟ್ಟರು. ಒಬ್ಬನೇ ಬಂದಿದ್ದಾನೆ, ಏನು ಮಾಡ್ತಾನೆ ಅಂತೆಲ್ಲ ತಾವು ಎಡಬಲ ಸೇವಕರಿದ್ದೇ ಇರ್ತೀವಿ ಅಂತ ಅವನ ಪತ್ರವನ್ನು ಓದಿದ್ರೆ ಆ ಸೇನಾ ನಾಯಕನ ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂಗೆ ಬೈದಿರುವಂಥದ್ದು. ಅದನ್ನು ಓದಿ ಅವನಿಗೆ ಬಹಳ ಕೋಪ ಬಂದು ಆ ಪತ್ರವನ್ನು ಮನಸ್ಸಿನಲ್ಲಿ ಓದ್ಕೊಂಡಿದ್ದಷ್ಟೇ. ತಿಮ್ಮರಸ ಬರೆದಿರೋ ಪತ್ರ. ತಿಮ್ಮರಸನಿಗೆ ಅದೇ ಶಬ್ದ ಪ್ರಯೋಗ ಆರಂಭ ಮಾಡಿದ. ಇವನಿಗೆ ತಕ್ಷಣವೇ ಕೋಪ ಕೆರಳಿ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದ್ರೊಳಗೆ ಒರೆಯಲ್ಲಿದ್ದ ಖಡ್ಗ ತೆಗೆದು ಆ ಸೇನಾಧ್ಯಕ್ಷನ ಕೊಂದೇ ಬಿಟ್ಟ. ತಕ್ಷಣ ಅವನ ಅಂಗರಕ್ಷಕರು ಅವನನ್ನು ಸಂಹಾರ ಮಾಡಿದ್ರು. ನಾಯಕ ಇಲ್ಲ ಅಂದ್ರೆ ಸೈನ್ಯಕ್ಕೆ ಮತ್ತೆ ಏನು ಬೆಲೆಯೇ ಇಲ್ಲ, ಅದೆಲ್ಲ ದಿಕ್ಕಾಪಾಲಾಗಿ ಹೋಯಿತು. ಆಗ ತಿಮ್ಮರಸು ಇದನ್ನು ತಿಳಿದುಕೊಂಡು ಕೃಷ್ಣದೇವರಾನಿಗೆ ಹೇಳಿದ. ವಿಜಯನಗರಕ್ಕೆ ಬಂದ ಆಪತ್ತು ಒಬ್ಬ ಅಪ್ರಯೋಜಕನಿಂದ ನಿವಾರಣೆ ಆಯಿತು. ಹೀಗೆ ಹೇಳಿ ನಾಸ್ತಿ ಎಂಥದ್ದು ಅಯೋಗ್ಯ ಪುರುಷೋ ನಾಸ್ತಿ ಅನ್ನುವುದಕ್ಕೆ ಏನಾದರೂ ಅರ್ಥ ಇದೆಯಾ, ಅರ್ಥ ಇಲ್ವಾ ಅಂತ. ಹೀಗೆ ರಾಜನಾದವನು ಯಾರನ್ನೂ ನಿರಾಕರಿಸಬಾರದು. ನಮ್ಮ ಎಂಜಿನಿಯರಿಂಗ್ ಅಲ್ಲಿ ಒಂದು ಸೂತ್ರವಾಕ್ಯ ಇತ್ತು, ನೋ ಲಾಸ್ ರಿಯೂಸ್ ಟೆಕ್ನಾಲಜಿ ಅಂತ. ಯಾವುದೂ ಲಾಸ್ ಅಲ್ಲ, ಮತ್ತೆ ಅದನ್ನು ಬಳಸಬೇಕು ಅಂತ. ಯಾರಾದರೂ ದಂಡಿ ಮಹಾಕವಿಯ ಗೋಮಿನಿ ವೃತ್ತಾಂತವನ್ನು ಓದಿದ್ರೆ ಅವರಿಗೆ ಅದರ ಅರ್ಥ ಆಗುತ್ತೆ. ಅದು ತುಂಬ ಸೊಗಸಾಗಿರುವಂಥದ್ದು. ದಂಡಿ ಮಹಾಕವಿಯ ದಶಕುಮಾರ ಚರಿತ್ರದಲ್ಲಿ ಒಂದು ಪಿಶಾಚ 4 ಪ್ರಶ್ನೆ ಕೇಳುತ್ತೆ. ಕಿಂ ಕ್ರೂರಂ ಸ್ತ್ರೀ ಹೃದಯಂ ಅಂತ. ಯಾವುದು ಕ್ರೂರ? ಹೆಂಗಸಿನ ಹೃದಯ. ಯಾವುದು ಒಳ್ಳೆಯದು? ಹೆಂಗಸೇನೆ. ಮತ್ತೆ ಯಾವಳಿಂದ ಕುಟುಂಬ ಚೆನ್ನಾಗಾಗುತ್ತೆ? ಒಳ್ಳೆ ಹೆಂಗಸಿಂದ. ಯಾವಳಿಂದ ಕುಟುಂಬ ಹಾಳಾಗುತ್ತೆ? ಕೆಟ್ಟ ಹೆಂಗಸಿಂದ. ಎಲ್ಲ ಹೆಂಗಸರಿಂದಲೇ ಅಂತ. ಅಲ್ಲಿ ನನಗೆ ಎಲ್ಲ ಕಥೆಗಳಿಗಿಂತ ಗೋಮಿನಿ ಧೂಮಿನಿ ಅಂತೆಲ್ಲ ಕಥೆಗಳು ಬರ್ತವೆ. ಗೋಮಿನಿ ಕಥೆ ಮಾತ್ರ ನನಗೆ ಬಹಳ ಇಷ್ಟ. ಒಬ್ಬ ವರ್ತಕ ಪುತ್ರ, ಅವನು ತಾನು ಒಲಿದ ಒಬ್ಬ ಹೆಣ್ಣನ್ನು ಮದುವೆ ಆಗಬೇಕು ಅಂತಂದುಕೊಂಡು ಅವಳನ್ನ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳೋದು? ಈ ಸ್ವಯಂವರ ತರಹ ಇದು ಸ್ವಯಂವಧು. ಅವನು ಒಂದು ಪ್ರಸ್ಥ ಮಾತ್ರ ವ್ರೀಹಿ, ಅಂದರೆ ಒಂದು ಸೇರಿನಷ್ಟು ಭತ್ತವನ್ನ ತನ್ನ ಉತ್ತರೀಯಕ್ಕೆ ಗಂಟು ಕಟ್ಟಿಕೊಂಡು ಬೇರೆ ಬೇರೆ ಊರುಗಳಿಗೆಲ್ಲ ಓಡಾಡಿ ಇದರಿಂದ ನನಗೆ ಒಂದು ಹೊತ್ತು ಊಟ ಯಾವ ಹುಡುಗಿ ಹಾಕ್ತಾಳೋ ಅವಳನ್ನು ಮದುವೆ ಆಗ್ತೀನಿ ಅಂತ ಹೋದ. ಯಾರು ಬರೀ ಧಾನ್ಯ, ಅದು ನೆಲ್ಲು, ಭತ್ತದಲ್ಲಿ ಏನು ಹಾಕೋದಿಕ್ಕೆ ಸಾಧ್ಯ ಅಂತ ಸುಮ್ಮನೆ ಆದರು. ಕಡೆಗೆ ತಮಿಳುನಾಡಿನಲ್ಲಿ ಆ ತಾಮ್ರಪರ್ಣಿ ಕಾವೇರಿ ನದಿ ಪ್ರಾಂತದಲ್ಲಿ ಒಬ್ಬ ಶ್ರೀಮಂತರಾಗಿದ್ದ ವೈಶ್ಯ ಕುಟುಂಬ ಈಗ ಬಡತನಕ್ಕೆ ಬಂದಿದೆ. ಅವಳೊಬ್ಬಳೇ ಇದ್ದಾಳೆ, ಅವಳ ಸೇವಕಿನೂ ಒಬ್ಬಳಿದ್ದಾಳೆ, ಅವಳು ಗೋಮಿನಿ ಅಂತ. ಅವಳ ಹತ್ತಿರಕ್ಕೆ ಬಂದ. ಅವಳು ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಳು. ಮೊದಲಿಗೆ ಬಂದು ಅದು ತುಂಬ ಮೆಟಿಕ್ಯುಲಸ್ ಆಗಿ ದಂಡಿ ವರ್ಣಿಸಿದ್ದಾನೆ. ಸೊಗಸಾಗಿ ಅದನ್ನು ಹರವಿ ಸೂರ್ಯನ ಬಿಸಿಲಿಗೆ ಒಣಗಿಸಿದಳಂತೆ. ಮೊದಲು ಒಣಗಿದ ಮೇಲೆ ಕುಟ್ಟುವುದು ಅನುಕೂಲ. ನಯವಾಗಿ ಅದನ್ನ ಈ ಮೆಟಾಲಿಕ್ ರಿಂಗ್ ಇರುತ್ತಲ್ಲ, ಆ ರಿಂಗ್ ಇರುವಂತ ಒನಕೆಯಲ್ಲಿ ಕುಟ್ಟಬಾರದು. ಭಾರ ಜಾಸ್ತಿ ಇರುತ್ತೆ ಮತ್ತು ಆ ಕಬ್ಬಿಣದ ಭಾರದಿಂದ ನುಚ್ಚಾಗಿಬಿಡುತ್ತೆ. ಹಾಗಾಗಿ ಈ ಭತ್ತವನ್ನು ಕುಟ್ಟುವುದಕ್ಕೆ ಬೋಳಾಗಿರುವಂತ ಒನಕೆಗಳು ಇರುತ್ತೆ, ಅದನ್ನ ಬಳಸಿ ಕುಟ್ತಾಳೆ. ಮತ್ತು ಆ ಭತ್ತದ ಹೊಟ್ಟನ್ನು ತೆಗೆದು ಸೇವಕಿಗೆ ಕೊಟ್ಟು ಇದನ್ನು ಅಕ್ಕಸಾಲಿಗರಿಗೆ ಅವರು ಉರವಲಾಗಿ ಬಳಸ್ತಾರೆ. ಅಕ್ಕಸಾಲಿಗರು ಭತ್ತದ ಹೊಟ್ಟಿನಲ್ಲೇನೆ ಉಮಿ ಅಂತಲೂ ಕರೀತಾರೆ ಅದನ್ನ, ತುಷ. ಅದರೊಳಗೆ ಅವರು ಬಂಗಾರ ಕರಗಿಸೋದು, ಅವರಿಗೆ ಮಾರಿ ಹಣ ತಗೊಂಡ್ಕೊಂಡು ಬಾ ಅಂತ. ಮತ್ತು ಆ ಹಣದಲ್ಲಿ ಒಂದಿಷ್ಟು ಸೌದೆಯನ್ನ, ಒಂದು ಸ್ವಲ್ಪ ನೆಲ್ಲಿಕಾಯನ್ನ, ಒಂದಿಷ್ಟು ಮಜ್ಜಿಗೆಯನ್ನ ಎಲ್ಲ ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ತಗೊಂಡು ಬರ್ತಾಳೆ. ಮತ್ತೆ ಆ ನೆಲ್ಲಿಕಾಯನ್ನ ಇವಳು ಅರೆದು ಅವನಿಗೆ ಇದನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡು ಅಂತ ಕೊಡ್ತಾಳೆ. ಅದು ಮಾತ್ರವಲ್ಲ, ಒಂದೆರಡು ಮಡಿಕೆಗಳನ್ನು ತರಿಸಿರ್ತಾರೆ. ದೊಡ್ಡ ಮಡಿಕೆಯಲ್ಲಿ ನೀರು ತುಂಬಿ ಬಿಸಿ ನೀರನ್ನ ಸ್ನಾನಕ್ಕೆ ಅಣಿ ಮಾಡ್ತಾಳೆ. ಊಟಕ್ಕೆ ಮುಂಚೆ ಸ್ನಾನ ಅವನು ಕೇಳದ ಕಂಡೀಷನ್, ಎಕ್ಸ್ಟ್ರಾ ಬೋನಸ್. ಮತ್ತೆ ಅವಳು ಈ ಉರವಲ್ನಲ್ಲಿ ಬಿಸಿ ನೀರು ಕಾಯಿಸಿರ್ತಾಳಲ್ಲ, ಅದು ಪೂರ್ತಿ ಬೂದಿಯಾಗೋಕ್ ಮುಂಚೆನೆ ಹೊರಗೆ ತೆಗೆದು ನೀರು ಹಾಕಿ ಅದನ್ನು ಇದ್ದಲು ಮಾಡ್ತಾಳೆ. ಇನ್ನಷ್ಟು ಸೌದೆ ಉಳಿದಿರುತ್ತೆ, ಇದ್ದಲನ್ನು ತೆಗೆದುಕೊಂಡು ಹೋಗಿ ಅಕ್ಕಸಾಲಿಗರಿಗೇನೆ ಬೇಕಾಗುತ್ತೆ ಇದ್ದಲು, ಅದನ್ನು ಕೊಟ್ಟು ಮತ್ತೆ ಆ ಹಣಕ್ಕೆ ಈ ಕೆಲವು ಮಿನಿಮಮ್ ಬೇಕಾಗಿರುವಂತ ಸಂಭಾರಗಳನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ತಕೊಂಡು ಬರ್ತಾಳೆ. ಆಮೇಲೆ ಇವಳು ಆ ಅಕ್ಕಿಯನ್ನ ಬೇಯೋದಕ್ಕೆ ಇಟ್ಟು ಗಂಜಿಯನ್ನು ಮಾಡ್ತಾಳೆ. ಆ ಗಂಜಿಗೆ ಒಂದಷ್ಟು ಸಾಂಬಾರ ಪದಾರ್ಥಗಳು ಹಾಕಿ ಆ ಗಂಜಿಯನ್ನ ಒಂದು ಭಾಗವನ್ನ ಅನ್ನಕ್ಕೆ ಬೆರೆಸ್ಕೊಳ್ಳೋ ತರ ಮಾಡ್ತಾಳೆ. ಇನ್ನೊಂದಿಷ್ಟು ಗಂಜಿಯನ್ನ ಹಾಗೆ ಉಪ್ಪು ಹಾಕಿ ಸ್ನಾನ ಆದ ತಕ್ಷಣ ಒಂದು ಒಳ್ಳೆಯ ಸೂಪ್ ತರಹ ಕೊಡ್ತಾಳೆ. ಆಮೇಲೆ ಹಿತ್ತಲಿನಲ್ಲಿ ಏನೇ ಬಾಳೆ ಗಿಡ ಇರುತ್ತೆ, ಅದರೊಳಗೆ 1/3 ಭಾಗವನ್ನ
ಕುಡಿ ಬಾಳೆ ಎಲೆಯನ್ನು ಕತ್ತರಿಸ್ತಾಳೆ ಅಂತಲೂ ಬರುತ್ತೆ. ಅದನ್ನು ಕತ್ತರಿಸಿ ಬಾಳೆ ಎಲೆಯನ್ನು ಹಾಕಿ ಅನ್ನವನ್ನು ಬಡಿಸಿ ಮತ್ತೆ ಅವಳು ಮಾಡಿರತಕ್ಕಂಥ ಪದಾರ್ಥವನ್ನು ವ್ಯಂಜನಗಳನ್ನು ಬಡಿಸಿ ಆಮೇಲೆ ಮೊಸರನ್ನು ಬಡಿಸಿ ಮತ್ತೆ ಕಮಲದ ದಳಗಳನ್ನು ಹಾಕಿ ನೀರನ್ನ ಪರಿಮಳ ಭರಿತವಾಗಿ ಮಾಡಿರ್ತಾಳೆ. ಆ ನೀರನ್ನ ಬೊಗಸೆ ತುಂಬ ಹಾಕ್ತಾಳೆ, ಅವನು ಗಟಗಟ ಕುಡಿತಾನೆ ಅಂತ ಬರುತ್ತೆ. ಈಗ ನೋಡಪ್ಪ ಎಲ್ಲ ಆಯ್ತಲ್ಲ ಅಂತ. ಇದು ಆ ಅಚ್ಚುಕಟ್ಟತನ. ಎಲ್ಲವೂ ಪ್ರಯೋಜನಕಾರಿ, ಯಾವುದೂ ಇಲ್ಲ ಅಂತಿಲ್ಲ. ಹಾಗೆಯೇ ಒಬ್ಬ ಮ್ಯಾನೇಜರ್, ಒಬ್ಬ ರಾಜ ಎಲ್ಲ ಜನರನ್ನು ಯುಕ್ತವಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಆರಂಭದಲ್ಲಿಯೇ ಧರ್ಮೋಪದ, ಅರ್ಥೋಪದ, ಕಾಮೋಪದ, ಭಯೋಪದ ಅಂತ 4 ವಿಧವಾದ ಉಪದ ಟೆಂಪ್ಟೇಷನ್ಗಳಿಗೆ ಯಾರು ಒಳಗಾಗ್ತಾರೆ ಮಂತ್ರಿಗಳು ಅಂತ ನೋಡಿಕೊಂಡು ಇದೆಲ್ಲಕ್ಕೂ ಅತೀತರಾಗಿ ನಿಲ್ಲುವವರು ತುಂಬಾ ಕಡಿಮೆ ಜನ. ಅವ್ರನ್ನ ಮೋಸ್ಟ್ ಎಫಿಷಿಯೆಂಟ್ ಪೋರ್ಷನ್ಸ್ಗೆ ಬಳಸ್ಕೊಳ್ಬೇಕು. ಕೆಲವರು ಧರ್ಮೋಪದಾಗೆ ಜಾರು ಹೋಗ್ತಾರೆ, ಮಿಕ್ಕಂತೆ ಇರ್ತಾರೆ, ಅವ್ರನ್ನ ಬೇರೆ ರೀತಿ. ಅರ್ಥೋಪದಕ್ಕೆ ತುತ್ತಾಗಿ ಮಿಕ್ಕಲ್ಲಿ ಸಿದ್ಧವಾಗ್ತಾರೆ, ಅಥವಾ ಎರಡರೊಳಗೆ ಫೇಲ್ ಆಗಿ ಇನ್ನು ಮಿಕ್ಕದ್ರೊಳಗೆ ಅವರಿಗೆ ಅದದೇ ರೀತಿಯಾದ ಕೆಲಸಗಳನ್ನು ಕೊಡಬೇಕು ಅಂತ. ಇನ್ನೊಂದು ಕಥೆ ನನಗೆ ನೆನಪಿಗೆ ಬರುತ್ತೆ. ಅದು ಉತ್ತರ ಭಾರತದ ಕಥೆ. ಒಬ್ಬ ಶ್ರೀಮಂತನಾದ ಸೇಠ್ ಅಂದ್ರೆ ಏನು, ಶ್ರೇಷ್ಠಿ ಎನ್ನುವ ಶಬ್ದದ ತದ್ಭವವೇ, ಅಪಭ್ರಂಶ. ಆತನಿಗೆ 5 ಜನ ಸೊಸೆಯರಿರ್ತಾರೆ. ಮನೆಯ ಮೇಲ್ವಿಚಾರಣೆಯನ್ನ ಈ ಮಕ್ಕಳಿಗೆ ಕೊಡಬೇಕು, ಆದರೆ ಅವರ ಹೆಂಡತಿಯರಿಗೆ ಒಂದಿಷ್ಟು ಕೆಲಸ ಕೊಡಬೇಕು. ಇಲ್ಲದೆ ಇದ್ರೆ ಅವರು ತಮ್ಮ ಗಂಡಂದ್ರನ್ನ ಹಿಡಿದು ಮನೆಯನ್ನು ಒಡೆಸಿಬಿಡ್ತಾರೆ. ಇವರೆಲ್ಲ ಸೇರಿ ಕುಟುಂಬಕ್ಕೆ ಸಮಷ್ಟಿಯಾಗಿ ಕಾಂಟ್ರಿಬ್ಯೂಟ್ ಮಾಡುವಂತ ಕೆಲಸ ಯಾರು ಏನು ಮಾಡಬಲ್ಲರು ಅಂತ ಯೋಚನೆ ಮಾಡ್ತಾನೆ. ಆಗ ಅದಕ್ಕೆ ಒಂದು ಉಪಾಯ ಮಾಡ್ತಾನೆ. ಮನೆಯ ಆ 5 ಜನ ಸೊಸೆಯಂದರಿಗೆ ಒಂದಿಷ್ಟು ಭತ್ತವನ್ನು ಕೊಡ್ತಾನೆ. ನಾನು ಒಂದಿಷ್ಟು ದಿವಸ ಆದಮೇಲೆ ನಿಮ್ಮನ್ನು ವಿಚಾರಿಸ್ಕೊಳ್ತೀನಿ, ನೀವು ಇದನ್ನ ಇಟ್ಕೊಳ್ಳಿ ಅಂತ. ಮೊದಲನೇವಳು ನೋಡಿ ಭತ್ತವನ್ನ ಇದು ಯಾತಕ್ಕೆ ಕೊಟ್ಟಿರೋದು ಮಾವ ಅಂತ ಸುಮ್ಮನೆ ಅಶುದ್ಧ ಮನೆಯಲ್ಲಿ ಇರೋದಕ್ಕೆ ಎತ್ತಿ ಎಸ್ದು ಬಿಡ್ತಾಳೆ, ಕಸ ಅಂತ. ಎರಡನೇವಳು ಆ ಭತ್ತವನ್ನ ಹಾಗೇನೆ ಒಂದು ಡಬ್ಬಿಯೊಳಗೆ ಹಾಕಿ ಸಂಪುಟದಲ್ಲಿ ಮಾವ ಎಂದಾದ್ರೂ ಕೇಳ್ತಾನೆ ಅಂತ ಜೋಪಾನವಾಗಿ ಎತ್ತಿಡ್ತಾಳೆ. ಮೂರನೇವಳು ಆ ಭತ್ತವನ್ನ ಸುಲಿದು ಅಕ್ಕಿ ಮಾಡಿಕೊಂಡು ಆಗಾಗ ಬಾಯೊಳಗೆ ಹಾಕೊಂಡು ಚಪ್ಪರಿಸಿ ತಿಂದು ಬಿಡ್ತಾಳೆ, ಹೊತ್ತು ಕಳೆಯೋ ತರಹ. 4ನೇವಳು ಆ ಭತ್ತವನ್ನ ಬಿತ್ತಿ ಬೆಳೆದು ವ್ಯವಸಾಯಕ್ಕೆ ಅಂತ ವಿನಿಯೋಗ ಮಾಡ್ತಾಳೆ. 5ನೇವಳು ಏನು ಮಾಡ್ತಾಳೆ ಅಂತಂದ್ರೆ ಆ ಭತ್ತವನ್ನ ತಾನು ಹೇಗೆ ಉಳಿಸ್ಕೊಳ್ಳೋದು ಅಂತ ಬಹಳ ಯೋಚನೆ ಮಾಡ್ತಾಳೆ. ಅವಳಿಗೆ ಗೊತ್ತಾಗೋದಿಲ್ಲ, ಯಾವ ತರ ಉಳಿಸ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಬಿತ್ತಿ ಬೆಳೆಯೋಳು 4ನೇವಳು ಮಾಡಿದಳು. ಇವರು ನಾನು ಹಾಗೆ ಉಳಿಸ್ಕೊಳ್ಳೋದು ಏನು ಚೆನ್ನ, ಯಾವ ತರ ಮಾಡುವುದು ಅಂತ ಯೋಚನೆ ಮಾಡಿ ಇದನ್ನು ಒಂದಂತೂ ಮಾಡ್ತೀನಿ. ಮಾವನವರು ಕೇಳಿದ್ದಾರೆ, ಇದು ತುಂಬಾ ಪೂಜನೀಯವಾದ ವಸ್ತು ಅಂತ ಅನ್ಸುತ್ತೆ ಅಂತ ದೇವರ ಸಂಪುಟದಲ್ಲಿ ಅದನ್ನು ಇಟ್ಟು ಬಿಡ್ತಾಳೆ. ಇಟ್ಟು ದಿವಸ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಪುನಸ್ಕಾರ ಮಾಡೋದಕ್ಕೆ ಶುರು ಮಾಡೋದು, ಮನೆಯವರಿಗೆಲ್ಲ ಆರತಿ ತಗೊಳ್ಳಿ ಅಂತ ಹೇಳೋದು ಎಲ್ಲ ಮಾಡ್ತಾ ಇರ್ತಾಳೆ. ಒಂದು 6 ತಿಂಗಳು ವರ್ಷ ಆದಮೇಲೆ ಮಾವ ಕೇಳ್ತಾನೆ, ಎಲ್ಲಿ ಹೋಯ್ತು ಧಾನ್ಯ ಅಂತ. ದೊಡ್ಡವಳು ಎತ್ತೆಸ್ದು ಬಿಟ್ಟೆ, ಕ್ಲೀನ್ ಆಗಿಲ್ಲ ಮನೆ ಅಂತ. ನೀನು ಮನೆ ಕ್ಲೀನಿಂಗ್ ಕೆಲಸ ವಹಿಸಿಕೋ, ಅದು ನಿನ್ನದು ಅಂತ. 2ನೇವಳು ನಾನು ಸಂಪುಟದಲ್ಲಿ ಜೋಪಾನವಾಗಿ ಇಟ್ಟಿದ್ದೀನಿ ಅಂತಂದ್ರೆ ನೀನು ದುಡ್ಡು ಕಾಸನ್ನ ಕಾಪಾಡಿಕೊಳ್ಳುವಂತ ಕೆಲಸ ನೀನು ಮಾಡು ಅಷ್ಟೇ. ಕೀ ಬಂಚ್ ನಿನ್ನ ಕೈನಲ್ಲಿ, ಖರ್ಚು ಮಾಡೋದು ನಿನ್ನ ಕೈನಲ್ಲ. ಮತ್ತೆ 3ನೇವಳಿಗೆ ನೀನು ತಿಂದುಬಿಟ್ಟೆ ಅಂತ ಗೊತ್ತಾಯ್ತು ಅವಳು, ನೀನು ಅಡುಗೆ ಮನೆ ಇನ್ಚಾರ್ಜ್ ಆಗಿರು, ನಾಲಿಗೆ ರುಚಿಯವಳು, ನೀನು ಏನನ್ನು ತಿಂತೀಯ ಅಂತ. 4ನೇವಳಿಗೆ ಇನ್ವೆಸ್ಟ್ಮೆಂಟ್, ಎಕ್ಸ್ಪಾನ್ಷನ್, ಈ ರೀತಿಯಾದಂತಹ ಕೆಲಸಗಳಿಗೆ ನೀನು ತೊಡಕೋ, ಮನೆ ಮೇಲುಸ್ತುವಾರಿ ನಿನಗೆ ಅಂತ. 5ನೇವಳಿಗೆ ದಾನ ಧರ್ಮ ಪುಣ್ಯ ಕಾರ್ಯ ದೇವರು ಈ ಥರದಕ್ಕೆ ನೀನು ಸರಿಯಾದವಳು, ಇದನ್ನು ಮಾಡು ಅಂತ. ಯಾರೂ ತಪ್ಪಲ್ಲ, ಎಲ್ಲರದು ಅವ್ರವ್ರದೇ ದೃಷ್ಟಿಯಿಂದ ಸರಿ ಇರುತ್ತೆ. ಇದನ್ನ ವಿಸ್ತಾರವಾಗಿ ಉಪದೇಶ ಮಾಡ್ತಾನೆ. ಭೃತ್ಯ ಏತತ್ರ ಯೋಗ್ಯಾಸು ತತ್ರ ಸ್ಥಾಪ್ಯ ಸುಶಿಕ್ಷಿತಾ. ಈ ಸಂದರ್ಭದಲ್ಲಿ ಈ ನಾಯಿಯ ಕಥೆಯಿಂದಾಗಿ ಇಷ್ಟೆಲ್ಲ ಬಂತಲ್ಲ, ಪಂಚತಂತ್ರದಲ್ಲಿ ಒಂದು ಇಲಿ ಕಥೆ ಹೀಗೆ ಬರುತ್ತೆ. ಅದು ವಿಷ್ಣು ಶರ್ಮನ ಪಂಚತಂತ್ರದ ರೆಸೆಷನ್ನಲ್ಲಿ ನನಗೆ ಸಿಗಲಿಲ್ಲ. ನಮ್ಮ ವಸುಭಾಗ ಭಟ್ಟ ಅಂತ ಒಬ್ಬ ಇದ್ದ, ಅವನದು ಒಂದು ಪಂಚತಂತ್ರದ ವರ್ಷನ್ ಇದೆ. ಆ ವರ್ಷನ್ ಈಗ ಸಂಸ್ಕೃತದಲ್ಲಿ ಸಿಗುತ್ತಿಲ್ಲ, ಅದು ಕೇವಲ ಕನ್ನಡದಲ್ಲಿ ಮಾತ್ರ. ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರಂ ಅಂತ ಆ ಗ್ರಂಥದಲ್ಲಿ ಸಿಗುತ್ತೆ. ಒಬ್ಬ ಋಷಿ ಆಶ್ರಮದಲ್ಲಿ ಒಂದು ಕಾಗೆ ಇಲಿ ಮರಿಯೊಂದನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಿದ್ದು, ಅದು ಹೇಗೋ ಅದರ ಉಗುರುಗಳಿಂದ ಜಾರಿ ಬಿದ್ದುಬಿಡ್ತು. ಬಿಸಿಲಿಗೆ ಪಾಪ ಬಿದ್ದಿದೆ, ಮೊದಲೇ ಕಾಗೆಯ ಉಗುರಿನ ಒಂದು ಬಾಧೆ ಕೂಡ ಆಗಿದೆ. ಆಗ ಮುನಿ ಅದನ್ನು ನೋಡಿ ಕನಿಕರದಿಂದ ಒಂದು ಎಲೆಯ ಮೇಲೆ ಅದನ್ನು ಎತ್ತುಕೊಂಡು ಬಂದು ಅದಕ್ಕೆ ಒಂದಿಷ್ಟು ಆಹಾರ ಹಾಕಿ ಶೈತ್ಯೋಪಚಾರ ಮಾಡಿ ನೋಡಿಕೊಂಡ.
ಆ ಇಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇಷ್ಟು ಸುಂದರವಾದ ಇಲಿ, ಅದು ಹೆಣ್ಣಿಲಿ, ಇದಕ್ಕೆ ಈ ತರಹ ನಾನು ಇಲಿಯ ರೂಪವನ್ನೇ ಕೊಟ್ಟಿದ್ದರೆ ಏನು ಪ್ರಯೋಜನ ಅಂತ ಅದಕ್ಕೆ ಒಂದು ಸುಂದರವಾದ ತರುಣಿಯ ರೂಪ ಕೊಟ್ಟ. ಅದು ಮಗುವಾಗಿ ಬೆಳೆದಳು ಆ ಮೂಷಿಕ ಕುಮಾರಿ. ವಯಸ್ಸು ಬಂತು, 16-17 ವರ್ಷ ಬಂತು. ಪ್ರಾಪ್ತೇತಿ ಷೋಡಶೇ ವರ್ಷೇ ಗಾರ್ಧವ್ಯಪ್ಯಪ್ಸರಾಯತೆ ಅಂತ ಒಂದು ಸಂಸ್ಕೃತದ ಸುಭಾಷಿತ. 16ನೇ ವರ್ಷ ಬಂದ್ರೆ ಕತ್ತೆಯೂ ಕೂಡ ಅಪ್ಸರೆಯರ ಹಾಗೆ ಕಾಣಿಸುತ್ತೆ ಅಂತ. ಅದು ಚೆನ್ನಾಗಿ ಕಾಣಿಸಿದ್ಲು. ಆಗ ಅಮ್ಮ ನಿನಗೆ ಒಳ್ಳೆಯ ವರ್ಣನ ಹುಡುಕ್ತೀನಿ ನೋಡು ಅಂತ, ಜಗತ್ತಿಗೆ ಬೆಳಕು ಕೊಡೋನು ಸೂರ್ಯ, ಅವನೇ ಯೋಗ್ಯನಾದವರ ಅಂತ ಸೂರ್ಯನ ತಪಶಕ್ತಿಯಿಂದ ಮುಂದೆ ನಿಲ್ಲಿಸಿ, ನೋಡು ನೀನು ಮದುವೆ ಮಾಡ್ಕೋ ಇವನನ್ನ ಅಂತ. ನೋಡಿ ಅಪ್ಪ ಇವನು ತುಂಬಾ ಬ್ಯುಸಿಯೂ ಆಗಿದ್ದಾನೆ, ನನಗಿವನು ಬೇಡ ಅಂತ. ಸೂರ್ಯನು ಈ ಅನಿಷ್ಟ ತಪ್ಪುತ್ತಲ್ಲ ಅಂತ ಅಂದ್ಕೊಂಡು, ಹೌದು ಮಹರ್ಷಿ, ನಾನು ತುಂಬಾ ಬಲಿಷ್ಠ ಅಲ್ಲ, ನನಗಿಂತ ಬಲಿಷ್ಠನಾದವನು ಇದ್ದಾನೆ ಅಂತ. ಯಾರು ಅಂದ್ರೆ ಮೋಡ ನನ್ನ ಕವಿದು ಬಿಡುತ್ತೆ ಅಂತ. ಸರಿ, ಹಾಗಿದ್ರೆ ಮೇಘನನ್ನೇ ಕೇಳೋಣ ಅಂತ ಸಂವರ್ತಕ ಬಲಾಹಕ ಅಂತೆಲ್ಲ ಮೇಘಗಳು ಉಂಟಲ್ಲ, ಆ ಮೋಡಗಳನ್ನೇ ಕೇಳಿದ್ರೆ ಮೋಡಗಳು ಕಪ್ಪಗಿವೆ, ಒದ್ದೊದ್ದಿಯಾಗಿವೆ, ಇವು ಏನ್ ಚೆನ್ನ ಮೊದ್ದುಗಳು ಮೇಘ ಅಂತ ಇವಳಂತಾಳೆ. ಹೌದು, ನಾವು ಬಲಿಷ್ಠರಲ್ಲ, ನಮಗಿಂತ ಬಲ ಉಂಟು ಅಂತ. ಯಾರಿಗೆ ಅಂದ್ರೆ ಗಾಳಿ ನಮ್ಮನ್ನು ಎಲ್ಲಂದ್ರೆ ಅಲ್ಲಿ ಎಗರಿಸ್ಕೊಂಡು ಹೋಗುತ್ತೆ ಅಂತ. ವಾಯುವನ್ನು ಕರೆದ್ರೆ ವಾಯು ಈತನಿಗೆ ಹಿಡ್ಕೊಳಕ್ಕೆ ಆಗೋದಿಲ್ಲ, ಇವನು ತುಂಬಾ ಚಂಚಲ ಅಪ್ಪ, ಬೇಡ ಅಂತ ಮೂಷಿಕ ಕುಮಾರಿ ಹೇಳ್ತಾಳೆ. ವಾಯು ಕೂಡ ನನಗಿಂತ ಬಲಿಷ್ಠ, ಒಂದು ಬೆಟ್ಟ ಅಡ್ಡ ಆದರೆ ನಾನು ಏನು ಮಾಡೋಕ್ಕಾಗಲ್ಲ, ಶಿಲೋಚ್ಚಯೇ ಮೂರ್ಛತಿ ಮಾರುತಸ್ಯ, ಕಾಳಿದಾಸನ ಮಾತಲ್ವೇ, ಬೆಟ್ಟದ ಮುಂದೆ ಗಾಳಿದು ಏನು ಪ್ರತಾಪ ಇಲ್ಲ ಅಂತ. ಹಾಗಾಗಿ ಅವನು ವಾಯು ಹೋಗ್ತಾನೆ. ಆಗ ಪರ್ವತನನ್ನೇ ಕೇಳ್ತಾನೆ. ಪರ್ವತ ಹೇಳ್ತಾನೆ, ನನ್ನಲ್ಲಿ ಒಂದು ಇಲಿ ಬಂದರೆ ಸಾಕು, ರಂಧ್ರಗಳು ಮಾಡಿಬಿಡುತ್ತೆ, ಏನು ಮಾಡೋದು, ನಾನು ಶಕ್ತನಲ್ಲ ಅಂತ. ಆಗ ಮೂಷಕ ಕುಮಾರಿ ಮುಂದೆ ಇಲಿ ಇಟ್ಟಾಗ, ಆಹಾ ಹೌದು, ನಿಜವಾಗಿ ಅವನು ಪರಾಕ್ರಮಿ ಅಂತ. ಸರಿ ಅಮ್ಮ, ನೀನು ಪೂರ್ವರೂಪಕ್ಕೆ ಬಾ ಅಂತ. ಯಥಾ ಪೂರ್ವ ಮಕಲ್ಪಯತ್. ನಾಯಿಯ ಬುದ್ಧಿಯಾದರೂ ಹಾಗೇನೆ, ಹೊರಗೆಲ್ಲ ಶರಭಾವತಾರ ಏನು ಬಂದರು, ಒಳಕ್ಕೆ ಅದಕ್ಕೆ ಆ ಹೃದಯ ಬಲಿಷ್ಠವಾಗಿಲ್ಲ. ಈ ರೀತಿಯಾಗಿ ಕೆಲವರು ಇರ್ತಾರೆ, ಯಾವ ಸ್ಥಾನಕ್ಕೆ ಬಂದರೂ ಹಾಗೆ. ಮೈಸೂರು ಮಹಾರಾಜರ ದರ್ಬಾರ್ ಭಕ್ಷಿ ಒಬ್ಬರಿದ್ದರಂತೆ. ಅವರ ಜೇಬಿನಲ್ಲಿ ಬಂಗಾರದ ಸಿಗರೇಟ್ ಕೇಸ್ ಇರ್ತಾ ಇತ್ತಂತೆ. ಮೂರ್ತಿರಾಯರು ಅಥವಾ ಬಿಜಿಎಲ್ ಸ್ವಾಮಿ ಬರೆದಿದ್ದಾರೆ. ಅವರ ಸಿಗರೇಟ್ ಕೇಸ್ ಒಳಗೆ ಬಂಗಾರದ್ದು, ಅದು ಮತ್ತೆ ನವರತ್ನಗಳ ಡೆಕೋರೇಷನ್ ಕೂಡ ಇರುವಂತಹದ್ದು ಆ ಸಿಗರೇಟ್ ಕೇಸ್. ಇದರೊಳಗೆ ಇನ್ನೆಂಥ ಸಿಗರೇಟ್ ಇರಬೇಕು ಅಂತ ನೋಡಿದ್ರಂತೆ. ತೆಗೆದ್ರೆ ಅಲ್ಲಿ ಬೀಡಿ ಕೂತಿತ್ತಂತೆ. ಸ್ವಾಮಿಯವರು ಬರೀತಾರೆ, ಕನಕಪು ಸಿಂಹಾಸನ ಮುನ ಶುನಕಮು ಅಂತ. ಇದು ತೆಲುಗಿನ ಸುಮತಿ ಪದ್ಯಗಳಲ್ಲಿ ಒಂದು ಪ್ರಸಿದ್ಧವಾದ ಸಾಲು. ಕನಕಪು ಸಿಂಹಾಸನ ಮುನ ಶುನಕಮು ಕುರ್ಚುಂಡ ಪೆಟ್ಟಿ ಶುಭಲಗ್ನ ಮುನನ್ ಪಟ್ಟಂಗಟ್ಟಿನ ವೆನಕಟಿ ಗುಣಮೇಲಮಾನು ವಿನರಾ ಸುಮತಿ. ಅದಕ್ಕೆ ಏನು ಶುಭಲಗ್ನದಲ್ಲಿ ಪಟ್ಟ ಕಟ್ಟಿದ್ರು, ಶ್ವಾನ ಚಿಪ್ಪೆ ಮೇಲೆ ಮಲಗಿರಲು ಪೂರ್ವಿಕ ಧ್ಯಾನ ಪಶ್ಚಾತ್ತಾಪ ಶುಭ ಚಿಂತೆಯಂತೆ ಏನ ವಾಸನೆ ಬೀಸಲದು ಹಾರಿ ಧುಮುಕುವುದು. ಮಾನವನ ಮನಸ್ಸಂತೂ ಮಂಕುತಿಮ್ಮ. ಅದು ಡಿ.ವಿ. ಜಿಯವರು ಮತ್ತೆ ಪೋಣಿಸುವಂತಹದ್ದು ಮನಸ್ಸಿನ ಚಾಂಚಲ್ಯದ ಬಗ್ಗೆ ಇರಲಿ. ಇದನ್ನ ಶಾಂತಿ ಪರ್ವದ ಆ ಕಥೆಯಲ್ಲಿ ನಾವು ನೋಡಿದ್ವಿ. ಮತ್ತೊಂದು ಕಥೆ ತುಂಬಾ ಸ್ವಾರಸ್ಯಕಾರಿಯಾದದ್ದು, ಒಂದು ಪಕ್ಷಿ ಮತ್ತು ಒಬ್ಬ ರಾಜನ ಸ್ನೇಹದ ಬಗ್ಗೆ. ಅವಿಶ್ವಾಸ ಕಥಾಮೇತಾಂ ಉಪಶ್ರುತ್ಯ ಪಿತಾಮಹ ಏತನ್ಮೇ ಸಂಶಯಂ ಛಿಂದಿ ಮನೋಮೇ ಸಂಪ್ರಮುಹ್ಯತಿ. ಧರ್ಮರಾಜ ಕೇಳ್ತಾನೆ, ತಾತ ನನಗೆ ಸಂದೇಹ ಬಂದಿದೆ, ಅವಿಶ್ವಾಸ ಅನ್ನೋದು ಯಾವಾಗ ಉಂಟಾಗುತ್ತೆ, ಯಾವಾಗ ಕಾನ್ಫಿಡೆನ್ಸ್ ಹೊರಟೋಗುತ್ತೆ, ಯಾವಾಗ ಮೈತ್ರಿ ಭಂಗವಾಗುತ್ತೆ, ಅದನ್ನ ಹೇಳು ಅಂತ. ಅದಕ್ಕೆ ಒಂದು ಕಥೆ ಹೇಳ್ತಾನೆ. ಶೃಣು ಕೌಂತೆಯೋ ವೃತ್ತೋ ಬ್ರಹ್ಮದತ್ತ ನಿವೇಶನೆ ಪೂಜನ್ಯಾ ಸಹ ಸಂವಾದೋ ಬ್ರಹ್ಮದತ್ತಸ್ಯ ಪಾರ್ಥಿವ ಕಾಂಪಿಲ್ಯೆ ಬ್ರಹ್ಮದತ್ತಸ್ಯ ಅಂತಃಪುರ ನಿವಾಸಿನಿ ಪೂಜನೀ ನಾಮ ಶಕುನಿ ದೀರ್ಘಕಾಲಂ ಸಹೋಷಿತ ಋತಜ್ಞ ಸರ್ವಭೂತಾನಾಂ ಯಥಾ ವೈ ಜೀವಜೀವಕಃ ಸರ್ವಜ್ಞ ಸರ್ವಧರ್ಮಜ್ಞ ತಿರ್ಯಜ್ಞೋನಿಗತಾಪಿಸ. ಕಾಂಪಿಲ್ಯ ನಗರದಲ್ಲಿ ಬ್ರಹ್ಮದತ್ತ ಇದ್ದ. ಇದೇ ಎಲ್ಲ ಜಾತಕ ಕಥೆಗಳಲ್ಲಿ ಬರುವಂಥದ್ದು. ಬ್ರಹ್ಮದತ್ತ ಮಹಾರಾಜ ಅವನು ಕಾಶಿಯನ್ನು ಆಳ್ತಾ ಇದ್ದಾಗ ಅಂತ, ಇಲ್ಲಿ ಕಾಂಪಿಲ್ಯ ಅಂತ ಈ ರೆಫರೆನ್ಸ್ ಬರುತ್ತೆ. ಈ ರೆಫರೆನ್ಸ್ ಅನ್ನ ಇವನು ಭಾಸ ಕೂಡ ತೆಗೆದುಕೊಳ್ತಾನೆ ತನ್ನ ಸ್ವಪ್ನವಾಸವ ದತ್ತದಲ್ಲಿ. ಅಸ್ತಿ ಕಾಂಪಿಲ್ಯಂ ನಾಮ ನಗರಂ ತತ್ರ ಬ್ರಹ್ಮದತ್ತೋ ನಾಮ ರಾಜ ಅಂತ. ಇದು ನಮ್ಮ ವೈದಿಕ ಪರಂಪರೆಗೆ ಭಿನ್ನವಲ್ಲದ್ದು. ಬೌದ್ಧ ಕೂಡ ವೈದಿಕ ಪರಂಪರೆಯಿಂದ ಭಿನ್ನವಲ್ಲ ಅಂತ ಮೊನ್ನೆ ತಾನೇ ಹೇಳಿದ್ದೆ. ಹಾಗಾಗಿ ಈ ಮಹಾಭಾರತ ಅಂತ ಮಹಾ ಆಕರದಿಂದ ಎಲ್ಲರೂ ತಗೊಂಡಿದ್ದಾರೆ.
ಅದರಿಂದಲೇ ಕ್ಷೇಮೇಂದ್ರ ಒಂದು ಕಡೆ ಹೇಳ್ತಾನೆ, ಕವಿಗಳು ಒಬ್ಬರ ಜೇಬಿನಲ್ಲಿ ಇನ್ನೊಬ್ಬರ ಕೈ ಅಂತ, ಅದು ಒಂದು ಹಾಗೆ ತಾನೆ. ಅದರೊಳಗೆ ಕೆಲವರು ಒಂದೊಂದು ರೀತಿ. ಕ್ಷೇಮೇಂದ್ರ ಮತ್ತು ರಾಜಶೇಖರನು ಹೇಳ್ತಾನೆ ಶಬ್ದಹರಣ ಅಂತ. ಕ್ಷೇಮೇಂದ್ರ ಹೇಳ್ತಾನೆ ಕೆಲವರು ಪದೋಪಜೀವಿ, ಒಂದು ಪದವನ್ನು ಮಾತ್ರ ಬೇರೆಯವ್ರದ್ದು ಎತ್ಕೊಂಡಿರ್ತಾರೆ. ಇನ್ನು ಕೆಲವರು ಒಂದು ಸಾಲನ್ನ ಪಾದೋಪಜೀವಿ, ಮತ್ತೆ ಇನ್ನು ಕೆಲವರು ಪದ್ಯದ ಛಾಯೆ, ಅದರ ಒಂದು ತಾತ್ಪರ್ಯ ಜಿಸ್ಟ್. ಪಾದೋಪಜೀವಿ, ಪದಕೋಪಜೀವಿ, ಛಾಯೋಪಜೀವಿ, ಕಥನೋಪಜೀವಿ, ಮತ್ತೆ ಕೆಲವರು ಕಥನೋಪಜೀವಿ, ಮತ್ತೆ ಕೆಲವರು ಭಾವೋಪಜೀವಿ, ಇಡೀ ಕಾಂಟೆಕ್ಸ್ಟ್ನೇ ತಗೊಳ್ತಾರೆ. ಮತ್ತೆ ಕೆಲವರು ಭುವನೋಪಜೀವಿ, ಎಲ್ಲರಿಗೂ ಎಲ್ಲ ರೀತಿಯಲ್ಲೂ ಪ್ರಯೋಜನ ಆಗ್ತಾರೆ. ಆ ಭುವನೋಪಜೀವಿಗಳಲ್ಲಿ ವೇದವ್ಯಾಸರು ಒಬ್ಬರೇ ಅಂತ ಕ್ಯಾಟಗರೈಸ್ ಮಾಡ್ತಾನೆ. ಅವನ ಪೆನ್ನು ನೇಮೆ ವ್ಯಾಸದಾಸ ಅಂತ ಕ್ಷೇಮೇಂದ್ರನದು. ಹಾಗೆ ಮಹಾಭಾರತ ಭುವನೋಪಜೀವ್ಯವಾದ ಕಾವ್ಯ ಆಗಿದ್ದರಿಂದ ಎಲ್ಲರೂ ಅಲ್ಲಿಂದ ತೆಗೆದುಕೊಳ್ತಾರೆ. ಅದು ತಪ್ಪಲ್ಲ, ಆದರೆ ಅಕ್ನಾಲೆಜ್ ಮಾಡಬೇಕಷ್ಟೇನೆ. ಸ್ವೀಕರಣ ಎಂದೂ ತಪ್ಪಲ್ಲ, ಅದು ಹರಣ ಆಗಬಾರ್ದಷ್ಟೆ. ಹೇಳಿ ತಗೊಂಡ್ರೆ ಸ್ವೀಕರಣ, ಹೇಳದೆ ತಗೊಂಡ್ರೆ ಅಪಹರಣ, ಅಷ್ಟೇ ತಾನೇ ವ್ಯತ್ಯಾಸ. ನಮ್ಮ ಮನೆಯಲ್ಲಿ ನಾವು ಹೇಳಿ ತಗೋತೀವಿ, ಬೇರೆಯವ್ರ ಮನೆಯಲ್ಲಿ ಹೇಳದೆ ತಗೊಂಡಾಗ ಅಪಹರಣ ಆಗುತ್ತೆ. ಈ ಪೂಜನಿ ಎನ್ನುವ ಪಕ್ಷಿ ಎಲ್ಲ ಪಕ್ಷಿಗಳ ಪ್ರಾಣಿಗಳ ಭಾಷೆಯನ್ನು ಕೂಡ ಬಲ್ಲದ್ದಾಗಿತ್ತು ಮತ್ತು ಎಲ್ಲ ಶಾಸ್ತ್ರಗಳನ್ನ ಧರ್ಮವನ್ನ ತಿಳಿದಿತ್ತು ಅಂತ ಮಾತು ಬರುತ್ತೆ. ಆಮೇಲೆ ಅದಕ್ಕೆ ಒಂದು ಮರಿ ಆಯಿತು. ಮಹಾರಾಜನಿಗೂ ಇಲ್ಲದೆ ಒಂದು ಮಗುವಾಯಿತು. ಸಮಕಾಲಂಚ ರಾಜ್ಞೋಪಿ ದೇವ್ಯಾ ಪುತ್ರೋ ಪ್ರವ್ಯಜಾಯತ. ಆಗ ಪೂಜನಿ ಸಮುದ್ರದ ತೀರಕ್ಕೆ, ದೂರದ ಸಮುದ್ರ ತೀರಕ್ಕೆ ಹೋಗಿ, ಉತ್ತರ ಭಾರತಕ್ಕೆ ಸಮುದ್ರ ದೂರವೇ ತಾನೆ, ಅಲ್ಲಿ 2 ದಿವ್ಯ ಫಲಗಳನ್ನು ತಂತು. ಒಂದು ತನ್ನ ಮರಿಗೆ ಕೊಡ್ತು. ಆಜಹಾರ ಫಲದ್ವಯಂ ಪುಷ್ಟ್ಯರ್ಥಂ ಚ ಸ್ವಪುತ್ರಸ್ಯ ರಾಜಪುತ್ರಸ್ಯ ಚೈವ. ಅದನ್ನು ತಿಂದರೆ ಮಗುವಿಗೆ ಪುಷ್ಟಿ ಬರುತ್ತೆ ಅಂತ ತನ್ನ ಮಗುವಿಗೂ ಮತ್ತು ರಾಜನ ಮಗುವಿಗೂ ಕೊಡ್ತು. ತಿಂದು 2 ತುಂಬ ಪುಷ್ಟಿಯಾಗಿ ಬೆಳೆದವು. ಆಗ ಅಮೃತಾಸ್ವಾದ ಸದೃಶಂ ಬಲತೇಜೋ ವಿವರ್ಧನಂ, ಅದನ್ನ ತಿಂದು ತುಂಬ ಸಂತೋಷವಾಯಿತು, ಆರೋಗ್ಯವೂ ಬಂತು. ಆದರೆ ಆ ರಾಜನ ಮಗು ಆಟ ಆಡ್ತಾ ಒಂದು ದಿವಸ ಈ ಪೂಜನಿಯ ಮರಿಯನ್ನ ಕೊಂದು ಬಿಡ್ತು. ಆಗ ಪೂಜನಿ ಪಕ್ಷಿಗೆ ತುಂಬಾ ಕೋಪ ಬಂತು. ಪೂಜನಿ ದುಃಖ ಸಂತಪ್ತ ರುದತಿ ವಾಕ್ಯಮಬ್ರವೀತ್ ಕ್ಷತ್ರಿಯೇ ಸಂಗತಂ ನಾಸ್ತಿ ನ ಪ್ರೀತಿರ್ ನಚ ಸೌಹೃದಂ. ಈ ಕ್ಷತ್ರಿಯರ ಜೊತೆಗೆ ಪ್ರೀತಿ ಸ್ನೇಹ ಅನ್ನೋದಿಲ್ಲವೇ ಇಲ್ಲ, ಸದಾ ವಾರಿಂಗ್ ಪೀಪಲ್, ಇವರ ಜೊತೆಗೆ ಏನೂ ಇಲ್ಲ. ಕಾರಣೇ ಸಂಭಜಂತೀಹ ಕೃತಾರ್ಥ ಸಂತ್ಯಜಂತಿ ಚ. ಬೇಕಾಗಿದ್ದಾಗ ಸೇರ್ಕೋತಾರೆ, ಬೇಡವಾಗಿದ್ದಾಗ ಬಿಟ್ಟುಬಿಡ್ತಾರೆ. ಅದು ಹಾಗೆ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಅಲ್ಲ, ಇನ್ನೂ ಇದೆ. ಉಪಾಧ್ಯಾಯಶ್ಚ ವೈದ್ಯಾಶ್ಚ ಉಪಾಧ್ಯಾಯಶ್ಚ ವೈದ್ಯಾಶ್ಚ ಗಣಿಕಾ ದಾಶಾಸ್ತಥೈವ ಚ. ಉಪಾಧ್ಯಾಯರು, ವೈದ್ಯರು, ಗಣಿಕೆಯರು ಮತ್ತು ಫೆರ್ರಿಮೆನ್, ಬೋಟ್ ಅನ್ನು ದಾಟಿಸೋರು, ಇವರೆಲ್ಲ ಅರ್ಜೆನ್ಸಿ ಇದ್ದಾಗ ಬೇಕು, ಆಮೇಲೆ ಅವ್ರು ಬೇಕಾಗಿಲ್ಲ. ಕಾರ್ಯಾಂತೆ ನಿಷ್ಪ್ರಯೋಜಕ, ಕಾರ್ಯಾಂತದಲ್ಲಿ ನಿಷ್ಪ್ರಯೋಜಕರಾಗುತ್ತಾರೆ ಅಂತ. ಈ ಕ್ಷತ್ರಿಯರಿಗೆ ಹಾಗೆ ಮಿಕ್ಕವರೆಲ್ಲ ಟಿಶ್ಯೂ ಪೇಪರ್ ತರ ಕೈ ಒರೆಸ್ಕೊಂಡು ಬಿಸಾಡುವಂಥದ್ದೇ ಆಗುತ್ತೆ. ಅಪಕೃತ್ಯಾಪಿ ಸತತಂ ಸಾಂತ್ವಯಂತೆ ನಿರರ್ಥಕಂ. ಅಪಕಾರ ಮಾಡಿ ಆಮೇಲೆ ಕಣ್ಣು ಒರೆಸ್ತಾರೆ. ಅಹಮಸ್ಯ ಕರೋಮ್ಯದ್ಯ ಸದೃಶೀಂ ವೈರಯಾತನಾಂ. ನಾನು ಇದಕ್ಕೆ ಸರಿಯಾಗಿ ಮಾಡ್ತೀನಿ ಚಿಕಿತ್ಸೆಯನ್ನ. ಕೃತಜ್ಞಸ್ಯ ನೃಶಂಸಸ್ಯ ಭೃಶಂ ವಿಶ್ವಾಸಘಾತಿನಃ ಅಂತ ಹೇಳಿ ಇತ್ಯುಕ್ತ್ವಾ ಚರಣಾಭ್ಯಾಂ ತು ನೇತ್ರೇ ನೃಪಸುತ್ತಸ್ಯ ಸ ಭಿತ್ವಾ ಸ್ವಸ್ಥಾ ತತ ಇದಂ ಪೂಜನೀ ವಾಕ್ಯಮಬ್ರವೀತ್. ಆ ರಾಜಕುಮಾರನ ಕಣ್ಣೆರಡನ್ನು ಉಗುರುಗಳಿಂದ ಚುಚ್ಚಿ ಕುರುಡು ಮಾಡಿಬಿಡ್ತು. ತನ್ನ ಮಗುವಿನ ಸಾವಿನ ಸೇಡು ತೀರಿಸಿಕೊಳ್ತು. ಆಗ ರಾಜ ಹೇಳ್ತಾನೆ, ಆಯ್ತಲ್ಲ, ನೀನು ಮಾಡಿದೆ, ಅನ್ಯಾಯ ಮಾಡಿದೆ ನನಗೆ, ಅದಕ್ಕೆ ಕಾರಣ ನಿನಗನ್ಯಾಯ ಆಯಿತು, ಹಾಗಾಗಿ ನೀನು ಇರು ನಮ್ಮ ಜೊತೆ, ಇನ್ನು ಬಿಟ್ಟು ಮರ್ತು ಬಿಡೋಣ ಇದು ಅಂತ. ಇಲ್ಲ, ನಾನು ಮರೆಯೋಕ್ಕಾಗೋಲ್ಲ, ನಿನಗೂ ಕೂಡ ಇದು ಮರೆಯೋಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ನಾಸ್ತಿ ವೈರಂ ಉಪಕ್ರಾಂತಂ ಸಾಂತ್ವತೋಸ್ತೀತಿ ನಾಶ್ವಸೇತ್ ವಿಶ್ವಾಸಾದ್ವಧ್ಯತೆ ಬಾಲಃ ತಸ್ಮಾತ್ ಶ್ರೇಯೋ ಹ್ಯದರ್ಶನಂ ತರಸಾ ಯೇ ನ ಶಕ್ಯಂತೆ ಶಸ್ತ್ರೈ ಸುನಿಶ್ಚಿತೈರಪಿ ಸಾಮ್ನಾತೆ ವಿನಿಗೃಹ್ಯಂತೆ ಗಜಾ ಇವ ಕರೇಣುಭಿಃ. ನಿನಗೆ ನಿನ್ನ ಕುರುಡು ಮಗುವನ್ನ ಕಂಡಾಗಲೆಲ್ಲ ನಾನೇ ಪರಿಚಿ ಕಣ್ಣು ಕೆಡಿಸಿದ್ದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ನಿನಗೆ ವೈರ ಇರುತ್ತೆ. ಎಂದಾದರೂ ಸೇಡು ತೀರಿಸ್ಕೊಳ್ಬೇಕು ಅಂತ ನಿನಗೂ ಅನಿಸುತ್ತೆ, ನಿನ್ನ ಮಗನಿಗೂ ಅನಿಸುತ್ತೆ, ನಿನ್ನ ಹೆಂಡತಿಗೂ ಅನಿಸುತ್ತೆ, ಅದಕ್ಕೆ ನಾನು ಇರೋದಿಲ್ಲ. ಎಷ್ಟು ಒಳ್ಳೆ ಮಾತಾಡಿದ್ರು ಈ ಆನೆಗಳನ್ನ ಕೆಡ್ಡಾಕ್ಕೆ ಹಾಕುವಾಗ ಈ ಹೆಣ್ಣಾನೆಗಳು, ಪಳಗಿದ ಬೇರೆ ಆನೆಗಳು ಆ ಕಾಡಾನೆಗಳನ್ನ ಸಲುಗೆಯಿಂದ ಎಳಕೊಂಡು ಬರುತ್ತವೆ.
ಆ ಮೂಲಕ ಆಗುತ್ತೆ. ಈ ಸ್ನೇಹದಿಂದ ಕೆಡ್ಡಾಗಿ ಬೆಳೆಸೋದೇ ಆಗುತ್ತೆ, ಅದಕ್ಕೆ ಬೇಡವೇ ಬೇಡ. ಆಗ ಇಲ್ಲ, ಸಂವಾಸ ಜಾಯತೆ ಸ್ನೇಹೋ ಜೀವಿತಾಂತಕರೇಶ್ವಪಿ ಅನ್ಯೋನ್ಯಸ್ಯ ಚ ವಿಶ್ವಾಸ ಶ್ವಪಚೇನ ಶುನೋ ಯಥ. ಚಂಡಾಲ್ನಿಗೂ ನಾಯಿಗೂ ಯಾವ ತರ ಸ್ನೇಹ ಬರುತ್ತೆ? ಶ್ವಪಚ ಅಂದ್ರೆ ನಾಯನ್ನೇ ಕಿತ್ತುಕೊಂಡು ತಿಂದು ಬಾಳುವವನು, ಅವನಿಗೂ ಕೂಡ ನಾಯಿ ಜೊತೆಗೆ ಸ್ನೇಹ ಬರುತ್ತೆ. ಹಾಗಿರುವಾಗ ನಾವು ಒಟ್ಟಿಗಿದ್ರೆ ಯಾಕೆ ಬರೋಲ್ಲ, ಮತ್ತೆ ಕಂಟಿನ್ಯೂ ಮಾಡೋಣ ಸ್ನೇಹವನ್ನ ಅಂತ. ಇಲ್ಲ, ವೈರಂ ಪಂಚ ಸಮುತ್ಥಾನಂ ತಚ್ಚ ಬುದ್ಧಿಯಂತಿ ಪಂಡಿತಾ. 5ರಿಂದ ಬರುವ ವೈರ ಎಂದೂ ಹೋಗುವುದಿಲ್ಲ. ಸ್ತ್ರೀಕೃತಂ ವಾಸ್ತುಜಂ ವಾಗ್ಜಂ ಸಸಪತ್ನಾಪರಾಧಜಂ ತತ್ರ ದಾತ ನಿಹಂತವ್ಯ ಕ್ಷತ್ರಿಯೇಣ ವಿಶೇಷತಃ. ಹೆಣ್ಣಿಗಾಗಿ ಬರುವ ತಗಾದೆ ಮತ್ತು ವಸ್ತುವಿಗಾಗಿ ಬರುವಂಥ ತಗಾದೆ, ವಸ್ತು ಅಂತಲೂ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ವಾಸ್ತು, ಮನೆ ಇತ್ಯಾದಿ ಸ್ಥಿರಾಸ್ತಿಗೆ ಬರುವ ತಕರಾರು, ಮತ್ತು ದುರುಸು ಮಾತಿನಿಂದ ಬರುವಂತಹದ್ದು, ವೈರದಿಂದ ಬರುವುದು ಸೇಡು, ಮತ್ತೆ ಇನ್ಯಾವುದೋ ಒಂದು ಅಪರಾಧ. ಈ 5 ರೀತಿಯಿಂದ ಬಂದದ್ದು ಯಾವತ್ತೂ ಕೂಡ ಪ್ರತಿಕಾರ ಇಲ್ಲದೆ ನಾಶವಾಗುವುದಿಲ್ಲ. ಅದರೊಳಗೂ ಕ್ಷತ್ರಿಯರಲ್ಲಿ ನವಿತ್ತೇನ ನಪಾರುಷ್ಯೇರ್ ನ ಸಾಂತ್ವೇನ ನ ಚ ಶ್ರುತೈ ವೈರಾಗ್ನಿ ಶಾಮ್ಯತೆ ರಾಜ್ಯನ್ ಔರ್ವಾಗ್ನಿರಿವ ಸಾಗರೆ. ಔರ್ವಾಗ್ನಿ ಸಾಗರದೊಳಗೆ ಇರುವಂತ ಬೆಂಕಿ. ಕಳೆದ ಬಾರಿ ಹೇಳಿದ್ದೆ ಔರ್ವ ಮತ್ತು ಔರ್ವಾನರದ ಕಥೆಯನ್ನ. ಆತ ತನ್ನ ಕೋಪವನ್ನ, ಕ್ಷತ್ರಿಯರ ಮೇಲಿನ ಕೋಪವನ್ನ ಔರ್ವ ಮಹರ್ಷಿ ಬಿಡಬೇಕು ಅಂತ ಪಿತೃಗಳು ಹೇಳಿದಾಗ ಸಮುದ್ರಕ್ಕೆ ಎಸೆದರೆ ಸಮುದ್ರೊಳಗೂ ಅದು ಆ ಸಮುದ್ರದ ನೀರನ್ನೇ ಕುದಿಸ್ತಾ ನಿಲ್ಲಿತು ಅಂತ. ಹಾಗಾಗಿ ಆಗುವುದೇ ಇಲ್ಲ. ಶಾಮ್ಯತ್ಯದಗ್ಧ್ವಾ ನೃಪತೆ ವಿನಾಹ್ಯೇತತ್ ವಿನಾಹ್ಯೇ ಏಕತರ ಕ್ಷಯಾತ್. ಯಾವುದೋ ಒಂದು ನಾಶವಾಗದೆ ಅದು ನಾಶವೇ ಆಗುವುದಿಲ್ಲ. ಹಾಗಾಗಿ ವಿಶ್ವಾಸ ದುಷಿತಾಪೂರ್ವಂ ನೇದಾನೀಂ ವಿಶ್ವಸಾಮ್ಯಹಂ. ನಾನು ಮೊದಲು ವಿಶ್ವಾಸದಿಂದ ಇಲ್ಲಿ ವಾಸವಾಗಿದ್ದೆ, ಇಲ್ಲಿ ಇನ್ನ ವಿಶ್ವಾಸ ಬರೋಕ್ಕೆ ಸಾಧ್ಯ ಇಲ್ಲ. ನಾಹಂ ಪ್ರಮಾಣಂ ನೈವತ್ವಂ ಅನ್ಯೋನ್ಯ ಕರಣೇ ಶುಭೆ ಕಾಲೋ ನಿತ್ಯಮುಪಾದತ್ತೆ ಸುಖಂ ದುಃಖಂಚ ದೇಹಿನಾಂ. ಮತ್ತೆ ರಾಜ ಹೇಳ್ತಾನೆ, ಇಲ್ಲ, ಟೈಮ್ ಇಸ್ ದಿ ಬೆಸ್ಟ್ ಹೀಲರ್. ಟೈಮ್ ಎಲ್ಲ ರಿಪೇರಿ ಮಾಡಿಬಿಡುತ್ತೆ, ಕಾಲ ಎಲ್ಲ ನೋಡ್ಕೊಳ್ಳುತ್ತೆ ಅಂತ. ಯದಿ ಕಾಲ ಪ್ರಮಾಣಂತೆ ನವೈರಂ ಕಸ್ಯಚಿತ್ ಭವೇತ್. ಕಾಲವೇ ಹೀಲ್ ಮಾಡೋ ಹಾಗಿದ್ರೆ ಯಾರಿಗೂ ವೈರ ಆಗಲೇಬಾರ್ದಾಗಿತ್ತು. ಯಾಕೆಂದ್ರೆ ಎಲ್ಲ ಕಾಲ ಅದನ್ನು ಹೀಲ್ ಮಾಡಬೇಕಾಗಿತ್ತು. ಕಸ್ಮಾತ್ ತ್ವಪಚಿತಿಂ ಯಾಂತಿ ಬಾಂಧವ ಬಾಂಧವೇ ಹತೆ. ಹಾಗಾಗಿ ಬಂಧುಗಳು ಸತ್ತಾಗ ಮತ್ತೊಬ್ಬ ಬಂಧು ಇನ್ಯಾವಾಗಲೋ ಬಂದು ಸೇಡನ್ನು ತೀರಿಸ್ಕೊಳ್ತಾನೆ. ಭೇಷಜೋ ಭೇಷಜಂ ಕರ್ತುಂ ಕಸ್ಮಾದಿಚ್ಛಂತಿ ರೋಗಿಣಿ ಯದಿ ಕಾಲೇನ ಪಚ್ಯಂತೆ ಭೇಷಜಃ ಕಿಂ ಪ್ರಯೋಜನ. ರೋಗ ಕಾಲದಿಂದಲೇ ಕ್ಯೂರ್ ಆಗೋ ಹಾಗಿದ್ರೆ ಯಾವ ವೈದ್ಯನೂ ಇರ್ತಾ ಇರಲಿಲ್ಲ, ಯಾತಕ್ಕೆ ಚಿಕಿತ್ಸೆ ಬೇಕು? ಇದರ ವಾದ ನೋಡಿ ಯಾವ ತರ ಇದೆ ಆ ಪೂಜನಿ ಪಕ್ಷಿದು. ಅಹಂ ಹಿ ಪುತ್ರಶೋಕೇನ ಕೃತಪಾಪ ತವಾತ್ಮಜೆ. ನಾನು ಪುತ್ರಶೋಕದಿಂದ ನಿನ್ನ ಮಗನಿಗೆ ಕೇಡು ಮಾಡಿ ಪಾಪಿಷ್ಠಳಾಗಿದ್ದೀನಿ. ತಥಾ ತ್ವಯಾ ಪ್ರಹರ್ತವ್ಯಂ ಮೈ ತತ್ವಂ ಚ ಮೇ ಶೃಣು. ಹಾಗಾಗಿ ನೀನು ನನ್ನನ್ನು ಕೊಲ್ಲಬೇಕು, ಅದು ನಿನ್ನ ಸರಿಯಾದ ಧರ್ಮ. ಭಕ್ಷ್ಯಾರ್ಥಂ ಕ್ರೀಡನಾರ್ಥಂ ವಾ ನರ ವಾಂಛಂತಿ ಪಕ್ಷಿಣಃ ತೃತೀಯೋ ನಾಸ್ತಿ ಸಂಯೋಗೋ ವದ ಬಂಧಾದ್ರತೆ ಕ್ಷಮಃ. ತಿನ್ನೋದಿಕ್ಕೋ ಆಟ ಆಡೋದಿಕ್ಕೋ ಮಾತ್ರ ಮನುಷ್ಯರು ಪಕ್ಷಿಗಳನ್ನು ಇಟ್ಟುಕೋತಾರೆ. ಇದು 2 ಬಿಟ್ಟು ಇನ್ಯಾವುದೂ ಇಲ್ಲ. ಇಲ್ಲ ಮ್ಯೂಸಿಯಂ ಝೂನಲ್ಲಿ ಇಡಬೇಕು, ಅಥವಾ ಪಂಜರದಲ್ಲಿ ಆಟ ಆಡಬೇಕು ಇಟ್ಟುಕೊಂಡು, ಇಲ್ಲ ಕೊಂದು ತಿನ್ನಬೇಕು. ಇದು 2ಕ್ಕಷ್ಟೇನೆ, ವಿನೋದಕ್ಕೆ ಇಲ್ಲ ಆಸ್ವಾದಕ್ಕೆ, ಇದಕ್ಕೆ ಮಾತ್ರ ಇರೋದು. ತೃತೀಯೋ ನಾಸ್ತಿ ಸಂಯೋಗ ವಧ ಬಂಧಾದ್ರತೆ. ಎಷ್ಟು ಮಾರ್ಮಿಕವಾದ ಸತ್ಯ. ಒಂದು ಪ್ರಾಣಿಯಿಂದ ನಮ್ಮ ತಾಯಿ ಸದಾ ಹೇಳ್ತಿರ್ತಾರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಬೇಕಾಗಬೇಕು ಪ್ಲೆಜರೋ ಪ್ರಾಫಿಟೋ ಫಿಯರೋ 3 ಇರಬೇಕು, ಆಗಲೇ ಇನ್ನೊಬ್ಬನ ಕನ್ಸಿಡರ್ ಮಾಡೋದು ಅಂತ. ಹಾಗಾಗುತ್ತೆ. ಸರ್ವಸ್ಯ ದೈತಾಃ ಪ್ರಾಣಾಃ ಸರ್ವಸ್ಯ ದೈತಾಃ ಸುತಾಃ ದುಃಖಾದುದ್ವಿಜತೆ ಸರ್ವಃ ಸರ್ವಸ್ಯ ಸುಖಮೀಪ್ಸಿತಂ. ಎಲ್ಲರೂ ಸುಖವನ್ನು ಬಯಸ್ತಾರೆ, ಸುಖ ಇಲ್ಲದೆ ಜಗತ್ತಿಲ್ಲ. ಯೋ ದುಃಖಂ ನಾಭಿಜಾನಾತಿ ಸಜಲ್ಪತಿ ಮಹಾಜನೆ. ಆದರೆ ಕಷ್ಟಪಡದೆ ಇದ್ದವನಿಗೆ ಅದನ್ನೆಲ್ಲ ಹೇಳೋ ಅಧಿಕಾರ ಇಲ್ಲ, ಹಿತವನ್ನು ಹೇಳುವ ಬುದ್ಧಿಮಾತನ್ನು ಹೇಳುವುದು. ಎಷ್ಟು ಶೋಚತೆ ದುಃಖಾರ್ಥ ಸಕತಂ ಭಕ್ತು ಮುತ್ಸಹೇತ್. ಅರೆ ಶೋಕದಲ್ಲಿದ್ದವನು ಈ ತರ ಮಾತುಗಳನ್ನೆಲ್ಲ ರಾಮಾಯ ಸುಸ್ತಿ ರಾವಣಾಯ ಸುಸ್ತಿ ಅಂತ ಹೇಳೋದಿಲ್ಲ. ನಮ್ಮಲ್ಲಿ ಈ ಸೆಕ್ಯುಲರಿಸಂ ಬಗ್ಗೆ ಎಲ್ಲ ಬಾಯಿ ಬಗ್ಗೆ ಮಾತಾಡೋರು ಯಾವತ್ತೂ ಕಷ್ಟಕ್ಕೆ ತುತ್ತಾಗದೇ ಇರುವಂಥವ್ರು. ಹಾಗಾಗಿ ಅವರು ಮಾತಾಡ್ತಾರೆ. ಅವರ ಮನೆಯಲ್ಲಿ ಇಂಥದ್ದಾದ್ರೆ ಖಂಡಿತ ಅವರು ಮಾತಾಡೋದಿಲ್ಲ. ಒಮ್ಮೆ ನೆಹರು ಅವರು ಈ ಪಾರ್ಟಿಷನ್ ಆದಾಗ ನಡೆದಂತಹ ಒಂದು ನರಮೇಧ ಉಂಟಲ್ಲ, ಅಲ್ಲಿ ಸಾಂತ್ವನ ಹೇಳೋದಕ್ಕೆ ಅಂತ ಹೋಗಿ ಶಾಂತಿ ಅಂತ ಹೇಳ್ತಾ ಇದ್ದಾಗ ಒಬ್ಬ ಸಾಮಾನ್ಯ ಮನುಷ್ಯ ಬಂದು ಇಂದಿರಾ ಗಾಂಧಿಯ ಕೈ ಹಿಡಿದನಂತೆ. ತಕ್ಷಣ ನೆಹರು ಹಾರಿ ಬಂದು ಏನು ಕ್ಯಾಕರ ಹೇಹೋ ಅಂತ ದಬಾಯಿಸಿದರಂತೆ. ಇದೇ ನಮ್ಮ ಮನೆಯವರುಗಳಿಗೆಲ್ಲ ಆಗಿದ್ದು, ನೀನು ಮಾತ್ರ ಬಂದುಬಿಟ್ಟಿಯಲ್ಲ, ಈಗ ಯಾತಕ್ಕೆ ಶಾಂತಿಯನ್ನು ಹೇಳೋದಿಲ್ಲ ಅಂತ.
ಪರೋಪದೇಶೇ ಪಾಂಡಿತ್ಯಂ ಸರ್ವೇಶಾಂ ಸುಖರಂ ನೃಣಾಂ. ಪರೋಪದೇಶ ಪಾಂಡಿತ್ಯ ಅಂತ ಅದನ್ನ ಹೇಳುತ್ತೆ. ರಸಜ್ಞ ಸರ್ವ ದುಃಖಸ್ಯ ಯಥಾತ್ಮನಿ ತಥಾಪರೆ ಯತ್ಕೃತಂ ತೇ ಮಯಾ ರಾಜನ್ ತ್ವಯಾ ಚ ಮಮ ಯತ್ಕೃತಂ ನ ತದ್ವರ್ಷಶತೈಶ್ಶಕ್ಯಂ ವ್ಯಪೋಹಿತುಂ ಅರಿಂದಮಂ ಆವಯೋಃ ಕೃತಮನ್ಯೋನ್ಯಂ ತತ್ರ ಸಂಧಿರ್ನ ವಿದ್ಯತೆ ಸ್ಮೃತ್ವಾ ಸ್ಮೃತ್ವಾ ಹಿತೆ ಪುತ್ರಂ ನವಂ ವೈರಂ ಭವಿಷ್ಯತಿ. ನಾನು ಮಾಡಿರೋದಕ್ಕೆ ಏನಿದೆ ಅದಕ್ಕೆ ನೀನು 100 ವರ್ಷ ಆದರೂ ಮರೆಯೋಕ್ಕಾಗೋದಿಲ್ಲ, ಅಂತಹದ್ದು ನಾನು ನಿನಗೆ ಮಾಡಿರೋದು. ನೋಡಿ, ಅದೆಷ್ಟು ಕ್ರಿಟಿಕಲ್ ಆಗಿ ತನ್ನ ಕೆಲಸದ ಬಗ್ಗೆನೇ ತಾನು ಹೇಳ್ಕೊಳ್ತಾ ಇದೆ. ಮತ್ತೆ ಮತ್ತೆ ನೆನೆದು ಮಗನ ಸ್ಥಿತಿ, ನನ್ನ ಮಗ ಸತ್ತೇ ಹೋಗ್ಬಿಡ್ತು, ಹೋಯ್ತು ಆಗೋಯ್ತು ಕತೆ, ನನಗೆ ನೋಡಕ್ಕಂತೂ ಇಲ್ಲ. ನಿನ್ನ ಮಗು, ನಾವುಗಳು ಅಲ್ಪಾಯುಗಳು ಪಕ್ಷಿಗಳು, ನೀವುಗಳು ದೀರ್ಘಾಯುಗಳು. ನಿನ್ನ ಮಗು ಇನ್ನು 80 ವರ್ಷ ಬದುಕುತ್ತೆ ಅಂದ್ರೆ ಈಗ ಅದಕ್ಕೆ 8 ವರ್ಷ. ಇನ್ನೀನು ಬದುಕಿರುವಷ್ಟು ಕಾಲ ಅದು ಕುರುಡಾಗಿ ತಟ್ಟುಕೊಂಡು ತಾರಾಡಿಕೊಂಡು ಓಡಾಡ್ತಾ ಇದ್ರೆ ನಿನ್ನ ಮಗ ಅಯ್ಯೋ ಅದೇ ತಾನೇ ಮಾಡಿದ್ದು ಅಂತ ನಿನಗೆ ಮತ್ತೆ ಮತ್ತೆ ರೆನ್ಯೂ ಆಗೋದಿಲ್ವ ವೈರ ನವಾಯತೆ. ಹಾಗಾಗಿ ತೇ ಶ್ರದ್ಧದಾನ ಬದ್ಧಂತೆ ಮಧುಶುಷ್ಕ ತೃಣೈರ್ಯತ ನಹಿ ವೈರಾಣಿ ಶಾಮ್ಯಂತಿ ಕುಲೇಶ್ವ ದಶಮಾದ್ಯುಗಾತ್. ಇಲ್ಲ, ವೈರ 10 ತಲೆಮಾರಾದರೂ ಯುಗ ಕಳೆದರೂ ಶಮನ ಆಗುವಂಥದ್ದಲ್ಲ. ಹಾಗಾಗಿ ವೈರ ಶಮಿಸುವುದಲ್ಲ. ಬುದ್ಧ ಹೇಳಿದ, ಮಹಾಭಾರತದಲ್ಲೂ ಬರುತ್ತೆ, ನಹಿ ವೈರೇಣ ವೈರಾಣಿ ಶಾಮ್ಯಂತೀಹ ಕದಾಚನ ಅಕ್ರೋಧೇನೇವ ಶಾಮ್ಯಂತಿ. ಕ್ರೋಧ ಇಲ್ಲದೆ ಅಕ್ರೋಧದಿಂದ ಮಾತ್ರ ವೈರ ಶಮನವಾಗೋದು, ವೈರದಿಂದ ಅಲ್ಲ ಅಂತ. ಆದರೆ ಅದು ಮಹಾನುಭಾವತೆ ಇದ್ದಾಗ, ಇಬ್ಬರಲ್ಲಿಯೂ ಇಲ್ಲ, ಇಬ್ಬರೂ ರಾಗದ್ವೇಷ ಪರಾಯಣರೇ, ಬ್ರಹ್ಮದತ್ತ ಇರಲಿ ಪೂಜನೆ ಇರಲಿ. ಅದು ಆನಾಂ ಕರ್ಮತಂತ್ರಂ ದೈವಂ ಕ್ಲೀಬಾ ಉಪಾಸತೆ. ಏನೋ ಹೀರಾಯಿಕ್ ಸ್ಟೇಟ್ಮೆಂಟ್ ಇದು. ನಮ್ಮ ಮನುಷ್ಯ ಪ್ರಯತ್ನ ಮತ್ತು ದೈವ, ಫೇಟ್ ಅಂತ ಎರಡುಂಟು. ಹೇಡಿಗಳು ನಿರ್ವೀರ್ಯರು ಮಾತ್ರ ದೈವ ಅಂತಾರೆ, ಗಟ್ಟಿಯಾದ ಆತ್ಮವಂತಿಕೆ ಇರೋರು ನಮ್ಮ ಪ್ರಯತ್ನ ಅಂತಂತಾರೆ. ಕರ್ಮ ಚಾತ್ಮಹಿತಂ ಕಾರ್ಯಂ ತೀಕ್ಷ್ಣಂ ವಾ ಯದಿವಾ ಮೃದು. ಯಾವುದು ಕೆಡಕೋ ಒಳ್ಳೆಯದು ಮಾಡಬೇಕಾದ್ದು ಮಾಡಬೇಕು. ತಸ್ಮಾತ್ ಸಂಶಯಿತೇಪ್ಯರ್ಥೆ ಕಾರ್ಯ ಏವ ಪರಾಕ್ರಮ. ಹಾಗಾಗಿ ಡೌಟ್ಫುಲ್ ಆಗಿದ್ರು ರಿಸಲ್ಟು ನಾವು ಕೆಲಸ ಮಾಡಲೇಬೇಕು. ಊದೋ ಶಂಖವನ್ನು ಊದಲೇಬೇಕು, ಹಿಂಜರಿಯಬಾರದು. ವಿದ್ಯಾ ಶೌರ್ಯಂಚ ದಾಕ್ಷ್ಯಂಚ ಬಲಂ ಧೈರ್ಯಂಚ ಪಂಚಕಂ ಮಿತ್ರಾಣಿ ಸಹಜಾನ್ಯಾಹು ವರ್ತಯಂತೀಹ ಯೇರ್ಬುಧಾಹ. ವಿದ್ಯೆ, ಶೌರ್ಯ, ದಕ್ಷತೆ, ಬಲ, ಧೈರ್ಯ ಅನ್ನುವ 5 ಯಾವುದಿವೆ ಅವು ನಿಜವಾಗಿ ನಮಗೆ ಮಿತ್ರರು, ಬೇರೆ ಯಾವ ಮಿತ್ರರೂ ಅಲ್ಲ. ಹಾಗಾಗಿ ಸಾಭಾರ್ಯ ಯಾ ಪ್ರಿಯಂ ಬ್ರೂತೆ ಸಪುತ್ರೋ ಯತ್ರ ನಿರ್ವೃತಿ ತನ್ಮಿತ್ರಂ ಯತ್ರ ವಿಶ್ವಾಸ ಸದೇಶೋ ಯತ್ರ ಜೀವ್ಯತೆ ಯತ್ರ ನಾಸ್ತಿ ಬಲಾತ್ಕಾರ ಸರಾಜ ತೀವ್ರ ಶಾಸನ. ಯಾವುದು ನಿಜವಾಗಿ ನಮಗೆ ಬೇಕು? ಒಳ್ಳೆಯ ಕಂಪ್ಯಾನಿಯನ್, ಗಂಡನೋ ಹೆಂಡತಿಯೋ. ಪ್ರೀತಿ ಇರುವಂಥವನೇ ಗಂಡ, ಪ್ರೀತಿ ಇರುವಂಥವಳೇ ಹೆಂಡತಿ. ಹಾಗಿಲ್ಲದೇ ಇದ್ದಲ್ಲಿ ಅದು ಸಂಸಾರವಲ್ಲ. ಮತ್ತೆ ಯಾವ ವ್ಯಕ್ತಿ ನಮಗೆ ನೆಮ್ಮದಿ ಕೊಡ್ತಾನೋ ಅವನೇ ಮಗ, ಅವಳೇ ಮಗಳು. ನೆಮ್ಮದಿ ಸಿಕ್ಕ ಜಾಗ ಸಂತಾನ, ಪ್ರೀತಿ ಸಿಕ್ಕ ಜಾಗ ಜೀವನ ಸಹಭಾಗಿ. ಮತ್ತು ಎಲ್ಲಿ ವಿಶ್ವಾಸ ಉಂಟೋ, ಕಾನ್ಫಿಡೆನ್ಸ್ ಇರುತ್ತೋ ಅದು ಸ್ನೇಹ, ಅಲ್ಲಿ ಸ್ನೇಹಿತ ಅಂತ. ಮತ್ತು ಯಾವುದು ನಮ್ಮೂರು, ಎಲ್ಲಿ ನಮಗೆ ಬದುಕೋಕ್ಕಾಗುತ್ತೋ ಅದು ನಮ್ಮೂರು. ಮತ್ತು ಯಾವ ರಾಜ ತೀವ್ರವಾಗಿ ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ ಮಾಡಿದ್ರು ಯಾವುದಕ್ಕೂ ಬಲಾತ್ಕಾರ ಮಾಡೋದಿಲ್ವಲ್ಲ, ಅಂಥವನು ನಿಜವಾಗಿ ರಾಜ. ತೀವ್ರ ಶಾಸನವೂ ಆಗಿರಬೇಕು ಮತ್ತು ಬಲಾತ್ಕಾರವನ್ನು ಮಾಡಬಾರದು. ಆ ದೇಶದಲ್ಲಿಯೂ ಹಾಗೆ, ಎತ್ರ ನಾಸ್ತಿ ಬಲಾತ್ಕಾರ. ರಾಜನಿಗೆ ಲಾ ಅಂಡ್ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡುವ ಶಕ್ತಿ ಇರಬೇಕು. ನಮ್ಮಲ್ಲಿ ಲಾ ತುಂಬ ನಿಧಾನ ಆಗ್ತಾ ಇದೆ, ಅದರಿಂದಲೇ ಇಷ್ಟೆಲ್ಲ ದುರಂತಗಳಾಗುವುದು. ಅದು ಮಾತ್ರವಲ್ಲ, ಕಾರ್ಯ ದಕ್ಷತೆ ಎನ್ನುವುದು ನೋಡಿ ಇಲ್ಲ. ಯಾವಾಗಂದ್ರೆ ಆವಾಗ, ಹೇಗಂದ್ರೆ ಹಾಗೆ ನಡೆಯುವಂಥದ್ದು. ವಿಜಯ್ ಟೈಮ್ಸ್ನಲ್ಲಿ, ವಿಜಯ್ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಪಾಟ್ ಹೋಲ್ಸ್ ಯಾವ ತರ ಆಗ್ತಾ ಇವೆ ರಸ್ತೆಗಳಲ್ಲಿ ಅನ್ನೋದನ್ನ ದಿನದಿನವೂ ಫೋಟೋಗಳು ಹಾಕಿ ತೋರಿಸ್ತಾರೆ. ನಮ್ಮ ಮೇಯರ್ ಮಹಾಶಯರು ಬೆಂಗಳೂರು ಹೇಮಮಾಲಿನ್ಯ ಕೆನ್ನೆ ಆಗಿದೆ ಎನ್ನುವಂತ ಮಾತನ್ನ ಹೇಳಿದ ಆ ಲಲ್ಲು ಪ್ರಸಾದ್ ಯಾದವ್ ಅವರ ಮಾತನ್ನೇ ಪುನರುಚ್ಚರಿಸ್ತಾ ಇದ್ದಾರೆ.
ಒಮ್ಮೆ ನಾನು ತೀರ್ಥಯಾತ್ರೆಗೆ ಹೊರಟಾಗ ಕಾಶಿಯಿಂದ ಗಯಾವರೆಗಿನ ರಸ್ತೆಯಲ್ಲಿ ಪ್ರಯಾಣ ಮಾಡಿದ್ದು, ಗ್ರ್ಯಾಂಡ್ ಟ್ರಂಕ್ ರೋಡ್ನಲ್ಲಿ ಗ್ರ್ಯಾಂಡ್ ಯಾತ್ರೆ. ಆವತ್ತೇ ಪೇಪರ್ನಲ್ಲಿ ಹೇಮಮಾಲಿನಿಯ ಕೆನ್ನೆ ಇದ್ದಾಗಿವೆ ಬಿಹಾರದ ರಸ್ತೆಗಳು ಅಂತ ಆ ಮುಖ್ಯಮಂತ್ರಿ ಹೇಳಿದ ಮಾತು. ಮುಖ್ಯಮಂತ್ರಿ ಆಗಿರಲಿಲ್ಲ ಆಗ, ಮುಖ್ಯಮಂತ್ರಿಗೆ ಗಂಡ, ಯಮಗಂಡ, ರಾಬಡಿ ದೇವಿ ಗಂಡ ಹೇಳಿದ ಮಾತು. ಮುಖ್ಯಮಂತ್ರಿ ಪತಿ ಅಂತ ಅನ್ಬೇಕು, ಅಥವಾ ಮಂತ್ರಿಣಿ ಪತಿ ಅನ್ಬೇಕೋ ಏನೋ ಇರಲಿ. ಇದು ನಮ್ಮ ಸ್ಥಿತಿ. ದಕ್ಷತೆ ಎನ್ನುವುದು ಬಹಳ ಮುಖ್ಯ. ದೇವಳು ನರಸಿಂಹಶಾಸ್ತ್ರಿಗಳ ಮಹಾಕ್ಷತ್ರಿಯದಲ್ಲಿ ಒಂದು ಸಂದರ್ಭ ಬರುತ್ತೆ. ನಹುಷ ಸ್ವರ್ಗಲೋಕಾಧಿಪತಿ ಆಗ್ತಾನೆ. ಇಂದ್ರನಿಗೆ ವೃತ್ರಾಸುರನ ಮತ್ತು ವಿಶ್ವರೂಪಾಚಾರ್ಯನ ಬ್ರಹ್ಮತ್ಯಾ ದೋಷದ ಪಾತಕದಿಂದ ಅವನು ಮಾನಸ ಸರೋವರದಲ್ಲಿ ಕಮಲನಾಳದೊಳಗೆ ತನಗೆ ತಾನೇ ಒಂದು ಬಂಧನ ವಿಧಿಸಿಕೊಂಡಂತೆ ಇರ್ತಾನೆ. ಅದರ ದಡದಲ್ಲಿಯೇನೆ ಆ ಬ್ರಹ್ಮತ್ಯ ಅವನನ್ನು ಹಿಡಿದು ನುಚ್ಚುನೂರು ಮಾಡಬೇಕು ಅಂತ ಕಾದಿರುತ್ತೆ. ಯಾರಿಗೂ ಆಗ್ತಾ ಇರೋದಿಲ್ಲ. ಆದರೆ ಇವನು ಬಂದ ತಕ್ಷಣ ಹೇಳ್ತಾನೆ, ಇಂದ್ರನನ್ನ ಮತ್ತೆ ಕರೆಸ್ಕೊಳ್ಬೇಕು ನಾವು. ಯಾಕಾಗೋದಿಲ್ಲ, ಹೋಗಲಿ, ಯಾವ ಬ್ರಹ್ಮಹತ್ಯೆಯನ್ನು ಎದುರಿಸಬೇಕು ಅಂತ ಅನ್ನೋ ಶಕ್ತಿ ಯಾರಿಗುಂಟು? ನನ್ನ ಪುಣ್ಯವನ್ನೆಲ್ಲ ನಾನು ಕೊಡ್ತೀನಿ, ಅಗ್ನಿ ವಾಯುಗಳು ಎಲ್ಲರೂ ಹೋಗಲಿ, ನಮ್ಮ ಪುಣ್ಯಗಳನ್ನೆಲ್ಲ ಸಂಚಯನ ಮಾಡೋಣ, ಏನಾಗುತ್ತೆ ನೋಡೇ ಬಿಡೋಣ ಅಂತ ಹೇಳಿ ಮಾಡ್ತಾನೆ. ಆಗ ಅದನ್ನು ನೋಡಿ ಬೃಹಸ್ಪತಿ ಹೇಳ್ತಾನೆ, ಅಧಿಕಾರ ಇದ್ದರೆ ಸಾಲದು, ಅದನ್ನು ಚಲಾಯಿಸುವಂತ ಶಕ್ತಿ ಬೇಕಲ್ಲ, ಅದು ಬಹಳ ಮುಖ್ಯ. ಸುಂದರ ಪಾಂಡ್ಯನ ನೀತಿ ದ್ವಿಷಷ್ಟಿಕಾದ ಒಂದು ಸುಂದರ ಪದ್ಯ, ಪ್ರಾಪ್ಯ ಚಲಾನ್ ಅಧಿಕಾರಾನ್ ನೋಪಕೃತಂ ನಾಪಕೃತಂ ನಸತ್ಕೃತಂ ಕಿಂ ಕೃತಂ ತೇನ. ಚಂಚಲವಾದ ಅಧಿಕಾರ 5 ವರ್ಷ ಮ್ಯಾಕ್ಸಿಮಮ್ ಕೊಡುಕೊಂಡು ಹೋಗಲೇಬೇಕು. ಆಮೇಲೆ ಅಂತ ಚಂಚಲವಾದ ಅಧಿಕಾರ ಬಂದ ಮೇಲೆ ಉಪಕಾರವೂ ಮಾಡಲಿಲ್ಲ, ಅಪಕಾರವೂ ಮಾಡಲಿಲ್ಲ, ಒಳ್ಳೆ ಕೆಲಸವೂ ಮಾಡಲಿಲ್ಲ, ಆತ್ಮೀಯರಿಗೆ ಉಪಕಾರ ಮಾಡಲಿಲ್ಲ, ವೈರಿಗಳಿಗೆ ಅಪಕಾರ ಮಾಡಲಿಲ್ಲ, ಲೋಕಕ್ಕೆ ಒಳ್ಳೆ ಕೆಲಸವನ್ನು ಮಾಡಲಿಲ್ಲ. ಅಂದ್ರೆ ಇನ್ನೇನು ಮಾಡದಂಗೆ ಅಂತ. ಏನಾದ್ರೂ ಒಂದು ಮಾಡಿಯೇ ಹೋಗಬೇಕು, ಸುಮ್ಮನೆ ಇದ್ದು ಹೋಗಬಾರ್ದು, ಒಂದಷ್ಟು ಗಲಾಟೆ ಎಬ್ಬಿಸಿ ಹೋಗಬೇಕು, ಒಳ್ಳೆ ಕೆಲಸ ಮಾಡಿ. ಅಟ್ಲೀಸ್ಟ್ ಕೆಟ್ಟ ಕೆಲಸ ಆದರೂ ಮಾಡಬೇಕು, ಅದಕ್ಕಾದ್ರೂ ಒಂದು ತಾಕತ್ತು ಬೇಕಲ್ವಾ ಅಂತ ನಾನು ಹೇಳೋದು. ನಮ್ಮಲ್ಲಿ ತುಂಬಾ ಜನಕ್ಕೆ ಅಷ್ಟೇ ಮನಸ್ಸಿನಲ್ಲಿ ಮಂಡಿಗೆ ತಿನ್ನುವಂಥದ್ದೇ ಆಗಿರುತ್ತೆ. ಅಧಿಕಾರವನ್ನು ಪಡ್ಕೊಂಡಾಗ ಆ ಒಂದು ಧಾರ್ಷ್ಟ್ಯ ಬೇಕು. ನಮ್ಮ ಲೌಕಿಕವಾದ ದೇಶ ಭಾಷೆಯಲ್ಲಿ ದಾಷ್ಟಿಕ ಅಂತ ಹೇಳ್ತಾರಲ್ಲ, ಅದು ಧಾರ್ಷ್ಟ್ಯದಿಂದ ಬಂದಂಥದ್ದು. ಹಾಗೆ ಅದನ್ನ ಇವಳು ಪೂಜನಿ ಹೇಳ್ತಾ ಇದ್ದಾಳೆ. ಆಮೇಲೆ ಭೀಷ್ಮ ಹಾಗೆ ಹೇಳ್ತಾ ಮುಗಿಸ್ತಾನೆ ಕಥೆಯನ್ನ. ಈ ರೀತಿಯಾಗಿ ಹೇಳ್ಕೊಂಡದು ನಾನಿನ್ನ ಇಲ್ಲಿ ಇರೋಲ್ಲ ಅಂತ ಹೇಳಿ, ಸೈವ ಮುಕ್ತ ಶಕುನಿಕಾ ಬ್ರಹ್ಮದತ್ತಂ ನರಾಧಿಪಂ ರಾಜಾನಂ ಸಮನುಜ್ಞಾಪ್ಯ ಜಗಾ ಮಾಥೇಪ್ಸಿತಾಂ ದಿಶಂ ಏತತ್ತೇ ಬ್ರಹ್ಮದತ್ತಸ್ಯ ಪೂಜನ್ಯಾ ಸಹ ಭಾಷಿತಂ ಮಯೋಕ್ತಂ ಭರತಶ್ರೇಷ್ಠ ಕಿಮನ್ಯ ಶ್ರೋತುಮಿಚ್ಛಸಿ. ಹೀಗಪ್ಪ ಸ್ನೇಹ ಅನ್ನೋದು ಮುರುಕೊಂಡ ಮೇಲೆ ಇರುವಂಥದ್ದಲ್ಲ. ಅದರಿಂದಲೇ ಸ್ನೇಹವನ್ನು ಮುರಿಯೋದಕ್ಕೆ ಮುಂಚೆ ತುಂಬಾ ಯೋಚನೆ ಮಾಡಬೇಕು. ಹಾಗೆ ಮುರಿಯುವಂಥ ಸ್ನೇಹ ಇರುವಂಥದ್ದಲ್ಲ ಅಂತ ಗೊತ್ತೇ ಇದೆ. ವಿಶ್ರಂಭ ಮುಕ್ತತೆ ಅನ್ನೋದು ಬಹಳ ಮುಖ್ಯ, ಅದು ಬೇಕಾಗಿರುವುದು. ಸ್ನೇಹದ ಲಕ್ಷಣವನ್ನ ಪಂಚತಂತ್ರ ಹೇಳ್ತು. ದದಾತಿ ಪ್ರತಿಗೃಹಾತಿ ಗುಹ್ಯಮಾಖ್ಯಾತಿ ವಕ್ತಿ ಚ ಭುಂಕ್ತೆ ಭೋಜಯತೆ ಚೈವ ಷಡ್ವಿಧಂ ಪ್ರೀತಿ ಲಕ್ಷಣಂ. ಸ್ನೇಹ ಲಕ್ಷಣವೂ ಅದೇ. ಕೊಡ್ತಾನೆ, ತಗೊಳ್ತಾನೆ, ಗುಟ್ಟು ಮಾತು ಕೇಳ್ತಾನೆ, ಗುಟ್ಟನ್ನ ಹೇಳ್ತಾನೆ, ತಿಂತಾನೆ, ತಿನ್ನಿಸ್ತಾನೆ. ಫ್ರೀಡಮ್ ಇರುವಂತಹದ್ದಾಗಿರುತ್ತೆ. ಆ ಒಂದು ಸ್ನೇಹಕ್ಕೆ ಭಂಗ ಬರುವಂತೆ ನಡ್ಕೊಂಡ್ರೆ ಯಾವ ದೃಷ್ಟಿಯಿಂದಲೂ ಅದನ್ನ ಉಳಿಸಿಕೊಳ್ಳೋದಕ್ಕೆ ಇರಬೇಕು, ಆ ರೀತಿಯಾದ ಪ್ರತಿಕ್ರಿಯೆಯನ್ನು ಯೋಚನೆ ಮಾಡಿಯೇ ಇರ್ತಾನೆ. ಆ ರೀತಿಯಾದ ಆತ್ಮವಂತಿಕೆ ಇರಬೇಕು. ಹಾಗೆಲ್ಲದೆ ಇದ್ರೆ ಯಾವ ಸ್ನೇಹವೂ ನಿಲ್ಲುವಂಥದ್ದಲ್ಲ ಅಂತ. ಮುಂದೆ ಇನ್ನೊಂದು ಉಪಾಖ್ಯಾನ ಬರುತ್ತೆ. ಅದು ಭರದ್ವಾಜ ಮತ್ತೆ ಶತ್ರುಂತಪ ಇವರಿಬ್ಬರ ನಡುವಿನ ಸಂವಾದ. ಈ ಕಥೆಯಲ್ಲಿ ಕಥಾ ಮಾತ್ರ ಅನ್ನುವುದು ಜಾಸ್ತಿ ಇಲ್ಲ, ಆದರೆ ವಿಚಾರ ಮಾತ್ರ ಬಹಳ ಅದ್ಭುತವಾಗಿದೆ. ಯುಗಕ್ಷಯಾತ್ ಪರೀಕ್ಷೀಣೆ ಧರ್ಮೇ ಲೋಕೇ ಚ ಭಾರತ ದಸ್ಯುಭಿ ಪೀಡ್ಯಮಾನೇ ಚ ಕಥಂ ಸ್ಥೇಯಂ ಪಿತಾಮಹ. ಆದರೆ ಇದನ್ನು ನಾನು ಯಾಕೆ ಇಟ್ಟುಕೊಂಡೆ ಅಂದರೆ, ಈ ಧರ್ಮರಾಜರ ಪ್ರಶ್ನೆ ತುಂಬ ಮುಖ್ಯವಾದದ್ದು. ಯುಗಕ್ಷಯಾತ್ ಪರೀಕ್ಷೀಣೆ ಧರ್ಮೆ, ಒಂದೊಂದು ಯುಗದ ಸಂಧಿಯಲ್ಲಿಯೂ ಧರ್ಮಕ್ಕೆ ಸಂಚಕಾರ ಬರುತ್ತೆ. ಹಾಗೆ ಧರ್ಮಕ್ಕೆ ಸಂಚಕಾರ ಬಂದಾಗ ದಸ್ಯುಭಿ, ದಸ್ಯು ಅಂದರೆ ಟೆರರಿಸ್ಟ್, ಭಯೋತ್ಪಾದಕ, ಅವರುಗಳಿಂದ ಪೀಠ್ಯಮಾನೆ ಕಷ್ಟ ಬರ್ತಾ ಇದ್ದಾಗ ಕಥಂ ಸ್ಥೇಯಂ, ಹೇಗೆ ನಾವು ನಿಂತುಕೊಳ್ಬೇಕು, ಯಾವ ತರ ಟೆರರಿಸ್ಟ್ಗಳನ್ನ ನಾವು ರಿಟ್ಯಾಲಿಯೇಟ್ ಮಾಡಿ ನಿಲ್ಲಬೇಕು ಅಂತ. ಈ ಹೊತ್ತಿಗೆ ಜಗತ್ತಿಗೆ ಬಹಳ ಬೇಕಾಗಿರುವುದು ಈ ಭಾಗವಾದ್ದರಿಂದ ಇಲ್ಲಿರುವ ಶ್ಲೋಕಗಳ ಕೆಲವು ಸ್ವಾರಸ್ಯವನ್ನು ತೋರಿಸೋಕೆ ಇಷ್ಟಪಡ್ತೀನಿ. ಹಂತತೆ ಕಥಯಿಷ್ಯಾಮಿ ನೀತಿ ಮಾಪತ್ಸು ಭಾರತ, ಇದು ಆಪತ್ಕಾಲದ ನೀತಿ ಅಂತ. ಆಪದ್ಧರ್ಮ
ಪರ್ವದಲ್ಲಿ ಇದು ಬರುವಂಥದ್ದು. ಶಾಂತಿ ಪರ್ವದಲ್ಲಿ ರಾಜಧರ್ಮ, ಸಾಮಾನ್ಯ ಧರ್ಮ, ಆಪದ್ಧರ್ಮ ಮತ್ತು ಮೋಕ್ಷ ಧರ್ಮ ಅಂತ 4 ಭಾಗ ಇವೆ. ಅದರೊಳಗೆ ಈ ಆಪದ್ಧರ್ಮದ ಭಾಗ ಇದು. ಅದಕ್ಕೆ ಆಪದ್ಧರ್ಮವಾಗಿ ಹೇಳ್ತಾನೆ, ಭರದ್ವಾಜಸ್ಯ ಸಂವಾದಂ ರಾಜ್ಞ ಶತ್ರುನ್ ತಪಸ್ಯ ಚ. ಶತ್ರುಂತಪ ಅಂದರೆ ಶತ್ರುಗಳನ್ನು ಸುಡಬಲ್ಲಂಥವನು ಅನ್ನುವ ಹೆಸರು, ಅರ್ಥ. ಇವನು ಭರದ್ವಾಜನ ಜೊತೆ ಮಾಡಿದ ಆಲೋಚನೆ. ಅಲಬ್ಧಸ್ಯ ಕಥಂ ಲಿಪ್ಸ ಲಬ್ಧಂ ಕೇನ ವಿವರ್ಧತೆ ವರ್ಧಿತಂ ಪಾಲಯೇತ್ ಕೇನ ಪಾಲಿತಂ ಪ್ರಣಯೇತ್ ಕಥಂ. ಇದು ಆ ಶತ್ರುಂದಮ ರಾಜನಿಗೆ ಬಂದ ಸಂದೇಹ. ನಮಗೆ ಸಿಗದೇ ಇರೋದನ್ನು ಪಡ್ಕೊಳ್ಳೋದು ಹೇಗೆ, ಪಡ್ಕೊಂಡಿದ್ದನ್ನು ಬೆಳೆಸೋದು ಹೇಗೆ, ಬೆಳೆಸೋದನ್ನು ಉಳಿಸಿಕೊಳ್ಳೋದು ಹೇಗೆ, ಮತ್ತು ಉಳಿಸಿಕೊಂಡಿದ್ದನ್ನು ಅನುಭವಿಸುವುದು ಹೇಗೆ ಅಂತ. ನಮಗಿರುವುದಿದೆ ಅಲಬ್ಧ ಲಾಭ, ಅಲಭ್ಯ ಲಾಭ, ಲಬ್ಧ ರಕ್ಷಣ, ರಕ್ಷಿತ ಅಥವಾ ಲಬ್ಧ ವರ್ಧನ, ವೃದ್ಧದ ರಕ್ಷಣ, ರಕ್ಷಣೆಯ ಭೋಗನ. ಇದು ನಮಗೆ ಬರುವಂಥ ಕಷ್ಟ. ಒಂದು ಸುಭಾಷಿತ ಉಂಟು, ಆಲಭ್ಯ ಮೀಹೇ ಧರ್ಮೇಣ ಲಬ್ಧಂ ಯತ್ನೇನ ಪಾಲಯ, ಲಬ್ಧಂ ಶಕ್ತ್ಯಾ ವಿವರ್ಧಯೇತ್, ವೃದ್ಧಂ ತು ರಕ್ಷಯೇ ನಿತ್ಯಂ, ರಕ್ಷಿತಂ ಸತ್ಸು ಯೋಜಯೇತ್. ರಕ್ಷಿತವನ್ನ ಸಜ್ಜನರಲ್ಲಿ ವಿನಿಯೋಗ ಮಾಡಬೇಕು ಅಂತ ಕಡೆ. ಧರ್ಮದಿಂದ ಅಲಭ್ಯವನ್ನು ಸಂಪಾದಿಸಬೇಕು ಮತ್ತು ಸ್ವಬಲದಿಂದ ಅದನ್ನು ಬೆಳೆಸಬೇಕು ಮತ್ತು ನಿತ್ಯ ಜಾಗರೂಕತೆಯಿಂದ ಕಾಪಾಡಬೇಕು. ಹಾಗೆ ಕಾಪಾಡಿದ್ದನ್ನು ಒಳಿತಿಗೆ ವಿನಿಯೋಗ ಮಾಡಬೇಕು ಅಂತ. ಇದೇನೋ ಬಹಳ ಒಳ್ಳೆಯ ಸೂತ್ರ, ಅದು ಎಲ್ಲ ಕಾಲದಲ್ಲಿ ಹೇಗೆ ಸಾಧ್ಯ ಅಂತ ಈ ಅಧ್ಯಾಯ ಅದರ ಚರ್ಚೆ ಮಾಡುತ್ತೆ. ನಿತ್ಯ ಉದ್ಯತ ದಂಡ ಸ್ಯಾತ್ ನಿತ್ಯಂ ವಿವೃತ ಪೌರುಷಃ ಛಿದ್ರದರ್ಶಿ ಚ ಪರೇಶಾಂ ವಿವರಾನುಗ. ಈ ಆಪತ್ಕಾಲದಲ್ಲಿ ಟೆರರಿಸ್ಟ್ಗಳನ್ನು ಎದುರಿಸಬೇಕಾದವನು ನಿತ್ಯ ಮುದ್ಯತ ದಂಡ, ಪೋಟ ಗೀಟ ಎಲ್ಲ ಎತ್ತಿ ಹಿಡ್ಕೊಂಡಿರಬೇಕು, ಆ ಯಾವುದನ್ನು ವಿಡ್ರಾ ಮಾಡಬಾರದು ಅಂತ ಹೇಳುವಂಥದ್ದು. ಕಠೋರ ಶಾಸನ ಇಟ್ಕೊಳ್ಬೇಕು. ಆಮೇಲೆ ವಿವೃತ ಪೌರುಷಃ, ಗವರ್ಮೆಂಟ್ ಅಂಡ್ ಅಥಾರಿಟೀಸ್ ಹೌ ಕೇಪಬಲ್ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸ್ತಾ ಇರಬೇಕು. ನನಗನ್ಸುತ್ತೆ ಸಾರ್ವಜನಿಕವಾಗಿ ಶಿರಶ್ಛೇದನ, ದಂಡನ ಇತ್ಯಾದಿಗಳನ್ನು ಕೊಡಬೇಕು ಅಂತ. ಆ ದೃಷ್ಟಿಯಿಂದ ಸೌದಿ ಅರೇಬಿಯಾದಲ್ಲಿ ಸಾರ್ವಜನಿಕವಾದಂತಹ ಮರಣದಂಡನೆ ಇತ್ಯಾದಿಗಳು ಒಳ್ಳೆಯದು ಅಂತ ಅನಿಸುತ್ತೆ. ಜನರ ಮನಸ್ಸಿನಲ್ಲಿ ದಂಡ ಭೀತಿ ಇಲ್ಲದೆ ಇದ್ರೆ ಆಗುವಂಥದ್ದಲ್ಲವೇ ಅಲ್ಲ. ಆ ಬಗ್ಗೆ ಜನರ ಮನೋಧರ್ಮ ಇಂಥದ್ದು ಬಯಸುತ್ತೆ ಅನ್ನೋದನ್ನು ರಿಫ್ಲೆಕ್ಟ್ ಮಾಡುವಂತೆ ತಾನೇ ನಮ್ಮ ಸಿನಿಮಾಗಳೆಲ್ಲ ಬರುವಂಥದ್ದು. ಕಮಲ ಹಾಸನ್ ತೆಗೆದ ಇಂಡಿಯನ್ ಸಿನಿಮಾ ಇರಬಹುದು, ಈಚೆಗಷ್ಟೇ ತೆಲುಗಿನಲ್ಲಿ ಬಂದಂತಹ ಮತ್ತೊಂದು ಚಲನಚಿತ್ರ ನಿಜಂ ಅಂತ. ಅಲ್ಲಿ ಎಲ್ಲ ಸಾಮಾನ್ಯ ಜನ ಲಾನ ಕೈನಲ್ಲಿ ತಗೊಂಡಾದರೂ ಈ ಲಂಚಕೋರನ್ನ ಪನಿಷ್ಮೆಂಟ್ ಕೊಡಬೇಕು ಅಂತ ಭಾವಿಸುವುದು ಸತ್ಯವಾಗುತ್ತೆ. ಹಾಗೆ ಉದ್ಯತ ದಂಡ ಇರುವಂಥದ್ದು ಬಹಳ ಮುಖ್ಯ. ಕೌಟಿಲ್ಯ ಹೇಳ್ತಾನೆ, ಉದ್ಯತ್ ದಂಡ ಇವ ಸರ್ವಾವಯಾನಾಂ ಭೇಷಜಂ ಅಂತ. ಎತ್ತಿರೋ ದೊಣ್ಣೆನೆ ಎಲ್ಲ ರೋಗಕ್ಕೂ ಚಿಕಿತ್ಸೆ ಅಂತ. ಅದು ಮುಖ್ಯ ಅಂತ ಅನಿಸುತ್ತೆ. ಅದರೊಳಗೂ ಭಾರತದಲ್ಲಿ ಇರುವಷ್ಟು ಅರಾಜಕತೆ ಇನ್ನ ಯಾವುದೇ ಇಷ್ಟು ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಇಲ್ಲ. ಅದನ್ನ ಮಹಾಭಾರತ ಕೂಡ ಹೇಳುತ್ತೆ. ನಿತ್ಯ ಮುದ್ಯತ ಮತ್ತೆ ಅಚ್ಛಿದ್ರ, ಯಾವ ಲೂಪ್ ಹೋಲ್ಸು ಇಲ್ಲದೆ ಬೇರೆಯವರ ಲೂಪ್ ಹೋಲ್ಸ್ ಅನ್ನ ಸದಾ ನೋಡ್ತಾ ಚುಚ್ಚಿ ತಿಳ್ಕೊಳ್ತಾ ಇರಬೇಕಾಗುತ್ತೆ. ಆಪತ್ಕಾಲದಲ್ಲಿ ರಾಜ ಅಧಿಕಾರಿಯಾದಂಥವನು. ನಿತ್ಯ ಮುದ್ಯತ ದಂಡಶ್ಚ ಭೃಶ ಮುದ್ವಿಜತೆ ಜನಃ ತಸ್ಮಾತ್ ಸರ್ವಾಣಿ ಭೂತಾನಿ ದಂಡೇನೇವ ಪ್ರರೋಧಯೇತ್. ದಂಡದಿಂದಲೇ ಎಲ್ಲವನ್ನ ನಿಭಾಯಿಸಬೇಕು. ಏವಮೇವ ಪ್ರಶಂಸಂತಿ ಪಂಡಿತಾಸ್ ತತ್ವದರ್ಶಿನಃ. ಇದನ್ನೇ ತತ್ವದರ್ಶಿಗಳಾದ ಪಂಡಿತರು ಹೇಳ್ತಾರೆ. ತಸ್ಮಾತ್ ಚತುಷ್ಟಯೇ ತಸ್ಮಿನ್ ಪ್ರಧಾನೋ ದಂಡ ಉಚ್ಯತೆ. ಹಾಗಾಗಿ ಚತುರುಪಾಯಗಳಾದ ಸಾಮಧಾನ ಭೇದ ದಂಡಗಳಲ್ಲಿ ದಂಡಕ್ಕೆ ಪ್ರಾಶಸ್ತ್ಯ ಅಂತ. ಸಪತ್ನ ಸಹಿತೆ ಕಾರ್ಯೇ ಕೃತ್ವಾ ಸಂಧಿಂ ನ ವಿಶ್ವಸೇತ್. ವೈರಿ ಇದ್ದಾಗ ಸಂಧಿ ಎನ್ನುವುದು ಪೂರ್ಣಕಾಲೀನ ಅಲ್ಲವೇ ಅಲ್ಲ. ವಾಟ್ ಈಸ್ ಟ್ರೀಟಿ? ಪ್ರಿಪರೇಷನ್ ಫಾರ್ ಅದರ್ ವಾರ್, ಇನ್ನೇನು ಅಲ್ಲ. ನೋಡಿ, ಭಾರತ ಪಾಕಿಸ್ತಾನ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲ ಸಂಧಿಗಳು ಹಾಗೇನೆ. ಹಾಗಾಗಿ ಸಂಧಿಯಲ್ಲಿ ವಿಶ್ವಾಸ ಇಡಬಾರದು. ಅದು ಆಪದ್ಧರ್ಮ ಆದರೆ ಹೇಳುವುದು. ಶತ್ರುಂಚ ಮಿತ್ರರೂಪೇಣ ಸಾಂತ್ವೇನೈವ ಅಭಿಸಾಂತ್ವಯೇತ್ ನಿತ್ಯಶ ಚೋದ್ವಿಜೇತ್ ತಸ್ಮಾತ್ ಸರ್ಪಾದ್ ವೇಷ್ಮಗತಾದಿವ. ಶತ್ರು ಮಿತ್ರರೂಪದಲ್ಲಿ ಇರುವಾಗಲಂತೂ ಸಾಂತ್ವ ಅಂತಿದೆಯಲ್ಲ, ಅದು ತೋರಿಕೆಗೆ ಮಾತ್ರ. ಶತ್ರು ಇದ್ದಾನೆ ಅಂದರೆ ಹಾವು ಹೊಕ್ಕ ಮನೆಯಲ್ಲಿ ಮಲಗುವ ಹಾಗೆ ಮಲಗಬೇಕು ಅಂತ. ಹಾವು ಹೊಕ್ಕ ಮನೆಯಲ್ಲಿ ನಿತ್ಯ ಜಾಗರಣೆ, ಆ ನಿತ್ಯ ಜಾಗರಣೆಯಂತೆ ಇರಬೇಕು. ಅನಾಗತೇನ ದುಷ್ಪ್ರಜ್ಞಂ ಪ್ರತ್ಯುತ್ಪನ್ನೇನ ಪಂಡಿತಂ ಅಂಜಲಿಂ ಶಪಥಂ ಸಾಂತ್ವಂ ಪ್ರಣಮ್ಯ ಶಿರಸಾ ವದೇತ್
ಅಶ್ರುಪ್ರಪಾತನಂಚೈವ ಕರ್ತವ್ಯಂ ಭೂತಿಮಿಚ್ಛತ ವಹೇದ ಮಿತ್ರಂ ಸ್ಕಂಧೇನ ಯಾವತ್ಕಾಲ ವಿಪರ್ಯಯ ಅಥೈನಮಾಗತೆ ಕಾಲೇ ಭಿಂದ್ಯಾತ್ ಘಟಮಿವಾಶ್ಮನಿ ಮುಹೂರ್ತಮಪಿ ರಾಜೇಂದ್ರ ತಿಂದುಕಾಲಾತವಜ್ವಲೇತ್ ನತುಷಾಗ್ನಿರಿವಾನರ್ಚಿ ಧೂಮಾಯೇತ ನರಶ್ಚಿರಂ. ಬಹಳ ಸೊಗಸಾದ ಕಾವ್ಯಮಯವಾದ ಮಾತುಗಳು. ದುಷ್ಟಬುದ್ಧಿಯನ್ನ ದೂರದೃಷ್ಟಿಯಿಂದಲೇ ಚಿಂತನೆ ಮಾಡಬೇಕು, ಆಗಿಂದಾಗಿ ಉಪಾಯದಿಂದ ಜಾಣನನ್ನ ಎದುರಿಸಬೇಕು, ಮತ್ತು ಮಾನಿಷ್ಠನನ್ನ ನಮಸ್ಕಾರಗಳಿಂದ ಮತ್ತು ನಯದಿಂದ ಎದುರಿಸಬೇಕು, ಮತ್ತೆ ಇನ್ನು ಕೆಲವರನ್ನ ಸೆಂಟಿಮೆಂಟ್ಸ್ ಇಂದ ಕಣ್ಣೀರಿನಿಂದ ಎದುರಿಸಬೇಕು ಅಂತ. ಕಣ್ಣೀರು ಹಾಕಿಬಿಟ್ಟಾದರೂ ವೈರಿಯನ್ನ ಕೆಲವೊಮ್ಮೆ ಒಲಿಸಿಕೊಳ್ಳಬೇಕಾಗುತ್ತೆ, ಅದನ್ನು ಮಾಡಬೇಕು ಅಂತ. ಮಹಾಭಾರತದಲ್ಲಿ ಕೃಷ್ಣ ಎಲ್ಲಿಯೂ ಅಳೋದಿಲ್ಲ, ಆದರೆ ಒಂದೇ ಒಂದು ಕಡೆ ಅಳುತ್ತಾನೆ. ಅದು ಯಾಕೆ ಅಳ್ತಾನೆ ಅನ್ನೋದು ನನಗೆ ಅದನ್ನು ನಾನು ಗಮನಿಸಿರಲಿಲ್ಲ. ನನ್ನ ಒಂದು ಕೃಷ್ಣನ ಬಗೆಗಿನ ಭಾಷಣದಲ್ಲಿ ಮಹಾಭಾರತದಲ್ಲಿ ಕೃಷ್ಣ ಎಲ್ಲಿಯೂ ಅಳಲಿಲ್ಲ ಅಂತ ಹೇಳಿದೆ. ಆಗ ಮತ್ತೂರಿನ ರಘುಪತಿ ಶಾಸ್ತ್ರಿ ಅಂತ ಒಬ್ಬ ವಿದ್ವಾಂಸರು, ಇಲ್ಲ ಕೃಷ್ಣ ಒಂದು ಕಡೆ ಹತ್ತಿದ್ದಾನೆ ಅಂತಂದ್ರು. ಆಮೇಲೆ ಮಹಾಭಾರತದಲ್ಲಿ ನೋಡಿದ ಮೇಲೆ ಹೌದು ಅಂತ ಗೊತ್ತಾಯಿತು. ಅದು ಯಾವ ಸಂದರ್ಭ ಅಂದರೆ, ಕೃಷ್ಣ ಪಾಂಡವರು ಕೌರವರು ಯುದ್ಧ ಮುಗಿಸ್ತಾ ಇದ್ದಂತೆ ಇನ್ನೂ ದುರ್ಯೋಧನನ ತೊಡೆ ಮುರಿದಿದೆ ಅಷ್ಟೆ. ಆ ಸಂಜೆಗೆ ಹೋಗಿ ಅವನು ಸೌಪ್ತಿಕ ಪರ್ವ ಆಗೋದಕ್ಕೂ ಮುಂಚೆನೆ ಹೋಗಿ ಧೃತರಾಷ್ಟ್ರನನ್ನ ಮಾತಾಡಿಸಿಕೊಂಡು ಬರ್ತಾನೆ, ಧೃತರಾಷ್ಟ್ರ ಗಾಂಧಾರಿಯರನ್ನ. ಅದು ಬಹಳ ಸಣ್ಣ ಭಾಗವಾಗಿ ಹೀಗೆ ಬಂದು ಹಾಗೆ ಹೋಗುತ್ತೆ. ಆಮೇಲೆ ಪಾಂಡವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ಅದೆಲ್ಲ ಆಗುವ ಹೊತ್ತಿಗೆ ಅಶ್ವತ್ಥಾಮ ನಿಗ್ರಹಣ ಎಲ್ಲ ಆಗಿರುತ್ತೆ. ಈ ಸೌಪ್ತಿಕ ಪರ್ವ ಅಂದರೆ ರಾತ್ರಿ ಬರ್ಬರವಾದ ಕೊಲೆ ಆಯ್ತಲ್ಲ, ಅಶ್ವತ್ಥಾಮ, ಕೃತವರ್ಮ, ಕೃಪಾ ಇವರುಗಳು ಬಂದು ಮಾಡಿದ್ದು. ಅದಕ್ಕೆ ಮುನ್ನವೇ ದುರ್ಯೋಧನ ತೀರಿಕೊಂಡ ಆ ಹೊತ್ತೇ ಹಸ್ತಿನಾವತಿಗೆ ದುಡುದುಡು ಕೃಷ್ಣ ಹೋಗಿ ಗಟ್ಟಿಯಾಗಿ ಹತ್ತು ಬಿಡ್ತಾನಂತೆ. ಧೃತರಾಷ್ಟ್ರನ ಮತ್ತೆ ಗಾಂಧಾರಿಯ ಕೈ ಹಿಡ್ಕೊಂಡು ಹತ್ತು ಬಿಡ್ತಾನೆ. ಎಷ್ಟು ಗೋಳಾಡ್ತಾನೆ ಅಂದ್ರೆ ಧೃತರಾಷ್ಟ್ರನೇ ಕಡೆಗೆ ನೀರು ತರಿಸಿ ಅವನ ಮುಖ ಒರೆಸಿ ಆಚಮನ ಮಾಡಿಸ್ತಾನೆ. ಅಷ್ಟು ಮಟ್ಟಿಗೆ ಕೈ ಹಿಡ್ಕೊಂಡು ಹತ್ತು ಬಿಟ್ಟು, ಹೀಗಾಯ್ತು, ನಿನ್ನ ಮಗ ಸತ್ತೋದ, ಏನು ಮಾಡೋದು, ಎಷ್ಟು ಬುದ್ಧಿ ಹೇಳಿದ್ರು ಕೇಳಲಿಲ್ಲ ಅಂತ ಹೇಳಿ ಬಂದ್ಬಿಡ್ತಾನೆ. ಅದು ಒಂದು ಸ್ಟ್ರಾಟಜಿ. ಅಯೋಗ್ಯನಾದ ದುರ್ಯೋಧನ, ಅವನ ತಂದೆ ಇನ್ನೂ ಅಯೋಗ್ಯ. ಆದರೆ ಈ ಪುತ್ರ ಶೋಕವನ್ನ ಆ ವಯಸ್ಸಾದ ಸ್ಥಿತಿಯಲ್ಲಿ ಅಂತ ಕೆಟ್ಟವನಿಗಾದರೂ ತಾಳಕ್ಕಾಗೋಲ್ಲ. ಅವರು ತತ್ಕ್ಷಣವೇ ರಿಟಾಲಿಯೇಟ್ ಮಾಡದೆ ಇರಲಿ ಅಂತ. ಜೊತೆಗೆ ಅವ್ರದ್ದು ಒಂದು ಸಂಕಟ ಅಂತ, ಅಲ್ಲಿ ಒಂದು ಪ್ರಾಮಾಣಿಕತೆಯೂ ಇದೆ, ಜೊತೆಗೆ ಸ್ಟ್ರಾಟಜಿಯೂ ಇದೆ. ಸ್ಟ್ರಾಟಜಿ ಅಂದ ತಕ್ಷಣ ದುಷ್ಟತನಕ್ಕೆ ಅಂತ ಯಾರೂ ಭಾವಿಸಬಾರದು. ಸ್ಟ್ರಾಟಜಿ ಈಸ್ ಆಲ್ಸೋ ಫಾರ್ ಗುಡ್ ಕಾಸ್. ನಮ್ಮ ದೇಶ ಇಂದ ಅದನ್ನು ತಿಳ್ಕೊಳ್ತಾ ಇಲ್ಲ. ಸ್ಟ್ರಾಟಜಿ ಅಂತಂದ್ರೆ ಎಲ್ಲಾ ಸೆಕ್ಯುಲರಿಸ್ಟ್ಗಳು ಇಟ್ ಇಸ್ ಫಾರ್ ಎ ಬ್ಯಾಡ್ ಕಾಸ್ ಅಂತಲೇ ಹೇಳ್ತಾರೆ. ಆಲ್ ದಿ ಸ್ಟ್ರಾಟಜೀಸ್ ಆಫ್ ಹಿಂದೂಸ್ ಆರ್ ಓನ್ಲಿ ಫಾರ್ ದಿ ವೈಲೇಷನ್ ಆಫ್ ಲಾ ಅಂಡ್ ಅಟ್ರಾಸಿಟಿ ಆನ್ ಸೋ ಕಾಲ್ಡ್ ಮೈನಾರಿಟಿ. ಈಗ 10 ಜನ ಲಾಠಿ ಹಿಡ್ಕೊಂಡವರು ಮೆಜಾರಿಟಿ, ಒಬ್ಬ ಮಿಷಿನ್ ಗನ್ ಹಿಡ್ಕೊಂಡವನು ಮೈನಾರಿಟಿ. ಇದು ಅಲ್ಲಿರುವಂತಹ ನ್ಯಾಯ. ಸಂಖ್ಯೆ ಇರಬಹುದು, ಆದರೆ ಶಸ್ತ್ರ ಎಂತದ್ದು, ಅವ್ರು ಮಾಡುವಂತ ಸಂಖ್ಯಾ ಯುದ್ಧ ಎಂತದ್ದು ಅನ್ನೋದು ನೋಡ್ಬೇಕಲ್ಲ. ಇದು ನಮ್ಮ ಜನಕ್ಕೆ ಗೊತ್ತಿಲ್ಲದ ಅವಿವೇಕವಾಗಿದೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಒಂದು ಗೊರವಿ ಕಟ್ಟಿಗೆಯ ಕೊಳ್ಳಿ, ತಿಂದುಕ ಅಂದ್ರೆ ಗೊರವಿ ಅಂತ ಒಂದು ಮರ. ಆ ಮರದ ಕಟ್ಟಿಗೆ ತುಂಬಾ ಎಣ್ಣೆ ಇರುತ್ತೆ. ಅದರೊಳಗೆ ಒಮ್ಮೆ ದೀವಟಿಗೆ ಹಚ್ಚಿದ್ರೆ ಆ ದೀವಟಿಗೆ ಆರುವುದೇ ಇಲ್ಲ. ಎಷ್ಟು ಗಾಳಿಯಲ್ಲಿ ಹೀಗೀಗೆ ಬೀಸಿದ್ರು ಕೂಡ ಅಲಾತ ಅಂದ್ರೆ ಕೊಳ್ಳಿ ದೀವಟಿಗೆ, ಅದನ್ನು ಹಿಂಗಿಂಗ್ ತಿರುಗಿಸಿದ್ರೆ ಆ ಬೆಂಕಿ ಸೈಕಲ್ ತರ ಒಂದು ಚಕ್ರ ತರ ಕಾಣಿಸುತ್ತೆ. ಅದನ್ನು ಅಲಾತ ಚಕ್ರ ಅಂತಲೂ ಕರೀತಾರೆ. ಅದು ಚಕ್ರ ಅಲ್ಲ, ಆದರೆ ಚಕ್ರದಂತೆ ಕಾಣಿಸುತ್ತೆ ಅಂತ. ಆ ಅಲಾತ ಚಕ್ರದಂತೆ ಬೀಸಿದಾಗ ಗಾಳಿಯಲ್ಲಿ ಸಾಮಾನ್ಯವಾದ ಕೊಳ್ಳಿಗಳು ಆರಿ ಹೋಗುತ್ತೆ. ಆದರೆ ಈ ಗೊರವಿ ಮರದ ಅಲಾತ ಅಂದರೆ ಕೊಳ್ಳಿ ಅದು ಆರುವಂಥದ್ದಲ್ಲ, ಹಾಗೆ ಉರಿಯಬೇಕು. ಅದು ಬಿಟ್ಟು ಭತ್ತದ ಹೊಟ್ಟಂಗೆ ಬೂದಿಯಾಗಿ ಎಷ್ಟು ಒಳಗಡೆ ಬಿಸಿ ಇದ್ರೂ ಏನು ಪ್ರಯೋಜನ? ಜೋರಾಗಿ ಗರ್ಜನೆ ಮಾಡಬೇಕು ಅಂತ, ಬುಸುಗುಟ್ಟಬೇಕು, ಅಬ್ಬರ ಮಾಡಬೇಕು, ಅದಕ್ಕೊಂದು ಅರ್ಥ ಉಂಟು ಅನ್ನೋ ಮಾತನ್ನ ಹೇಳುತ್ತೆ. ಗುಹೇತ್ ಕರ್ಮ ಇವಾಂಗಾನಿ ರಕ್ಷೇತ್ ವಿವರಮಾತ್ಮನಃ, ಗುಹೇತ್ ಕೂರ್ಮ ಇವಾಂಗಾನಿ ರಕ್ಷೇತ್ ವಿವರಮಾತ್ಮನಃ, ಬಕವಚ್ಚಿಂತೆಯೇ ದರ್ಥಾನ್ ಸಿಂಹವಚ್ಚ ಪರಾಕ್ರಮೇತ್, ವೃಕವಚ್ಚಾವಪುಲುಂಪೇತ ಶಶವಚ್ಚ ವಿನಿಷ್ಪತೇತ್, ಪಾನಮಕ್ಷಾಸ್ತಥಾ ನಾರ್ಯೋ ಮೃಗಯ ಗೀತವಾದಿತಂ ಏತಾನಿ ಯುಕ್ತಿಯ ಸೇವೇತ ಪ್ರಸಂಗೋ ಹ್ಯತ್ರ ದೋಷವಾನ್. ಆಮೆಯ ಹಾಗೆ ಸಂದರ್ಭ ಬಂದಾಗ ವಿಡ್ರಾ ಮಾಡಿಕೊಂಡು ತನ್ನ ಮರ್ಮಗಳನ್ನು ತಾನು ಕಾಪಾಡಿಕೊಳ್ಳಬೇಕು. ಹಾಗೆ ಈ ಕೊಕ್ಕರೆಯ ಹಾಗೆ ಧ್ಯಾನ ಸ್ಥಿಮಿತನಾಗಿರುವಂತೆ ಇದ್ದು ನೋಡಿ
ಹದನನ್ನ ವೈರಿಯನ್ನು ಬಲಿ ಹಾಕಬೇಕು. ಸಿಂಹದಂತೆ ಕೆಲವು ಕಡೆ ವಿಜೃಂಭಿಸಬೇಕು. ಹಾಗೆ ತಿನ್ನುವ ಸಂದರ್ಭ ಬಂದರೆ ಇದು ವೃಕ ತೋಳದ ಹಾಗೆ ಗಬಗಬ ಕಿತ್ತು ತಿಂದು ಬಿಡಬೇಕು. ಮತ್ತೆ ಶಶವತ್ ಓಡಬೇಕು ಅಂದರೆ ಮೊಲದ ಹಾಗೆ ಓಡಬೇಕು ಅಂತ. ಪಲಾಯನ ಮಾಡಬೇಕು, ಆ ವೇಗವೂ ಇರಬೇಕು. ಯಾವುದನ್ನಾದ್ರೂ ಒಂದನ್ನು ನುಂಗಿ ನೊಣೆಯಬೇಕೆ, ವೃಕ ತೋಳದ ಹಾಗಿರಬೇಕು. ಹಾಗೆಯೇ ಪಾನ, ಅಕ್ಷ ಅಂದರೆ ದೂತ, ಹೆಂಗಸು, ಬೇಟೆ, ಸಂಗೀತ, ಈ ಥರದ್ದು ಯಾವುದು ವ್ಯಸನಗಳಾಗಬಹುದೋ ಅವುಗಳ ವ್ಯಸನಗಳಾಗದೇ ಇರುವ ಮಟ್ಟಿಗೆ ಹತೋಟಿಯಲ್ಲಿ ಕೂಡ ಅವುಗಳನ್ನು ಬಳಸಿಕೊಳ್ಳಬೇಕು ಅಂತ. ಯಾವುದೂ ಕೂಡ ಆಯುಧ ಆಗಬಲ್ಲದು. ವೃತ್ರಾಸುರ ವಧೆಯ ಸಂದರ್ಭದಲ್ಲಿ ಬರುತ್ತೆ ಮಾತು. ದೇವಿ ಭಾಗವತದಲ್ಲಿ ಕೂಡ ಈ ಸಂದರ್ಭ ತುಂಬ ಚೆನ್ನಾಗಿದೆ. ವಿಷ್ಣು ಭಾಗವತದಲ್ಲಿ ಕೂಡ ಬರುತ್ತೆ. ವೃತ್ರಾಸುರನ್ನ ಇಂದ್ರನನ್ನ ಸ್ನೇಹಿತರನ್ನಾಗಿ ಮಾಡಗೊಡಿಸ್ತಾರೆ ದೇವತೆಗಳು, ರಾಕ್ಷಸರು ಇಬ್ಬರು ಸ್ನೇಹದಿಂದ ಇರಿ ಅಂತ. ಆ ಸ್ನೇಹದಿಂದ ಒಮ್ಮೆ ಹೋಗ್ತಾ ಇದ್ದರೆ ಸಮುದ್ರ ತೀರದಲ್ಲಿ ವೃತ್ರಾಸುರ ಇಂದ್ರನನ್ನ ಕೇಳ್ತಾನೆ, ನಾನು ನೀನು ಮಲ್ಲಯುದ್ಧ ಮಾಡೋಣ ಅಂತ. ಇಲ್ಲ, ನೀನು ಮಹಾಬಲಿಷ್ಠ ಅಂತ. ಹಾಗಲ್ಲ, ಆಯುಧ ತೆಗೆದುಕೋ, ಏನಾದರೂ ಆಯುಧ ಅಂತ. ಇಲ್ಲ, ಆಯುಧ ಹಿಡ್ಕೊಂಡ್ರೆ ಕಡೆಗೆ ನಿನ್ನನ್ನ ನಾನು ಕೊಂದೆ ಅಂತ ಆ ತಪ್ಪು ಅಭಿಪ್ರಾಯ ಬರುತ್ತೆ, ಸ್ನೇಹ ಹಾಳಾಗುತ್ತೆ ಅಂತ. ಇಲ್ಲ ಇಲ್ಲ, ಏನನ್ನಾದ್ರೂ ತಗೋ ಅಂತ. ಇಲ್ಲ, ಬೇಡ ಅಂತ. ಈ ಸಮುದ್ರದ ನೊರೆ ತಗೋ ಅಂತಾನೆ. ಇಲ್ಲ, ವೀರನಿಗೆ ಸಮುದ್ರದ ನೊರೆಯೂ ಒಂದು ಆಯುಧ ಆಗುತ್ತೆ ಅಂತ. ಪರವಾಗಿಲ್ಲ, ಹೊಡಿ, ನಾನು ಹೇಳ್ತಾ ಇದ್ದೀನಿ, ಹೊಡಿ ಅಂತಂತಾನೆ. ವಿಧಿಯೇ ವೃತ್ರಾಸುರನ ಬಾಯಿಂದ ನುಡಿಸುತ್ತೆ. ಇಂದ್ರ ಆ ಸಮುದ್ರದ ನೊರೆಯನ್ನೇ ತೆಗೆದುಕೊಂಡು ಹೊಡಿತಾನೆ. ಅದರಿಂದ ಅವನು ಸಾಯ್ತಾನೆ. ಆ ನೊರೆ ವಜ್ರಾಘಾತದಂತೆ ಆಗುತ್ತೆ ಅಂತ. ಹಾಗೆ ಯಾವುದೂ ಕೂಡ ಆಯುಧ ಆಗಬಹುದು. ದಂಡೇನೋಪನತಂ ಶತ್ರುಂ ಯೋ ರಾಜ ನನಿಯಚ್ಛತಿ ಸಮೃತ್ಯುಮುಪಗೂಹ್ಯಾಸ್ತೆ ಗರ್ಭಮಶ್ವತೆರೀಯತ ಯಥ. ಹೇಸರುಗತ್ತೆ ಗರ್ಭ ತಾಳಿದ್ರೆ ಅದು ಹೆತ್ತು ಸತ್ತು ಹೋಗುತ್ತೆ. ಹಾಗೆ ಮತ್ತೆ ಹೆತ್ತಂತ ಮಗುವು ಕೂಡ ಸತ್ತು ಹೋಗುತ್ತೆ. ಮ್ಯೂಲ್ಸ್ ವಿಲ್ ನಾಟ್ ಬಿ ಪ್ರೊಡಕ್ಟಿವ್. ಅದನ್ನೇ ಹೇಳ್ತಾನೆ, ಯಾರು ದಂಡವನ್ನ ಬಿಟ್ಟು ಶತ್ರುವನ್ನ ಸಾಂತ್ವದಿಂದ ಈ ಟೆರರಿಸ್ಟ್ಗಳನ್ನ ನೆಗೋಸಿಯೇಷನ್ಸ್ ಅಂತ ಮಾಡ್ತಾರೋ ಅವರಿಗೆ ಹೇಸರುಗತ್ತಿಯ ಸಾವು ಬರುತ್ತೆ ಅಂತ ಮಹಾಭಾರತ ಹೇಳಿರೋ ಮಾತು. ಸುಪುಷ್ಪಿತ ಸ್ಯಾತ್ ಅಫಲ ಫಲವಾನ್ ಸ್ಯಾತ್ ದುರಾರುಹ ಆಮಹ ಸ್ಯಾತ್ ಪಕ್ವಸಂಕಾಶೋ ನಚ ಶೀರ್ಯೇತ ಕಸ್ಯಚಿತ್. ಅವನು ಹೂ ಬಿಡದೇ ಇರೋ ಮರದಂತೆ. ಈ ಟೆರರಿಸ್ಟ್ಗಳ ಜೊತೆ ಸಂಧಾನ ಮಾಡ್ಕೊಳಕ್ ಹೋಗೋನು. ಒಂದು ಪಕ್ಷ ಹೂ ಬಿಡ್ತೋ, ಆ ಹೂವು ಹಣ್ಣಾಗೋಲ್ಲ. ಹಣ್ಣಾಯಿತೋ ಅದು ಕಾಯಿ ಬಿಡುತ್ತೋ, ಅದು ಹಣ್ಣಾಗೋಲ್ಲ. ಹಣ್ಣಾಯಿತೋ ಅದು ಪಕ್ವ ಆಗೋಲ್ಲ. ಪಕ್ವ ಆಯಿತೋ ಅದು ರುಚಿ ಆಗೋಲ್ಲ. ಈ ರೀತಿಯಾದಂಥದ್ದು ಭೀತವತ್ ಸಂವಿಧಾತವ್ಯಂ ಯಾವತ್ ಭಯಂ ಅನಾಗತಂ. ಹೆದರಿಕೆ ನಮ್ಮ ಎದುರು ಬಾರದೇ ಇರೋವರೆಗೂ ಹೆದರದಂತೆ ಇರಬೇಕು. ಆಗತಂತು ಭಯಂ ದೃಷ್ಟ ಪ್ರಹರ್ತವ್ಯಂ ಅಭೀತವತ್. ಭಯ ಎದುರಿಗೆ ಒಮ್ಮೆ ಬಂದು ನಿಲ್ತು ಅಂದ್ರೆ ನಿರ್ಭೀತನಾಗಿ ಹೋರಾಡಬೇಕು. ತಲೆಯ ಮೇಲೆ ಇಟ್ಟುಕೊಂಡು ಕೊಂಡಾಡಬೇಕು. ತಲೆ ಮೇಲೆ ಇಟ್ಟುಕೊಂಡೇ ಕೊಂಡಾಡಬೇಕು. ಆದರೆ ಹದ ನೋಡಿ ಮಡಿಕೆಯನ್ನ ಕಲ್ಲಿನ ಮೇಲೆ ಹೇಗೆ ಒಡೆಯುತ್ತೀವೋ ಹಾಗೆ ಒಡೆಯಬೇಕು. ಅಮಿತ್ರಂ ಸ್ಕಂಧೇನ ವಹೇದಮಿತ್ರಂ ಸ್ಕಂಧೇನ ಭಿಂದ್ಯಾತ್ ಮೃದ್ಘಟಮಿವಾಶ್ಮನಿ. ಆ ವೈರಿಯನ್ನು ತಲೆ ಮೇಲೆ ಹೊರಬೇಕು. ಸಮಯ ನೋಡಿದಾಗ ಬಡಿಯಬೇಕು, ಬಲಿ ಹಾಕಬೇಕು. ಯೋರಿಣಾ ಸಹ ಸಂಧಾಯ ಸುಖಂ ಸ್ವಪಿತಿ ವಿಶ್ವಸನ್ ಸ ವೃಕ್ಷಾಗ್ರ ಪ್ರಸುಪ್ತೋ ವಾ ಪತಿತ ಪ್ರತಿಬುದ್ಧ್ಯತೆ. ಯಾರು ವೈರಿಯನ್ನ ಇಟ್ಟುಕೊಂಡು ಅವನ ಜೊತೆ ಸಂಧಾನ ಮಾಡಿಕೊಂಡು ನೆಮ್ಮದಿಯಾಗಿರಬೇಕು ಅಂತ ಬಳಸ್ತಾರೋ, ಅಥವಾ ಸಂಧಿ ಮಾಡಿಕೊಂಡು ನಾನು ನೆಮ್ಮದಿಯಾಗಿರ್ತೀನಿ ಅಂತ ಅಂದ್ಕೋತಾರೋ, ಅವರು ಮರದ ಮೇಲೆ ಮಲಗಿರೋರು ಹಾಗೆ. ಅವ್ರಿಗೆ ಎಚ್ಚರ ಆಗೋದು ಕೆಳಗೆ ಬಿದ್ದ ಮೇಲೆ. ಆಮೇಲೆ ನೋಡಿ ಹೇಳುವ ಮಾತುಗಳು ಯಾವ ರೀತಿ ನಾವು ಗೂಢಚಾರನ್ನೆಲ್ಲ ಇಟ್ಟುಕೊಳ್ಬೇಕು ಅಂತ. ಪಾಷಂಡಾನ್ಸ್ ತಾಪಸಾದೀಂಶ್ಚ ಪರರಾಷ್ಟ್ರಂ ಪ್ರವೇಶಯೇತ್ ಉದ್ಯಾನೇಶು ವಿಹಾರೇಶು ಪ್ರಪಾಸು ಅವಸತೇಷು ಚ ಪಾನಾಗಾರೇಶು ವೇಷೇಶು ತೀರ್ಥೇಶು ಚ ಸಭಾಸು ಚ ಧರ್ಮಾಭಿಚಾರಿಣಃ ಪಾಪಾಶ್ಚಾರ ಲೋಕಸ್ಯ ಕಂಟಕ ಸಮಾಗಚ್ಚಂತಿ ತಾನ್ ಬುದ್ಧ್ವಾ ನಿಯಚ್ಛೇತ್ ಶಮಯೇದಪಿ. ವೈರಿಗಳ ರಾಷ್ಟ್ರಕ್ಕೆ ಸ್ಪೈಸ್ ಆಗಿ ಪಾಷಂಡಿಗಳು, ಅಂದರೆ ಪಾಷಂಡಿ ಅಂತಂದ್ರೆ ಇನ್ನೇನೂ ಅಲ್ಲ, ಸರ್ವಸಂಗ ಪರಿತ್ಯಾಗಿಯಾಗಿ ಸನ್ಯಾಸಿ ಅಂತ, ತಪಸ್ವಿ, ಈ ರೀತಿಯಾದ ವೇಷಗಳಿಂದ ಕಳಿಸಬೇಕು. ಉದ್ಯಾನಗಳಲ್ಲಿ, ವಿಹಾರಗಳಲ್ಲಿ, ಅಂದರೆ ಈ ಧಾರ್ಮಿಕವಾದ ಮತೀಯವಾದ ಸಂಸ್ಥೆಗಳಲ್ಲಿ, ಅರವಟ್ಟಿಗೆಗಳಲ್ಲಿ, ಹಳ್ಳಿಗಳಲ್ಲಿ, ಹೆಂಡದಂಗಡಿಗಳಲ್ಲಿ, ವೇಶ್ಯಾವಾಟಿಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ, ಸಭೆಗಳಲ್ಲಿ, ಎಲ್ಲಾ ಕಡೆಗಳಲ್ಲಿಯೂ ಕೂಡ ಧರ್ಮ ಅಧರ್ಮ ಎಲ್ಲದರ ಜಾಗಗಳಲ್ಲಿ ಕೂಡ ಪ್ಲಾಂಟ್ಸ್ ಮಾಡಬೇಕು. ಮತ್ತು
ನಮ್ಮಲ್ಲಿ ಕೂಡ ಅಂಥವ್ರು ಬಂದಿದ್ದಾರಾ? ಅವರು ಕಳಿಸ್ತಾರೆ, ಇವರು ಕಳಿಸ್ತಾರೆ. ನಾವು ಹುಡುಕಿ ನೋಡಬೇಕು. ಯಾವುದೂ ಕೂಡ ರಾಜನ ರೀಚ್ಗೆ ಅತೀತ ಅಂತ ಇರಬಾರದು ಅಂತ. ನಮ್ಮಲ್ಲಿ ನೋಡಿ, ಎಲ್ಲ ಮೈನಾರಿಟಿ ಎನ್ನುವ ಹೆಸರಿಟ್ಟು ಅವರನ್ನ ಮಾತಾಡಿಸಿದಂತೆ ಮಾಡಿದ್ದಾರೆ. ಎಲ್ಲ ಮೈನಾರಿಟಿಯೂ ಕೆಟ್ಟವರಲ್ಲ, ಆದರೆ ಕೆಟ್ಟವರು ಹೆಚ್ಚು ಜನ ಆ ಮೈನಾರಿಟಿ ಕಮ್ಯುನಿಟಿಯಿಂದಲೇ ಬಂದಿದ್ದಾರೆ. ಅದನ್ನು ನಾವು ಮರೆಯುವಂತೆ ಇಲ್ಲ. ಇದರ ಬಗ್ಗೆ ಗಮನ ಇರಬೇಕು ಅಂತ ಹೇಳುವಂಥದ್ದು. ಕಾರಣ ಇಷ್ಟೇ, ಒಬ್ಬ ಹೆಂಗಸು, ಒಬ್ಬ ಹುಡುಗಿ ಟೆರರಿಸ್ಟ್ಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ಲು ಅಂತ ಗೊತ್ತಾದ ಮೇಲೂ ಅವಳು ಹುತಾತ್ಮಳು ಅನ್ನುವಂತೆ ಶಂಖ ಬಾರಿಸ್ತಾ ಇರ್ತಾರೆ ನಮ್ಮ ಸೆಕ್ಯುಲರಿಸ್ಟ್ಗಳು. ಅದೇ ರೀತಿಯಾಗಿ ಯಾರೋ ಒಬ್ಬ ಒಂದು ಈ ಮತೀಯವಾದ ಆರ್ಗನೈಸೇಷನ್ ಅನ್ನು ಇಟ್ಟುಕೊಂಡಿದ್ದಾನೆ ಅಂತಂದ್ರೆ ಆತನ ಆರ್ಗನೈಸೇಷನ್ ಪ್ರೂವ್ ಆಯಿತು ಅಂತಾದ್ರೂ ಕೂಡ ಇಲ್ಲ, ಆತ ಸಾಧುವೆ, ಆತ ಸಜ್ಜನನೇ ಅಂತ ಮಾಡುವಂಥದ್ದು ಖಂಡಿತ ತಪ್ಪು. ದೇವಸ್ಥಾನಕ್ಕೆ ಸೈನಿಕರು ಬರೋದಾದರೆ, ಗುರುದ್ವಾರಕ್ಕೆ ಸೈನಿಕರು ಬರೋದಾದರೆ ಮಸೀದಿಗೆ ಯಾಕೆ ಬರಬಾರ್ದು? ಚರ್ಚಿಗೆ ಯಾಕೆ ಬರಬಾರ್ದು? ಬಸ್ತಿಗೆ ಯಾಕೆ ಬರಬಾರ್ದು? ಎಲ್ಲ ಕಡೆಯಲ್ಲೂ ಇರಬೇಕು. ಕೌಟಿಲ್ಯ ಅರ್ಥಶಾಸ್ತ್ರ ಹೇಳ್ತಾನೆ, ಎಲ್ಲಾ ದೇವಸ್ವ ಇತ್ಯಾದಿಗಳ ಎಲ್ಲದರ ಮೇಲೂ ರಾಜ ಸೈನಿಕರು ಹೋಗಿ ಬರುವಂತಹ ಅವಕಾಶ ಅವರಿಗಿರಬೇಕು ಅಂತ. ಇರೋದೇ ಪೂಜನೀಯವಾದ ಸ್ಥಾನ ಅಂತಾದರೆ ಪೂಜನೀಯವಾದ ಸ್ಥಾನ ನಿರ್ಭೀತವಾದ ಸ್ಥಾನವೂ ಆಗಿರಬೇಕಲ್ವ. ನಿಮಗೆ ಪೂಜ್ಯ ಅಂತಂದ್ರೆ ಇವ್ರು ಬಂದ್ರೆ ಮಾತ್ರ ಮೈಲಿಗೆ ಆಗುತ್ತಾ? ಅಷ್ಟು ಮೈಲಿಗೆ ಆಗೋ ನಿಮ್ಮ ದೇವರು ದೇವರೇ ಅಲ್ಲ ಅಂತ ಅಂತೀನಿ. ಒಬ್ಬ ಸೈನಿಕ ಓಡಾಡಿದ ತಕ್ಷಣ ಮೈಲಿಗೆ ಆಯಿತು ಅಂತಂದ್ರೆ ಆ ದೇವಸ್ಥಾನವೇ ಅಲ್ಲ. ಅಷ್ಟಕ್ಕೆಲ್ಲ ಹಾಳಾಗುವಂತಹದ್ದು ಪೂಜ್ಯತೆಯೇ? ಖಂಡಿತ ಅಲ್ಲ. ಹಾಗೆ ಆ ಥರ ಮಾಡಬೇಕು. ನ ಅಪರೀಕ್ಷಿತ ವಿಶ್ವಸೇತ್, ಪರೀಕ್ಷೆ ಮಾಡದೆ ಯಾರನ್ನೂ ವಿಶ್ವಾಸ ಮಾಡಬಾರದು ಈ ಆಪದ್ಧರ್ಮದಲ್ಲಿ. ಗುರೋರಪ್ಯವಲಿಪ್ತಸ್ಯ ಕಾರ್ಯ ಮಜಾನತಃ ಉತ್ಪತ ಪ್ರತಿಪನ್ನಸ್ಯ ದಂಡೋ ಭವತಿ ಶಾಸನಂ. ರಾಮಾಯಣದ ಮಾತು, ಲಕ್ಷ್ಮಣ ಹೇಳಿದ್ದು. ಕಾರ್ಯ ಮಜಾನತಃ ಉತ್ಪತನಂ ಪ್ರತಿಪನ್ನಸ್ಯ ಕಾರ್ಯಂ ಭವತಿ ಶಾಸನಂ ಅಂತ. ಇಲ್ಲಿ ದಂಡೋ ಭವತಿ ಶಾಸನಂ ಅಂತ. ಗುರುವಾಗಲಿ ಅವನು ದುರಹಂಕಾರಿಯಾಗಿ ರಾಷ್ಟ್ರದ್ರೋಹಿಯಾಗಿದ್ದಾನೆ ಅಂದ್ರೆ ಅವನನ್ನು ಬಲಿ ಹಾಕಲೇಬೇಕು. ನಾಸ್ತಿ ಜಾತ್ಯಾ ರಿಪುರ್ನಾಮ ಮಿತ್ರಂ ನಾಮ ನ ವಿದ್ಯತೆ ಸಾಮರ್ಥ್ಯ ಯೋಗ ಜಾಯಂತೆ ಮಿತ್ರಾಣಿ ರಿಪವಸ್ತತ. ಆದರೆ ನೋಡಿ, ಮಾರ್ಮಿಕವಾದ ಕಡೆಯ ತೀರ್ಮಾನ. ಯಾರೂ ಪರ್ಮನೆಂಟ್ ಶತ್ರುಗಳು ಅಂತ ಇಲ್ಲ, ಶತ್ರು ಅನ್ನುವ ಒಂದು ಜಾತಿ ಇಲ್ಲ ಅಂತ. ಇದು ಮಹಾಭಾರತದ ದೊಡ್ಡತನ. ಮಹಾಭಾರತದ ರಾಜನೀತಿಯನ್ನು ನಾವು ಯಾಕೆ ಅನುಸರಿಸಬೇಕು ಅಂದ್ರೆ, ಇವತ್ತು ಇಂಡಿಯಾದಲ್ಲಿ ಮುಸಲ್ಮಾನರು ಕ್ರಿಶ್ಚಿಯನ್ರು ಮೈನಾರಿಟಿ ಆಗಿರ್ಬೋದು, ಅದೇ ತರಹ ಈ ಹಿಂದೂಗಳು ಅಮೆರಿಕದಲ್ಲಿಯೋ ಅಥವಾ ಇಂಡೋನೇಷಿಯಾದಲ್ಲಿಯೋ ಯುರೋಪ್ನಲ್ಲಿಯೋ ಮೈನಾರಿಟಿ. ಹಾಗಾಗಿ ಮೈನಾರಿಟಿ ಅನ್ಯಾಯ ಮಾಡ್ತಾ ಇದೆ ಅಂದ್ರೆ ಇಸ್ಲಾಮಿಗೋ ಕ್ರಿಶ್ಚಿಯಾನಿಟಿಗೋ ಬೆರಳೆತ್ತಿ ತೋರಿಸ್ತಾ ಇದ್ದೀನಿ ಅಂತ ಖಂಡಿತ ಅಲ್ಲ. ಯಾವ ಮೈನಾರಿಟಿ ಆಗಲಿ ಆ ದೇಶದ ಸ್ಥಳೀಯವಾದ ಮೆಜಾರಿಟಿಯನ್ನ, ರಾಷ್ಟ್ರಹಿತವನ್ನು ಹೊಂದಿಕೊಂಡಿರಬೇಕು ಅನ್ನೋದಷ್ಟೇ ಮಹಾಭಾರತದ ತಾತ್ಪರ್ಯ. ಮತ್ತೆ ಶತ್ರು ಅನ್ನೋದಕ್ಕೆ ಒಂದು ಜಾತಿ ಇಲ್ಲ, ಒಂದು ಮತ ಇಲ್ಲ. ಕೆಟ್ಟವರಿಗೆ ಯಾವ ಒಂದು ವರ್ಗ ಅಂತ ಇಲ್ಲ, ಕೆಟ್ಟದ್ದೇ ವರ್ಗ ಅಷ್ಟೇನೆ. ಯಾವಾಗ ಅವರು ವೈರಿಗಳಾಗ್ತಾರೆ, ಸಾಮರ್ಥ್ಯ ಅವರ ಬಲದಿಂದ ಮತ್ತೆ ಯೋಗ ಸಂದರ್ಭಗಳಿಂದ ಶತ್ರುಗಳಾಗ್ತಾರೆ. ಹಾಗೆ ಮಿತ್ರರು ಅಷ್ಟೇ. ಫ್ರೆಂಡ್ ಅಂತ ಒಂದು ಜಾತಿ ಇಲ್ಲ, ಈ ಜಾತಿ ನನ್ನ ಫ್ರೆಂಡ್ ಅಂತ. ಎಷ್ಟೋ ಬಾರಿ ನಾವುಗಳು ನಮ್ಮ ಮನೆಗಳಲ್ಲಿ ನಮ್ಮದೇ ಸರ್ಕಲ್ಗಳಲ್ಲಿ ಮಾತಾಡ್ಕೊಳ್ಳುವಾಗ ಆ ಜಾತಿನವರು ತುಂಬಾ ಕೆಟ್ಟವರು, ಈ ಜಾತಿಯಲ್ಲಿ ಒಳ್ಳೆಯವರೇ ಇಲ್ಲ ಅಂದ್ಕೋತೀವಿ. ಆದರೆ ನೋಡಿ, ಸ್ವಲ್ಪ ಯೋಚನೆ ಮಾಡಿದ ತಕ್ಷಣ ಆ ಜಾತಿಯೊಳಗೆ ಕೆಟ್ಟವರು ಕಾಣಿಸ್ತಾರೆ, ಈ ಜಾತಿಯೊಳಗೆ ಒಳ್ಳೆಯವರು ಕಾಣಿಸ್ತಾರೆ. ಅದರಿಂದ ಬ್ರ್ಯಾಂಡ್ ಮಾಡೋದಕ್ಕೆ ಆಗುವುದೇ ಇಲ್ಲ. ಆದರೆ ಪ್ರತಿಯೊಂದು ಬಾರಿಯೂ ಪರೀಕ್ಷೆ ಮಾಡಬೇಕು. ಪರೀಕ್ಷೆಗೆ ಅವಕಾಶ ಕೊಡದೇ ಇದ್ದರೆ ಅಲ್ಲಿ ಏನೋ ಸಂಶಯ ಇದೆ ಅಂತ ಅರ್ಥ. ಯಾವುದು ಪರೀಕ್ಷೆಗೆ ಬರೋದಕ್ಕೆ ಒಪ್ಪೋದಿಲ್ವೋ ಅದು ಖಂಡಿತ ಸರಿಯಲ್ಲ. ಎಷ್ಟೋ ಜನ ಹಾಗೆ ಮಾಡ್ತಾರೆ. ನಮ್ಮ ಗಾಡ್ ಮೆನ್ಗಳು ಅನ್ಸ್ಕೊಳ್ಳುವ ಸ್ವಾಮೀಜಿಗಳಿಂದ ಮೊದಲುಗೊಂಡು ಎಲ್ಲರೂ ಅಷ್ಟೇನೆ ಪರೀಕ್ಷೆಗೆ ಮಾತ್ರ ಒಳಗಾಗೋದಿಲ್ಲ. ನಮ್ಮಲ್ಲಿ ಕವಿಗಳೆಲ್ಲ ಯಾವ ರೀತಿ ಪರೀಕ್ಷೆಗೆ ಒಳಗಾಗ್ತಾ ಇದ್ರು ಅನ್ನೋದನ್ನು ರಾಜಶೇಖರ ಕಾವ್ಯವಂಶದಲ್ಲಿ ಹೇಳ್ತಾನೆ. ಉಜ್ಜಯಿನಿಯಲ್ಲಿ ಕಾಳಿದಾಸ, ಭರ್ತೃಮೆಂಟ ಮತ್ತೆ ವಿಕ್ರಮಾದಿತ್ಯ ಇಂಥ ರಾಜರುಗಳು, ಮಹಾಕವಿರಾಜರು ತಾವು ಪರೀಕ್ಷೆಗೆ ತುತ್ತಾದರು ಅಂತ. ನನಗೆ ಗೊತ್ತಿದೆ ಅಂದ್ರೆ ಹೌದು ಗೊತ್ತಿದೆ, ಇಲ್ಲ ಇವತ್ತು ಗೊತ್ತಿಲ್ಲ ಹೋಯಿತು ಅಂತ ಅನ್ನೋದನ್ನು ಹೇಳ್ಕೊಳ್ಬೇಕು. ಈ ಧೀರತೆ ಸದಾ ಬೇಕು. ನಿತ್ಯ ಜಾಗರಣ, ನಿತ್ಯ ಪರೀಕ್ಷಾ ಸ್ವೀಕರಣವೂ ಆಗಿರಬೇಕು. ಅದನ್ನ ಮಹಾಭಾರತ ತಿಳಿಸುತ್ತೆ. ಪ್ರಹರ್ಷ್ಯನ್ ಪ್ರಿಯಂ ಬ್ರೂಯಾತ್ ಪ್ರಹೃತ್ಯಾಪಿ ಪ್ರಿಯೋತ್ತರಂ ಅಪಿಚಾಸ್ಯ ಶಿರಶ್ಚಿತ್ವ ರುದ್ಯಾತ್ ಶೋಚೇದಥಾಪ್ಚ. ಹೊಡೆದು ಬಿಟ್ಟು ಒಳ್ಳೆ ಮಾತು ಹೇಳಬೇಕು, ಹೊಡಿತಾ ಒಳ್ಳೆ ಮಾತು ಹೇಳಬೇಕು, ತಲೆ ಕತ್ತರಿಸ್ಬಿಟ್ಟು ಕಣ್ಣೀರಿಡಬೇಕು. ಇದು ಟೆರರಿಸ್ಟ್ಗಳ ಜೊತೆ ನಡ್ಕೊಳ್ಬೇಕಾದ್ದು ಅಂತ ಇದೇ ಮಾತನ್ನು ಮಹಾಭಾರತ ಹೇಳಿದೆ. ನಾನು ಅದಕ್ಕೆ ಡಬಲ್ ಸ್ಟಾರ್ ಹಾಕಿಟ್ಟುಕೊಂಡಿದ್ದೀನಿ. ಯಾಕೆಂದ್ರೆ ಮಹಾಭಾರತದಲ್ಲಿ ಇಂಥ ಮಾತುಗಳು ಬರುವುದನ್ನ ಎಂದು ಭಾರತ ಮರೆಯಿತೋ ಅಂದೇ ಹದಗೆಡ್ತು. ನ ಶುಷ್ಕ ವೈರಂ ಕುರ್ವೀತ.
ಅದೇ ಶುಷ್ಕ ವೈರ ಮಾಡಬಾರದು, ಕಾಲಕ್ಕೆರಕೊಂಡು ಜಗಳಕ್ಕೆ ಹೋಗಲೇಬಾರದು. ನೋಡಿ ಹಿಸ್ಟ್ರಿ ನೋಡಿ, ಭಾರತ ಎಂದಾದರೂ ತನ್ನ ಪಾರಂಪರಿಕವಾದ ಟೆರಿಟರಿ ಅಂತ ಯಾವುದಿದೆ, ಇತ್ತ ಕಡೆ ಅದು ಎಲ್ಲಿವರೆಗೂ ಹಬ್ಬಿತ್ತು, ಸಿಂಧ್ ದಾಟಿ ಇರಾಕ್ವರೆಗೂ ಹಬ್ಬಿತ್ತು, ಇರಾನ್ವರೆಗೂ ಹಬ್ಬಿತ್ತು, ಮತ್ತು ಇತ್ತ ಕಡೆ ಬರ್ಮಾದವರೆಗೂ ಹಬ್ಬಿತ್ತು, ಇತ್ತ ಕಡೆ ಸಿಲೋನಿದವರೆಗೂ, ಇತ್ತ ಕಡೆ ನೇಪಾಳದವರೆಗೂ. ಇದಿಷ್ಟು ಭಾರತದ ಟ್ರೆಡಿಷನಲ್ ಫ್ರಾಂಟಿಯರ್ಸ್, ಗಡಿಗಳಾಗಿದ್ವು. ಅದನ್ನು ದಾಟಿ ಯಾವ ಒಬ್ಬ ರಾಜನಾದರೂ ಹೋಗಿ ಯುದ್ಧ ಮಾಡಿದ್ದರ ಐತಿಹಾಸಿಕವಾದ ಉಲ್ಲೇಖ ಉಂಟ? ಎಲ್ಲಿಯಾದರೂ ಹೋಗಿ ಇವರ ದಂಡೆತ್ತಿ ಕಾಲನೀಸ್ ಮಾಡಿದ್ದು ಉಂಟ? ಇಲ್ಲ. ಇವರ ಸಂಸ್ಕೃತಿಯನ್ನು ತಾವಾಗಿ ಸ್ವೀಕರಿಸಿದ್ರು. ಫಾರ್ ಈಸ್ಟರ್ನ್ ಕಲ್ಚರ್ನ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲೆಲ್ಲಿಯೂ ಕೂಡ ಇಟ್ ಈಸ್ ಎ ಬ್ಲಡ್ಲೆಸ್ ರೆವಲ್ಯೂಷನ್, ವೆಪನ್ಲೆಸ್ ರೆವಲ್ಯೂಷನ್. ಕೇವಲ ವೈಶ್ಯ ಮತ್ತು ಬ್ರಾಹ್ಮ ಶೌದ್ರ ಈ ಮೂರು ಸೇವಾವೃತ್ತಿ, ವಾಣಿಜ್ಯ ಮತ್ತು ಆರ್ಥಿಕ ವೃತ್ತಿ ಹಾಗೂ ಧಾರ್ಮಿಕ ವೃತ್ತಿ, ಕಲಾವೃತ್ತಿ, ಇವುಗಳಿಂದ ಮಾತ್ರ ಬಂತೆ ಹೊರತುನುವೆ ಕ್ಷಾತ್ರ ವೃತ್ತಿಯಿಂದ ಎಲ್ಲಿಯೂ ಭಾರತ ತನ್ನ ಕಾಲನೀಸ್ನ ಮಾಡಿಕೊಳ್ಳಿಲ್ಲ. ಅದೇ ಇಂಗ್ಲೆಂಡ್ ನೋಡಿ, ಸನ್ ನೆವರ್ ಸೆಟ್ಸ್ ಇನ್ ಬ್ರಿಟಿಷ್ ಎಂಪೈರ್ ಬಿಕಾಸ್ ದೇ ಆರ್ ಥೀವ್ಸ್. ಚಂದ್ರೋದಯವಾಯಿತು ಅಂತಂದ್ರೆ ಕಳ್ಳ ಚಿತ್ತಕೊಂಡ ಅಂತಾನೆ, ಅವರಿಗೆ ನೈಟ್ ಡ್ಯೂಟಿನೇ ಪಾಪ ನಿತ್ಯ ಇರತಕ್ಕಂಥದ್ದು, ಅದಕ್ಕೆ ಸನ್ ನೆವರ್ ಸೆಟ್ಸ್ ಅಂತ ಆ ತರ ಮಾಡಿಕೊಂಡ್ರು. ಒಂದು ಕಾಲನಿಯನ್ನಾದರೂ ತಮಗೆ ರಾ ಮೆಟೀರಿಯಲ್ ಕಾಲನಿ ಅಂತ ಮಾಡಿಕೊಂಡು ಇಂಡಿಯನ್ಸ್ ಎಕ್ಸ್ಪ್ಲಾಯ್ಟ್ ಮಾಡಿದ್ದು ಚರಿತ್ರೆಯಲ್ಲಿ ಇದೆಯಾ? ಖಂಡಿತ ಇಲ್ಲ. ಇಂಥ ಸುಮಾರು 8,000 ವರ್ಷಗಳ ಇತಿಹಾಸ ಇರುವಂತಹ ಭಾರತೀಯ ಸಂಸ್ಕೃತಿಯನ್ನ ಟೆರರಿಸ್ಟ್ಗಳು ಇವತ್ತು ಆಕ್ರಮಣ ಮಾಡ್ತಾ ಇದ್ದಾರೆ. ಇವತ್ತೇನು 1200 ವರ್ಷಗಳಿಂದ ಆಕ್ರಮಣ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಎದ್ದು ನಿಂತುಕೊಳ್ಳಿಲ್ಲ, ಬೆನ್ನುಮೂಳೆ ಸೆಟಿಸಲಿಲ್ಲ ಅಂತಂದ್ರೆ ಅದಕ್ಕಿಂತ ಹೇಳಿತನ ಇನ್ಯಾವುದಿದೆ? ಆದರೆ ಶುಷ್ಕ ವೈರವನ್ನ ಮಾಡಬೇಕಿಲ್ಲ, ಒಣವೈರ ಎಂದಿಗೂ ಕೂಡ ಮಾಡಬಾರದು. ನ ಬಾಹುಭ್ಯಾಂಚ ನದೀಂ ತರೇತ್. ಬಲ ಉಂಟು ಅಂತ ತೋಳಿಂದ ನದಿಯನ್ನು ದಾಟಬಾರದು, ತೆಪ್ಪದಿಂದ ಮಿನಿಮಮ್ ದಾಟಬೇಕಾದದ್ದು. ಈ ಮಾತನ್ನ ನಮ್ಮ ಆಯುರ್ವೇದ ಗ್ರಂಥ ರಾಜಗಳಾದಂಥ ಬೃಹತ್ರೈ ಅಂತ ಯಾವುದಿವೆ, ಚರಕ, ಸುಶ್ರುತ, ವಾಗ್ಭಟರದು, ಅಲ್ಲಿ ಚರಕ ತನ್ನ ಆರಂಭದಲ್ಲಿ ಹೇಳ್ತಾನೆ, ಒಬ್ಬ ಆರೋಗ್ಯವಂತವಾದ ಮನುಷ್ಯ ಹೇಗಿರಬೇಕು ಅನ್ನುವಾಗ ನ ಬಾಹುಭ್ಯಾಂ ನದೀಂ ತರೇತ್. ಅವನು ತನಗೆ ತೋಳು ಬಲ ಉಂಟು ಅಂತ ಈಜಿಕೊಂಡು ನದಿಯನ್ನು ದಾಟಬಾರದು. ಶಕ್ತಿ ಇದೆ ಅಂತ ಸುಮ್ಮನೆ ಶರೀರವನ್ನು ರಿಸ್ಕಿಗೆ ಒಳಪಡಿಸಬಾರದು, ಅದು ಅವಿವೇಕ ಅಂತ. ಮತ್ತೆ ಅಪಾರ್ಥಕಂ ಅನಾಯುಷ್ಯಂ ಗೋವಿಷಾಣಸ್ಯ ಭಕ್ಷಣಂ ದಂತಾಶ್ಚ ಪರಿಗೃಶ್ಯಂತೆ ರಸಶ್ಚಾಪಿ ನ ಲಭ್ಯತೆ. ಇದು ಪ್ರಯೋಜನವೂ ಇಲ್ಲ, ಸಂತೋಷವೂ ಇಲ್ಲ, ಏನೂ ಇಲ್ಲ. ದನದ ಕೊಂಬನ್ನ ಅಗದರೆ ರುಚಿಯೂ ಇಲ್ಲ, ಹಲ್ಲೂ ಉಳಿಯೋಲ್ಲ ಅಂತ. ಹಾಗೆ ಶುಷ್ಕವೈರ ಅನ್ನೋದು ಆ ರೀತಿಯಾದಂಥದ್ದು ಅನ್ನುವ ಮಾತನ್ನು ಹೇಳುತ್ತೆ. ಗೃದ್ರ ದೃಷ್ಟಿ ಬಕಾಲೀನ ಶ್ವಚೇಷ್ಟ ಸಿಂಹವಿಕ್ರಮ ಅನುದ್ವಿಗ್ನ ಕಾಕಶಂಕಿ ಭುಜಂಗ ಚರಿತಂ ಚರೇತ್. ಹದ್ದಿನ ದೃಷ್ಟಿ ಇರಬೇಕು ಮತ್ತು ಇದರ ಕೊಕ್ಕರೆಯ ಹಾಗೆ ನಿಲ್ಲುವ ಶಕ್ತಿ ಬೇಕು. ನಾಯಿ ಹಾಗೆ ಚುರುಕುತನ ಇರಬೇಕು. ನಾಯಿ ಒಂದು ಕಡೆ ನಿಲ್ಲಲ್ಲ, ಚುರುಕಾಗಿರುತ್ತೆ. ಎಲ್ಲಿ ಯಾವ ಸದ್ದು ಬಂದರೂ ಆ ಕಡೆ ಓಡುತ್ತೆ. ನೀವು ನಾಯಿಗಳನ್ನು ಗಮನಿಸಿ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡ್ತಾ ಇರ್ತವೆ. ಒಂದು ಕಡೆ ಚಿತ್ತಶುದ್ಧಿಯಿಂದ ಕೂತ್ಕೊಳ್ಳೋದೇ ಇಲ್ಲ, ಚಟುವಟಿಕೆಯಿಂದ ಸದಾ ಇರ್ತವೆ. ಹಾಗಿರಬೇಕು. ಸಿಂಹ ವಿಕ್ರಮ ಮತ್ತು ಅನುದ್ವಿಗ್ನತೆ ಇರಬೇಕು. ಕಾಗೆ ಹಾಗೆ ಶಂಕೆಯಿಂದ ಇರಬೇಕು ಅಂತ. ಕಾಗೆ ಏಕಾಕ್ಷಿ ಅಂತ ಹೇಳ್ತಾರೆ. ಒಂದೇ ಕಣ್ಣು, ಅದು ಆ ಕಣ್ಣನ್ನು ಆ ಕಡೆ ಈ ಕಡೆ ಹೊರಳಿಸುತ್ತೆ ಅಂತ ಕಲ್ಪನೆ. ಅಂದ್ರೆ ಏನರ್ಥ? ಒಂದು ಕಣ್ಣನ್ನೇ ಅಷ್ಟು ಎಫಿಷಿಯೆಂಟ್ ಆಗಿ ಬಳಸುತ್ತೆ ಅಂತ. ಅದು ಎಲ್ಲಾ ಕಡೆಯಲ್ಲಿಯೂ ಸಂದೇಹ ಪಟ್ಟುಕೊಂಡು ಬರುತ್ತೆ. ನೀವು ಒಂದು ಆಹಾರವನ್ನು ಅದಕ್ಕೆ ತೆಸ್ದುಬಿಡಿ, ಅದು ಹಿಂದೆ ಮುಂದೆ ನೋಡಿ ಮೆಲ್ಲಿಗೆ ಹಾರಿ ಪುಟವಿಟ್ಟು ಬಂದು ಆ ಪದಾರ್ಥವನ್ನು ಒಮ್ಮೆ ಕೊಕ್ಕಲ್ಲಿ ಕುಕ್ಕಿ ಅದು ಬಿಸಿಯೇ, ಹಸಿಯೇ, ಅಪಾಯಕಾರಿಯೇ, ಪ್ರಯೋಜನಕಾರಿಯೇ ಅಂತ ನೋಡಿ ಆಮೇಲೆ 10 ಜನನ ಕರೆದು ತಿನ್ನುತ್ತೆ. ಆ ಸೂಕ್ಷ್ಮತೆ. ಭುಜಂಗ ಚರಿತಂ ಚರೇತ್. ಮತ್ತೆ ಓಡಾಟದಲ್ಲಿ ಹಾವಿದ್ದಾಗಿರಬೇಕು. ಎಲ್ಲಿಯೂ ನುಸುಳುಕೊಂಡು ಎಲ್ಲಿಯೂ ಜಾರಕೊಂಡು ಹೋಗುತ್ತಲ್ಲ, ಆ ರೀತಿಯಾದ ಶಕ್ತಿ ಬೇಕು. ಮತ್ತು ಶ್ರೇಣಿ ಮುಖ್ಯೋಪಜಾಪೇಶು ವಲ್ಲಭಾನನುಯೇಷು ಚ ಅಮಾತ್ಯಾನ್ ಪರಿರಕ್ಷೇತ ಭೇದ ಸಂಘಾತಯೋರಪಿ. ಶ್ರೇಣಿ, ಗಿಲ್ಡ್ಸ್, ವರ್ತಕರು ಅಂದ್ರೆ ಎಲ್ಲ ರೀತಿಯಾದ ಕೆಲಸ ಮಾಡೋರು. ಈಗ ಬಿದಿರು ಬುಟ್ಟಿ ಹಣಿಯೋರು ಮೇದರು, ಅವ್ರದ್ದೊಂದು ಶ್ರೇಣಿ. ಹಾಗೆ ಕಮ್ಮಾರರದು ಒಂದು ಶ್ರೇಣಿ, ಕುಂಬಾರರದು ಒಂದು ಶ್ರೇಣಿ. ಈ ತರ ಗಿಲ್ಡ್ಸ್ ಅಂತ ಯಾವ್ದಿರ್ತವೆ, ಆ ಕಾಮರ್ಸ್ನ ಎಲ್ಲ ಅಂಶಗಳನ್ನ ಕೂಡ ಬಳಸಿಕೊಳ್ಳಬೇಕು. ಮಂತ್ರಿಗಳನ್ನ, ಸಾಮಂತರನ್ನ, ಅನುನಯಕ್ಕೆ, ಆತ್ಮೀಯತೆಗೆ ಪಾತ್ರ ಆಗುವಂತವ್ರನ್ನ ಎಲ್ಲರನ್ನೂ ಕೂಡ ಹದವರಿತು ನೋಡಿಕೊಳ್ಳಬೇಕು. ತೀಕ್ಷ್ಣ ಕಾಲೇ ಚ ತೀಕ್ಷ್ಣ ಸ್ಯಾನ್ ಮೃದು ಕಾಲೇ ಮೃದುರ್ಭವೇತ್ ಮೃದುನಾ ಸುಮೃದುಂ ಹಂತಿ ಮೃದುನಾ ಹಂತಿ ದಾರುಣಂ.
ನಯ ಹೇಗಿರಬೇಕು? ನಯವಂತನನ್ನು ಕೊಲ್ಲುವಂತಹ ನಯ ಆಗಿರಬೇಕು, ದಾರುಣನನ್ನು ಕೊಲ್ಲುವಂತಹ ನಯ, ಮೃದುತ್ವ ಅದು ಇರಬೇಕು ಅಂತ. ಹೀಗೆ ಆ ರಾಜನೀತಿಯನ್ನ ಬಳಸಿಕೊಳ್ಳಬೇಕು ಅಂತ ಮಹಾಭಾರತ ಹೇಳುತ್ತೆ. ಮುಂದೆ ಒಂದು ಅದ್ಭುತವಾದ ಕಥೆ, ಅದನ್ನು ಇವತ್ತು ತೆಗೆದುಕೊಳ್ಳೋಣ ಅಂತ ಅಂದುಕೊಂಡಿದ್ದೆ. ಗೃಧ್ರ ಗೋಮಾಯು ಸಂವಾದ, ಧ್ವನ್ಯಾಲೋಕಕಾರನೇ ಮೆಚ್ಚಿಕೊಂಡಂತಹದ್ದು. ಅದು ಮಾರ್ಮಿಕವಾದ ಲೋಕದ ಚಮತ್ಕಾರ ಅಲ್ಲಿ ಉಂಟು. ಹಾಗಾಗಿ ಅದನ್ನ ನಾಳೆ ದಿವಸ ತೆಗೆದುಕೊಳ್ತೀನಿ. ಆದರೆ ಇಲ್ಲಿ ಇನ್ನೊಂದು ಸಣ್ಣ ಕಥೆ ಬರುತ್ತೆ, ಅದನ್ನು ಹೇಳಿ ಇವತ್ತಿಗೆ ಮುಗಿಸೋಣ. ಒಮ್ಮೆ ಪ್ರಹ್ಲಾದನ ಹತ್ತಿರಕ್ಕೆ ಇಂದ್ರ ಬ್ರಾಹ್ಮಣ ವೇಷಧಾರಿಯಾಗಿ ಬರ್ತಾನೆ. ತುಂಬ ಜನಕ್ಕೆ ಪ್ರಹ್ಲಾದ ನರಸಿಂಹನ ಭಕ್ತನಾದ ಅಂತ ಅಷ್ಟೇ ಇದೆ. ಅವನು ಇಂದ್ರನನ್ನೂ ಸೋಲಿಸಿ 3 ಲೋಕಗಳನ್ನು ಗೆದ್ದ ಅನ್ನುವ ಕಥೆ ಗೊತ್ತಿಲ್ಲ. ತಂದೆಯಂತೆಯೇ ಅವನು ಗೆದ್ದ 3 ಲೋಕವನ್ನ. ಆದರೆ ತಂದೆ ಅಧರ್ಮದಿಂದ ಪಾಲಿಸಿದ, ಇವನು ಧರ್ಮದಿಂದ ಪಾಲಿಸಿದ. ಆಗ ಇಂದ್ರನಿಗೆ ಎಷ್ಟು ಮಾಡಿಯೂ ತನ್ನನ್ನು ಪಕ್ಕಕ್ಕಿಟ್ನಲ್ಲ ಅಂತ ಸಂಕಟವಾಗಿ ಪ್ರಹ್ಲಾದನ್ನ ಹೋಗಿ ಕೇಳಿದನಂತೆ. ಒಬ್ಬ ಬ್ರಾಹ್ಮಣ ವೇಷಧಾರಿಯಾಗಿ ನನಗೆ ನಿನ್ನ ಶೀಲವನ್ನು ದಾನವಾಗಿ ಕೊಡು ಅಂತ. ಪ್ರಹ್ಲಾದ ಶೀಲವನ್ನು ದಾನವಾಗಿ ಕೊಟ್ಟ. ಕೊಡಬೇಕು ಅಂತಂದ ಮೇಲೆ ಕೊಡಲೇಬೇಕು. ಯಾಚಕನಿಗೆ ಇಲ್ಲ ಅಂತನದೇ ಕೊಡುವುದು ಅವನ ಕರ್ತವ್ಯ. ಕೊಟ್ಟ, ವ್ರತ ಬೇರೆ. ಒಮ್ಮೆ ಶೀಲ ಅವನಿಂದ ಒಂದು ವ್ಯಕ್ತಿತ್ವವನ್ನು ಪಡೆದು ಹೊರಗೆ ಹೋಯ್ತಲ್ಲ, ಹೋದ ತತ್ಕ್ಷಣವೇ ಧರ್ಮ ಪುರುಷ ಎದ್ದು ನಾನು ಶೀಲ ಇಲ್ಲದ ಜಾಗದಲ್ಲಿ ಇರಲಾರೆ ಅಂತ ಹೋದನಂತೆ. ಮತ್ತೆ ವಿವೇಕ ಪುರುಷ ನಾನು ಹೋದೆ ಅಂತ ಹೋದನಂತೆ. ಮತ್ತೆ ಧೈರ್ಯ ಪುರುಷ ಅವನು ಹೋದನಂತೆ. ಹೀಗೆ ಎಲ್ಲರೂ ಹೋದರು ಅಂತ. ಅಂದರೆ ಶೀಲ ಒಂದು ಹೋದರೆ ಎಲ್ಲವೂ ಹೋಯಿತು ಅಂತ. ಅದರಿಂದಲೇ ಈ ಶೀಲ ಅನ್ನೋದೆಷ್ಟು ಮುಖ್ಯ ಅನ್ನೋದಕ್ಕೆ ಮಹಾಭಾರತದ ಅಜರೋಪಾಖ್ಯಾನ ಅಂತ ಯಾವುದಿದೆ ಅದಕ್ಕೆ ಲಿಂಕ್ ಮಾಡಬೇಕು. ಅದು ಗೊತ್ತಿರುವಂತಹದ್ದೇ ಅನೇಕರಿಗೆ. ಅದು ಮೇನ್ ಕಥೆಯಲ್ಲೇ ಬರುವ ಕಾರಣ ಉಪಾಖ್ಯಾನ ಅಂತ ಹೇಳೋಕ್ಕಾಗೋಲ್ಲ. ಆದರೆ ಅಜಗರದ ದೃಷ್ಟಿಯಿಂದ ಉಪಾಖ್ಯಾನ. ನಹುಷ ಇಂದ್ರಸ್ಥಾನವನ್ನು ಪಡ್ಕೊಂಡವನು ಶಚೀದೇವಿಯನ್ನು ಕಾಮಿಸಿದ ಕಾರಣ ಸಪ್ತರ್ಷಿ ಶಿಬಿಕಾರೋಹಣ ಮಾಡಿಕೊಂಡು ಬಂದು ತನ್ಮೂಲಕ ಕುಳ್ಳರಾಗಿದ್ದ ಅಗಸ್ತ್ಯರು ಬೇಗ ಹೋಗ್ತಾ ಇಲ್ಲ ಅಂತ ಒದ್ದು ಸರ್ಪ ಸರ್ಪ ಅಂದ್ರಂತೆ. ಸರ್ಪ ಅಂದ್ರೆ ಬೇಗ ಹೋಗು ಅಂತ ಅರ್ಥ, ನಡೆ ನಡೆ ಅಂತ. ನೀನು ಸರ್ಪವೇ ಆಗಿಬಿಡು ಅಂತ ಶಾಪ ಕೊಟ್ಟಿದ್ರಂತ. ನಹುಷ ದೊಡ್ಡ ಹೆಬ್ಬಾವಾಗಿ ಭೂಮಿಗೆ ಬಿದ್ದ. ಶಾಪ ವಿಮೋಚನೆ ಯಾವಾಗ ಅಂದ್ರೆ ನಿನ್ನ ಕುಲದಲ್ಲಿಯೇ ಹುಟ್ಟುವ ಧರ್ಮರಾಜನ ಜೊತೆಗೆ ಧರ್ಮ ಜಿಜ್ಞಾಸೆ ಮಾಡಿದಾಗ ಅಂತ. ಅವನು ಹಾಗೆ ಹೆಬ್ಬಾವಾಗಿ ಬಿದ್ದವನು. ಭೀಮ ಒಮ್ಮೆ ಬೇಟೆಯಾಡೋಕ್ಕೆ ಬರ್ತಾ ಇದ್ದಾಗ ಆ ಭೀಮನನ್ನು ಸುತ್ತುಕೊಂಡ. ಭೀಮನಿಗೆ ಮೈಕೈ ಕಾಲ ಅಲ್ಲಾಡಲಿಲ್ಲ. ಎಷ್ಟು ಹೊತ್ತಾದರೂ ಭೀಮ ಬರಲಿಲ್ಲ ಅಂತ ಇಂಥ ಮಹಾಪರಾಕ್ರಮಿಗೆ ಏನಾಯಿತು ಅಂತ ಧರ್ಮರಾಜ ಹುಡುಕಿಕೊಂಡು ಬಂದ. ಆಗ ಅಜಗರ ಬಾಧ ತ್ರಸ್ತನಾಗಿದ್ದ ಭೀಮನನ್ನು ನೋಡಿ ಇದು ಸಾಮಾನ್ಯವಾದ ಹೆಬ್ಬಾವಲ್ಲ ಅಂತ ತಿಳ್ಕೊಂಡ. ಆಗ ಹೆಬ್ಬಾವಿನ ಜೊತೆಗೆ ಸಂವಾದ ನಡೆಯಿತು. ಆ ಸಂವಾದದಲ್ಲಿ ಒಂದು ಬ್ರಾಹ್ಮಣ ಯಾರು ಅಂತ. ಅದಕ್ಕೆ ಆ ಧರ್ಮರಾಜನ ಉತ್ತರ ನೋಡಿ, ಶೀಲಯೇವಾತ್ರ ಕಾರಣಂ ಅಂತ. ಶೀಲವೇ ಕಾರಣ. ಬ್ರಾಹ್ಮಣ ಅನ್ನೋದು ಜಾತಿಯಿಂದ ಬರುವುದಲ್ಲ, ಶೀಲದಿಂದ ಅಂತ. ಹಾಗಿದ್ದರೆ ಜಾತಿ ಬ್ರಾಹ್ಮಣರು ಯಾರು? ಅವರಲ್ಲಿ ಶೀಲ ಇದ್ದರೆ ಮಾತ್ರ ಅವರು ಬ್ರಾಹ್ಮಣರು, ಶೀಲ ಇಲ್ಲದೆ ಇದ್ರೆ ಅವರು ಬ್ರಾಹ್ಮಣರಲ್ಲ. ಹಾಗಲ್ಲದೆ ಜಾತಿಯಿಂದ ಬ್ರಾಹ್ಮಣರಲ್ಲದವರು ಎಷ್ಟೋ ಜನ ಶೀಲವಂತರಿದ್ದಾರಲ್ಲ, ಅವರು ಯಾರು? ಅವರು ಶೀಲದಿಂದ ನಿಜವಾಗಿ ಬ್ರಾಹ್ಮಣರು ಅಂತ. ಹಾಗಿದ್ರೆ ನೀನು ಜಾತಿಯ ಒಂದು ಹುಟ್ಟು ಅನ್ನುವ ವಿಭಾಗ ಏನಾಗಬೇಕು? ಇದು ಎಂದೋ ಕಲಬೆರಕೆ ಆಗಿದೆ. ಇದನ್ನೆಲ್ಲ ಉದ್ದೇಶ ಇಟ್ಟುಕೊಂಡು ಮಾಡುವುದಲ್ಲ, ಶೀಲವನ್ನು ಇಟ್ಟುಕೊಂಡು ನೋಡಬೇಕು ಅಂತ. ಶೀಲ ಅನ್ನುವುದನ್ನು ಯಾವ ರೀತಿಯಾಗಿ ಡಿಫೈನ್ ಮಾಡುವುದು? ಅದಕ್ಕೆ ನನಗೆ ತುಂಬ ತೃಪ್ತಿಕರವಾದ ನಿರ್ವಚನ ಅದರ ಧಾತುವಿನಲ್ಲೇ ಕಾಣಿಸುತ್ತೆ. ಶೀಲ ಸಮಾಧವು ಅನ್ನುವ ಧಾತುವಿನಿಂದ. ಸಮಾಧಿ, ಸಮಾಧಿ ಅಂತಂದ್ರೆ ಶಾಂತಿ, ನೆಮ್ಮದಿ, ತೃಪ್ತಿ, ಇಂದ್ರಿಯಗಳ ಬಹಿರಂಗದ ಮತ್ತು ಅಂತರಂಗದ ಸ್ಥಿರತೆ ಯಾರಿಗೆ ಉಂಟು ಅವರಿಗೆ ಶೀಲ ಉಂಟು ಅಂತ. ಅಂದರೆ ಅಂತರಂಗ ಬಹಿರಂಗಗಳಲ್ಲಿ ಸಮತ್ವವನ್ನು ಸಂಪಾದಿಸಿಕೊಂಡಂಥವರು ಸ್ಥಿತಪ್ರಜ್ಞರೇ ಆಗಬೇಕು. ಈ ದೃಷ್ಟಿಯಿಂದ ಶೀಲ ಮಹಾತ್ಮೆ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. ಮತ್ತೊಂದು ಕಥೆ ಪುರಾಣಗಳಲ್ಲಿ ಬರುವುದು, ಪ್ರಹ್ಲಾದ ಹೀಗೆ ಶೀಲವನ್ನು ಕೊಟ್ಟ ಮೇಲೆ ಎಲ್ಲವೂ ಹೋಗ್ಬಿಡುತ್ತೆ. ಆಗ ಸತ್ಯ ಕಡೆಗೆ ತಾನು ಎದ್ದು ಹೋಗ್ತೀನಿ ಅಂತ ಹೇಳುತ್ತೆ. ನೀನು ಹೇಗೆ ಹೋಗ್ತೀಯಾ ಅಂತ ಕೇಳ್ತಾನೆ. ಎಲ್ಲರೂ ಹೋಗ್ಬಿಟ್ರು, ಧರ್ಮ ಹೋಯಿತು, ದಯೆ ಹೋಯಿತು, ಶೀಲವೇ ಮೊದಲು ಹೋಯಿತು, ಆಮೇಲಿಂದ ಇದು ವಿವೇಕ, ಧೈರ್ಯ ಎಲ್ಲ ಹೋಯ್ತಲ್ಲ, ಅದಕ್ಕಾಗಿ ನಾನು ಹೋಗ್ತೀನಿ ಅಂತ. ನೀನು ಉಳಿಯಬೇಕು ಅಂತ ತಾನೇ ನಾನು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ ದಾನ ಕೊಟ್ಟಿದ್ದು ಶೀಲವನ್ನ. ಹಾಗಾಗಿ ನಿನ್ನನ್ನು ನಾನು ಉಳಿಸ್ಕೊಳ್ಳೋಕೆ ತಾನೇ ಮಾಡಿದ್ದು, ಹಾಗಾಗಿ ನೀನು ಇರಬೇಕು ಅಂತ. ಆಗ ಸತ್ಯ ಇಲ್ಲದ ಜಾಗದಲ್ಲಿ ಇವು ಯಾವುದು ಉಳಿಯೋಕ್ಕಾಗದೆ ವಾಪಸ್ ಬಂದ್ಬಿಟ್ವು ಅಂತ. ಹೀಗೆ ಸತ್ಯ ಮಹಾತ್ಮ್ಯವನ್ನ ಹೇಳತಕ್ಕಂಥ ಕಥೆ ನೋಡಿ. ಈ ಮಹಾಭಾರತದ ಇಂಥ ಕಥೆಗಳನ್ನ ಮಕ್ಕಳಿಗೆ ಹೇಳಬೇಕು. ಮುಖ್ಯವಾಗಿ
ಒಬ್ಬ ತಾಯಿ 10 ಜನ ಮಕ್ಕಳಿಗೆ ಹೇಳಬೇಕು. ನಮ್ಮ ಶಾಲೆಗಳಲ್ಲಿ ಅಧ್ಯಾಪನ ವೃತ್ತಿ ಮಾಡುವವರು ಮತ್ತೆ ಮತ್ತೆ ಹೇಳಬೇಕು. ಸಂವಾದಗಳಲ್ಲಿ ಆಗಿಂದಾಗಿ ಉದಾಹರಣೆ ರೂಪದಿಂದ ಈ ಶಾಂತಿ ಪರ್ವ ಇಷ್ಟು ಅಷ್ಟಕ್ಕೆ ಇಡೀ ಮಹಾಭಾರತವೇ ಸಂವಾದ ತಾನೆ. ಜನಮೇಜಯ ಮತ್ತು ವೈಶಂಪಾಯನರ ನಡುವಣ ಸಂವಾದ, ಅದನ್ನ ದೀರ್ಘಸತ್ರ ಮಾಡ್ತಾ ಇದ್ದ ಶೌನಕಾದಿ ಮಹರ್ಷಿಗಳಿಗೆ ಸೂತ ಪುರಾಣಿಕರು ಹೇಳಿದಂಥ ಸಂವಾದ, ಮತ್ತು ಇಡೀ ಈ ಶಾಂತಿ ಪರ್ವ ಧರ್ಮರಾಜ ಭೀಷ್ಮರ ನಡುವಣ ಸಂವಾದ. ಅಂದರೆ ನಮ್ಮ ಮಾತುಗಳಲ್ಲಿ ಪದೇ ಪದೇ ಮಾತಾಡುವಾಗ ಕಥೆಗಳನ್ನು ನೆನೆಸ್ಕೊಂಡು ಹೇಳಬೇಕು ಅಂತ. ಎಷ್ಟು ಜನ ಕಥೆಗಳನ್ನು ಹೇಳಬಲ್ಲರು? ಪಂಚತಂತ್ರದಲ್ಲಿ ಒಂದು ಒಳ್ಳೆಯ ಸುಭಾಷಿತ ಉಂಟು. ಸುಭಾಷಿತ ಮಯದ್ರವ್ಯ ಸಂಗ್ರಹಂ ನ ಕರೋತಿ ಯಃ ಸತು ಪ್ರಸ್ತಾವ ಯಜ್ಞೇಶು ದಕ್ಷಿಣಾಂ ಕಾಂ ಪ್ರಯಚ್ಛತಿ. ಸುಭಾಷಿತಗಳು ಅನ್ನುವ ಧನವನ್ನ ಯಾರು ಇಟ್ಟುಕೊಂಡಿಲ್ಲ, ಅವರು ಸಂಭಾಷಣೆ ಎನ್ನುವ ಯಜ್ಞದಲ್ಲಿ ಯಾವುದನ್ನು ದಕ್ಷಿಣೆಯಾಗಿ ಕೊಡ್ತಾರೆ? ಅವರು ಇವ್ರ ಮೇಲೆ ಗಾಸಿಪ್ಪ ದಕ್ಷಿಣೆಯಾಗಿ ಕೊಡೋದು. ಆ ದಕ್ಷಿಣೆಗೆ ದೂರದಿಂದಲೇ ಪ್ರದಕ್ಷಿಣ ಪೂರ್ವಕ ನಮಸ್ಕಾರ. ನಾವು ಒಂದು ವಿಶೇಷ ವಿಚಾರವನ್ನು ಬೇರೆಯವರಿಗೆ ತಿಳಿಸಿ ಅವರಿಂದ ಮತ್ತೊಂದು ಪಡೆಯಬೇಕು. ಇತ್ತಂ ಕವಿ ಕುಟುಂಬಸ್ಯ ವಚನಾನಿ ಚಿನೋತಿಯ ಅವಿದ್ಧ ವಚನಸ್ಯಾಪಿ ತಸ್ಯ ವಶ್ಯಾ ಸರಸ್ವತಿ ಅಂತ ರತ್ನಭಾಂಡಾಗಾರದಲ್ಲಿ ಒಂದು ಮಾತು ಬರುತ್ತೆ, ಸುಭಾಷಿತ ರತ್ನಭಾಂಡಾಗಾರದಲ್ಲಿ. ಹೀಗೆ ಯಾರು ಸುಭಾಷಿತಗಳನ್ನು ಸಂಗ್ರಹ ಮಾಡ್ತಾರೋ ಅವರು ಪಂಡಿತರಾಗಿಲ್ಲದೆ ಇದ್ರೂ ಸರಸ್ವತಿಯೇ ಅವರ ಕೈಯಲ್ಲಿರುತ್ತೆ ಅಂತ. ಈ ತರಹ ಇವುಗಳನ್ನ ಮಾತುಗಳಲ್ಲಿ ಮತ್ತೆ ಮತ್ತೆ ಬಳಸಬೇಕು, ಸಂವಾದಗಳಲ್ಲಿ ಹೆಚ್ಚೆಚ್ಚಾಗಿ ಬಳಸಿಕೊಳ್ಳಬೇಕು, ಮನಸ್ಸಿಗೆ ಮತ್ತೆ ಮತ್ತೆ ಮೆಲುಕು ಹಾಕಿಕೊಳ್ಳಬೇಕು. ಒಳ್ಳೆಯ ಕೊಟೇಶನ್ ಅನ್ನ ಯಾರಾದರೂ ಅಯ್ಯೋ ಇವನು ಕೋಟ್ ಮಾಡ್ತಾನೆ, ಒಳ್ಳೆ ಮೊಳೆ ಹೊಡಿತಾನೆ ಅಂತ ಗೇಲಿ ಮಾಡಿದ್ರೂ ಪರವಾಗಿಲ್ಲ, ನಾಲಿಗೆಯ ಮೇಲೆ ಮತ್ತೆ ಮತ್ತೆ ತಂದುಕೊಳ್ಳೋದೊಂದು ಪ್ರಯೋಜನ. ಕೆಲವರು ಕೋಟ್ ಮಾಡ್ತಾರೆ ಅದನ್ನ ಅಂತ ಹೇಳ್ಬಿಟ್ಟು ಅದು ಪ್ರದರ್ಶನ ರತಿ ಅಂತ ಹೇಳ್ತಾರೆ. ಆದರೆ ಒಂದು ರೀತಿಯಾದ ಒಳ್ಳೆಯದೇನೆಂದರೆ ಪ್ರದರ್ಶನ ರತಿಯೇ ಇರಬಹುದು, ಅದರಿಂದ ಅವರಿಗೂ ಒಳ್ಳೆಯದು, ಜಿಹ್ವಾಗ್ರಕ್ಕೆ ಮತ್ತೆ ಮತ್ತೆ ಆವೃತ್ತಿವಾಗಿ ಬರ್ತಾ ಇರುತ್ತೆ. ಮುಖಸ್ಥಾ ವಿದ್ಯೆ ನಾಲಿಗೆ ಮೇಲಿರೋದಷ್ಟೇ ವಿದ್ಯೆ, ಪುಸ್ತಕದಲ್ಲಿರೋದು ವಿಡಂಬನೆ ಮಾತ್ರ, ಇನ್ನೇನೂ ಅಲ್ಲ. ಹಾಗೆಯೇ ನಮಗೆ ಕೇಳ್ಮೆಯಿಂದ ಅದು ಗಟ್ಟಿಯಾಗಿ ಮನಸ್ಸಿನಲ್ಲಿ ಉಳಿಯುವುದಾಗುತ್ತೆ. ಹಾಗಾಗಿ ಇಂಥ ಉಪಾಖ್ಯಾನಗಳನ್ನು ಕೇಳಿ ಅದನ್ನ ನಾವು ರೀಸೈಕಲ್ ಮಾಡ್ತಾ ಇದ್ರೇನೆ ಅದರ ಬೆಲೆ. ಇದೆಲ್ಲ ದುಡ್ಡಿದ್ದಂತೆ, ಚಲಾವಣೆಯಲ್ಲಿ ಇದ್ದಾಗ ಮಾತ್ರ ದುಡ್ಡಿಗೆ ಬೆಲೆ. ಚಲಾವಣೆಯಲ್ಲಿ ಇಲ್ಲದೆ ಬ್ಯಾಂಕ್ನಲ್ಲಿಯೇ ಇದ್ರೆ ಹೂತಿಟ್ಟ ಹಣ ಹೂತಿಟ್ಟಂತೆ ಇದ್ರೆ ಶವಪ್ರಾಯವಾದದ್ದೇ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಳೆದ 4 ದಿವಸಗಳಿಂದ ಹಾಗೂ ತತ್ಪೂರ್ವದ 5 ದಿವಸಗಳಲ್ಲಿ ಹಿಂದೆ ಮಹಾಭಾರತದ ಉಪಾಖ್ಯಾನಗಳ ಬಗ್ಗೆ ಚಿಂತನೆ ಮಾಡ್ತಿದ್ವಿ. ಇಂದು ಅದರ ಒಂದು ಸಮಾರೋಪ. ಆದರೆ ಮಹಾಭಾರತಕ್ಕೆ ಮಾತ್ರ ಮುಗಿವಿಲ್ಲ, ಅದು ಅನಾದಿ ಅನಂತ. ಅದರ ಕಥಾನಕ ಪ್ರಪಂಚಕ್ಕೂ ಅದೇ ರೀತಿ ಕೊನೆಯಿಲ್ಲ. ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಕುಮಾರವ್ಯಾಸ ಹೇಳಿದ್ದಕ್ಕಿಂತ ಮಿಗಿಲಾಗಿ ತಿಣುಕಿದನು ಫಣಿರಾಯ ಮಾತ್ರವಲ್ಲ, ಆದಿಕೂರ್ಮ ಕೂಡ ಮಹಾಭಾರತದ ಭಾರದಲ್ಲಿ ಅಂತ. ಮಹಾಭಾರತದಲ್ಲಿಯೇ ಬರುತ್ತೆ. ಒಮ್ಮೆ 4 ವೇದಗಳನ್ನು ಮಹಾಭಾರತವನ್ನು ಒಟ್ಟಿಗೆ ತೂಗಿ ಯಾವುದರ ಭಾರ ಹೆಚ್ಚು ಅಂತ ನೋಡಿದಾಗ ವೇದಗಳಿಗಿಂತ ಭಾರತವೇ ತೂಗಿತು ಅಂತ. ಕಾರಣ ಇಷ್ಟೇ, ವೇದ ನಿಂದೆಯಲ್ಲ, ಅಲ್ಲಿ ಮಹಾಭಾರತದ ಪ್ರಶಂಸೆ. ಅದರ ಮೌಲ್ಯ ಕೂಡ ಅಷ್ಟೆ. ಇವತ್ತು ನಮ್ಮ ಜನತೆಗೆ ವೇದಗಳ ವಿಷಯ ನೇರವಾಗಿ ಗೊತ್ತಿಲ್ಲದಿರಬಹುದು, ಆದರೆ ವೇದಗಳ ಹೃದಯ ಭಾಗ ಏನಿದೆ ಅದೆಲ್ಲ ಸಾರವತ್ತಾಗಿ ಮಹಾಭಾರತದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಪ್ರತಿಬಿಂಬಿತವಾಗದಿರುವ ವೇದದ ಆದರ್ಶ ಅನ್ನೋದು ಯಾವುದೂ ಇಲ್ಲ. ಇದು ನಮ್ಮ ಕಾಲ, ನಮ್ಮ ಪರಂಪರೆ ಕಾಲ ಕಾಲಕ್ಕೆ ಮಾಡಿಕೊಟ್ಟಂತಹ ಈ ರಿನ್ಯೂವಲ್ ಆಫ್ ಥಾಟ್ಸ್ ಅಂತಾರಲ್ಲ, ಅದು ಅಂತ ಹೇಳ್ಬೋದು. ನವೀಕರಣ ಈ ರೀತಿಯಾಗಿ ಮಾಡಿಕೊಟ್ಟಿದೆ. ಶ್ರುತಿಯಲ್ಲಿರೋದನ್ನ ಸ್ಮೃತಿಯಲ್ಲಿ, ಸ್ಮೃತಿಯನ್ನ ಇತಿಹಾಸದಲ್ಲಿ, ಇತಿಹಾಸದನ್ನ ಪುರಾಣದಲ್ಲಿ, ಪುರಾಣದನ್ನ ಕಾವ್ಯ ನಾಟಕಗಳಲ್ಲಿ. ಆದರೆ ಹಳೆಯ ಕಥೆಯನ್ನೇ ಹಾಡಿದ್ದೇ ಹಾಡೋದಕ್ಕೆ ಬೇಸರ ಇಲ್ಲವೇ ಅಂತ ಯಾರಾದರೂ ಕೇಳಬಹುದು. ಪ್ರಪಂಚದಲ್ಲಿ ಕಥೆ ಹಳತಲ್ಲದೆ ಹೊಸತು ಯಾವುದಿದೆ? ರಾಮ ಕುಡಿದ ನೀರು, ಭೀಮ ಮೆಟ್ಟಿದ ಗಾಳಿ, ವ್ಯೋಮದಿ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೆ ನಾಮೆಂತು ಹೊಸಬರಲು ಮಂಕುತಿಮ್ಮ ಅಂತ DVG ಅವರು ಹೇಳ್ತಾರಲ್ಲ. ಯಾವ ರೀತಿಯಾಗಿ ನಾವು ಹೊಸಬರು? ನನ್ನ ಒಂದು ಉಸಿರೊಳಗೆ ವ್ಯಾಸ, ವಾಲ್ಮೀಕಿ, ಕಡೆಗೆ ಕೆಟ್ಟವರು ಔರಂಗಜೇಬ, ಮಹಮ್ಮದ್ ಘಜನಿ, ಇಂಥವರು ಉಸಿರಾಡಿರುವ ಉಸಿರೆಲ್ಲ ಸೇರಿಕೊಂಡಿದೆ ಅಂದರೆ ಒಳಿತು ಕೆಡುಕು ಎಲ್ಲ ಭೂತ ಮತ್ತು ಮುಂದಿನ ಭವಿಷ್ಯ ಎಲ್ಲ ನಮ್ಮೊಳಗೆ ಉಸಿರಾಡ್ತಾ ಇದ್ರೆ ಹೊಸತು ಅನ್ನುವುದಕ್ಕೆ ಅವಕಾಶ ಎಲ್ಲಿ? ಆ ದೃಷ್ಟಿಯಿಂದಲೂ ಅದನ್ನು ಮತ್ತೆ ಮತ್ತೆ ಹೇಳುವುದು. ಅದು ಮಾತ್ರವಲ್ಲ,
ಮುಖ್ಯವಾದ ಬದುಕಿನ ಲಕ್ಷಣವೇ ಇರುವುದದೇ. ಅದನ್ನೇ ಮತ್ತೆ ಮತ್ತೆ ಆಲೋಚನೆ ಮಾಡದಂತೆ ಅದು ಹೊಸದಾಗುತ್ತಾ ಹೋಗುತ್ತೆ. ಅದರೊಳಗೆ ಯಾವ ಸಂದೇಹವೂ ಇಲ್ಲ. ಹೀಗಾಗಿ ಮಹಾಭಾರತಕ್ಕೆ ಮುಗಿವಿಲ್ಲ. ನಿನ್ನೆ ದಿವಸವೇ ತಿಳಿಸಿದ್ದೆ, ಗೃಧ್ರ ಗೋಮಾಯು ಸಂವಾದ ತುಂಬ ಆಕರ್ಷಕವಾದದ್ದು ಅಂತ. ಅದನ್ನಿಂದು ಆರಂಭ ಮಾಡೋಣ. ಶಾಂತಿ ಪರ್ವದಲ್ಲಿ ಈ ಲೋಕದ ವರ್ತನೆ ಎಷ್ಟು ಸಂಕುಚಿತವಾಗಿಬಿಡುತ್ತೆ, ಸ್ವಾರ್ಥೈಕ ದೃಷ್ಟಿಯದಾಗತ್ತೆ ಅನ್ನುವುದಕ್ಕೆ ಒಂದು ದೃಷ್ಟಾಂತ. ಅದನ್ನ ಭೀಷ್ಮರು ಹೇಳ್ತಾರೆ. ಶೃಣುಪಾರ್ಥ ಯಥಾವೃತ್ತಂ ಇತಿಹಾಸಂ ಪುರಾತನಂ ಗೃಧ್ರ ಜಂಬುಕ ಸಂವಾದಂ ಯೋ ವೃತ್ತೋ ವೈದಿಶೇಪುರ. ವಿದಿಶಾ ನಗರದ ಪ್ರಾಂತದಲ್ಲಿ ಆದಂಥ ಒಂದು ಘಟನೆ. ಗೃಧ್ರ ಹದ್ದು, ಗೋಮಾಯು ಅಥವಾ ಜಂಬುಕ ಅಂದರೆ ನರಿ. ಈ ಎರಡರ ಸಂವಾದ, ಈ ಎರಡು ಪರಸ್ಪರ ಮಾಡಿದ್ದಲ್ಲ, ಮತ್ತೊಬ್ಬರ ಜೊತೆಗೆ ಮಾಡಿದ ಸಂವಾದ. ಅದು ಏನು? ತುಂಬ ಹಿಂದೆ ವಿದಿಶಿಯಲ್ಲಿ ತಂದೆ ತಾಯಿಗಳಿಬ್ಬರಿಗೆ ಒಬ್ಬ ಬಹಳ ಮುದ್ದಾದ ಮಗು ಇತ್ತು. ಆ ಮಗು ಅಕಾಲದಲ್ಲಿ ಮೃತವಾಯಿತು. ಕುಲ ಸರ್ವಸ್ವಭೂತಂ ವೈ, ಕುಲಕ್ಕೆ ಸರ್ವಸ್ವಭೂತ ಅಂತ ಅವರ ಕುಟುಂಬದ ಬೆಳಕು, ಕಣ್ಣ ಮಾಣಿಕ್ಯ ಅಂತ ಭಾವಿಸಿದ್ದು. ನಂಬಿಯಣ್ಣನ ರಗಳೆ ಹರಿಹರ ಬರದನಲ್ಲ, ಅಲ್ಲಿ ಒಂದು ಕಡೆ ಬರುತ್ತೆ, ನಂಬಿಯಣ್ಣನನ್ನ ತಂದೆ ತಾಯಿಗಳು ಹೇಗೆ ನೋಡಿಕೊಂಡ್ರು ಅಂದ್ರೆ, ಕಾಂತಿಯಂ ಸಿಂಗರಿಸಿ, ಕಾಂತಿಯಿಂದ ಸಿಂಗರಿಸಿದ್ರಂತೆ. ಮತ್ತೆ ಪರಿಮಳವ ಪೂಸುತ್ತ ನೇಹಮಂ ಕಾಪಿಟ್ಟು ಸಂತೋಷಮಂ ಬಡಿಸಿ. ನಾವು ಒಡವೆ ತೊಡಿಸ್ತೀವಿ, ಒಡವೆ ತೊಡಿಸೋದು ಯಾತಕ್ಕೆ? ಫಳಫಳ ಅಂತ ಹೊಳೆಯಲಿ ಅಂತ. ಆ ಹೊಳೆತವನ್ನೇ ತೊಡಿಸಿಬಿಟ್ರೆ ಕಾಂತಿಯನ್ನ ತೊಡಿಸೋದು. ಮತ್ತೆ ಚಂದನ, ಅತ್ತರು ಇವನ್ನೆಲ್ಲ ಹಚ್ಚುತ್ತೀವಿ ಪರಿಮಳ ಇರಲಿ ಅಂತ, ಪರಿಮಳವನ್ನೇ ಹಚ್ಚಿಬಿಟ್ರೆ. ಹಾಗೆ ನಾವು ದಾದಿಯರನ್ನ, ನರ್ಸ್ಗಳನ್ನ ಎಲ್ಲ ಇಟ್ಟು ಏರ್ಪಾಟು ಮಾಡ್ತೀವಿ. ನಾವು ಪ್ರೀತಿಯಿಂದ ಮಗುವನ್ನು ನೋಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನಮ್ಮ ಪ್ರೀತಿಯನ್ನೇ ಅದಕ್ಕೆ ಕಾವಲಾಗಿಟ್ಟು ಬಿಟ್ರೆ, ಮತ್ತೆ ಒಂದು ತಿಂಡಿ ತಿನಿಸು ಎಲ್ಲ ಅದಕ್ಕೆ ಸಂತೋಷವಾಗಲಿ ಅಂತ ತಿನ್ನಿಸೋದು, ಸಂತೋಷವನ್ನೇ ತಿನ್ನಿಸಿಬಿಡೋದು. ಇಷ್ಟು ಅಬ್ಬರದಿಂದ ಅಕ್ಕರೆಯಿಂದ ನಂಬಿಯಣ್ಣನನ್ನ ತಂದೆ ತಾಯಿಗಳು ನೋಡಿಕೊಂಡ್ರು ಅಂತ ಅತ್ಯದ್ಭುತವಾದ ಒಂದು ಧ್ವನಿ ಇದು. ಅತ್ಯಂತ ತಿರಸ್ಕೃತ ವಾಚ್ಯ ಅನ್ನುವಂಥ ಒಂದು ಧ್ವನಿ ಪ್ರಭೇದಕ್ಕೆ ಸೇರುತ್ತೆ. ಹೀಗೆ ಈ ಮಗುವನ್ನ ಈ ತಂದೆ ತಾಯಿಗಳು ಅದೇ ರೀತಿಯಲ್ಲಿ ನೋಡಿಕೊಂಡಿದ್ರು. ಅದು ಸತ್ವೋಯ್ತು. ಬಾಲಂ ಮೃತಂ ಗೃಹೀತ್ವಾಥ ಸ್ಮಶಾನಾಭಿಮುಖ ಸ್ಥಿತಾ. ಬಂದರು, ಎಲ್ಲರೂ ಕಡೆಗೆ ಮೆಟ್ಟಲೇಬೇಕಾದ ಜಾಗ, ಅಲ್ಲಿಗೆ ಬಂದರು. ಅಂಕೇನ ಅಂಕಂಚ ಸಂಕ್ರಮ್ಯ ರುರುದುರ್ಭೂತಲೇ ತಥ. ಸೊಗಸಾದ ಫ್ರೇಜ್. ತೊಡೆಯಿಂದ ತೊಡೆಗೆ ಆ ಶವವನ್ನು ಬದಲಾಯಿಸಿಕೊಳ್ತಾ ಆಳ್ತಾ ಇದ್ರು ಅಂತ. ಅಂಕೇನ ಅಂಕಂ, ತೊಡೆಯಿಂದ ತೊಡೆಗೆ ಬದಲಾಯಿಸುವುದು ಅಂತಂದ್ರೆ ಕೆಳಗಿಟ್ರೆ ಎಲ್ಲಿ ಮಗುವಿಗೆ ನೋವಾಗ್ಬಿಡುತ್ತು ಅಂತ. ಹರಿಶ್ಚಂದ್ರ ಕಾವ್ಯದಲ್ಲಿ ಆ ಒಂದು ಘಟನೆ ಬರುತ್ತೆ. ಚಂದ್ರಮತಿ ತನ್ನ ಮಗ ಲೋಹಿತಾಶ್ವ ಸರ್ಪ ದಂಶನದಿಂದ ತೀರಿಕೊಂಡಾಗ ಆ ಶವವನ್ನು ತೆಗೆದುಕೊಂಡು ಹೋಗಿ ಸಂಸ್ಕಾರ ಮಾಡೋದಕ್ಕೆ ಪಾಪ ಹಣವಿಲ್ಲ, ಅವಳೇ ಸಂಸ್ಕಾರ ಮಾಡಿರ್ತಾಳೆ. ಆಗ ನನ್ನಿಕಾರಂ ಕಾವ, ಕಾಡಿಂಗೆ ಬಂದಳು ಅಂತ. ಹರಿಶ್ಚಂದ್ರ ಕಾಯುವ ಕಾಡು ಅಂತ ಅನ್ಲಿಲ್ಲ, ನನ್ನಿಕಾರ ಅಂದ್ರೆ ಸತ್ಯವಂತ. ಅವನ ಮಗನ ಹೆಣವಾದರೂ ಕೂಡ ಸುಂಕ ವಸೂಲಿ ಮಾಡದೆ ಬಿಡೋದಿಲ್ಲ ಅಂತ. ಬಂದಾಗ ಅವನು ಸಂಬಳಿಕೋಲು ಅಂತ ಕರೀತಾರೆ. ಸಂಬಳಿಕೋಲು ಅಂತಂದ್ರೆ ಯಾರು ಚಂಡಾಲರು ಆ ಕೆಲಸ ಮಾಡ್ತಾರೆ ಸ್ಮಶಾನದಲ್ಲಿ, ಶವವನ್ನು ಸುಡುವುದು, ಚಿತೆಯಿಂದ ಆಚೆಗೆ ಬರದಂತೆ ಆ ಕಟ್ಟಿಗೆಗಳನ್ನೆಲ್ಲ ಒಟ್ಟುವುದು, ಈ ಕೆಲಸ. ಹಾಗೆ ಅವರು ತಾವು ಬರುವಾಗ ಬೇರೆಯವರು ನಮ್ಮನ್ನು ನೋಡಿದ್ರೆ ಮೈಲಿಗೆ ಆಗುತ್ತೆ ಅಂತ ಸಂಬೋಳಿ ಸಂಬೋಳಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದು ಸಂಭಾಲ ಅಂತನ್ನುವಂಥ ಸಂಸ್ಕೃತ ಶಬ್ದದಿಂದ ಬಂದದ್ದು. ಸಂಭಾಲ ಇವತ್ತು ಹಿಂದಿಯಲ್ಲಿ ಸಂಭಾಲನ ಅಂತ, ಮ್ಯಾನೇಜ್ ಮಾಡುವುದು ಅಂತ. ಸಂಭಾಲನ, ನಿಭಾಲನ ಅಂತಂದ್ರೆ ನಮ್ಮಿಂದ ಅವರಿಗೆ ಮೈಲಿಗೆ ಆಗದೆ ಇರಲಿ ಅಂತ ಮ್ಯಾನೇಜ್ ಮಾಡುವಂಥದ್ದು ಅಂತ. ಹಾಗೆ ಅದಕ್ಕೆ ಒಂದಿಷ್ಟು ಗೆಜ್ಜೆ ತರದ ಶಬ್ದ ಮಾಡುವಂತ ಒಂದು ಅಲಂಕಾರ ಪದಾರ್ಥವನ್ನು ಕಟ್ಟಿರ್ತಾರೆ. ಹೀಗಾಗಿ ಅದನ್ನು ಕುಟ್ಟುತ್ತಾರೆ. ಕುಟ್ಟಿದ್ರೆ ಅವ್ರು ಬರ್ತಾ ಇರೋದು